श्रीराम समर्थ विदेहापरि तालोनी प्रपंच मुमुक्षु जनालागी अध्यात्म चर्चा करोनी बहुलोकटे मेलवीति नमस्कार त्या ब्रह्मचैतन्य सद्गुरुनाथ महाराज की जय। जय जय रघुवीर समर्थ। समर्थ सद्गुरु श्री ब्रह्म चैतन्य महाराज सद्गुरु श्री ब्रह्मानंद महाराज ಹಾಗೂ ಆಧ್ಯಾತ್ಮಿಕ ಅನುಭವದ ಚಕ್ರವರ್ತಿಯಾಗಿರ್ತಕ್ಕಂಥ ಸಂತ ಶ್ರೇಷ್ಠರಾಗಿರ್ತಕ್ಕಂಥ ಮಾಮೂಲಿಯಾಗಿರ್ತಕ್ಕಂಥ ಶ್ರೀ ಜ್ಞಾನೇಶ್ವರ ಮಹಾರಾಜರ ಚರಣಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಅನುಗ್ರಹದಿಂದ ನಾವು ಇವಾಗಿಯೂ ಬಹಳ ದೊಡ್ಡ ಭಾಗ್ಯವಂತರು ಅಂತ ಹೇಳಬೇಕು. ನಾನು ಬೆಳಿಗ್ಗೆ ಹೇಳಿದೆ, ಇಂದಿನ ಪರಿಸ್ಥಿತಿಯಲ್ಲಿ ನಾವು ಯಾವ ಒಂದು ಪ್ರಚಂಡವಾಗಿರ್ತಕ್ಕಂಥ ಬಿರುಗಾಳಿಗೆ ಅಥವಾ ಪ್ರಚಂಡವಾಗಿರುವ ಪ್ರವಾಹದಲ್ಲಿ ಸಿಕ್ಕು ಬಿರುಗಾಳಿ ಸಿಕ್ಕು ಅರ್ಥಾತ್ ಇನ್ನೊಂದು ನೂಕು ಆಗ್ತಾ ಇದ್ದೀವೋ ಅದರೊಳಗಿಂದ ಏನಾದರೂ ಚೂಚಾರ ನಮ್ಮದು ಬಚಾವ್ ಆಗಬೇಕು ಅಂದರೆ, ಅದರೊಳಗಿಂದ ಏನಾದರೂ ಸ್ವಲ್ಪ ನಾವು ಹುಡ್ಕೋಬೇಕು ಅಂದರೆ ಅದಕ್ಕಾಗಿ ನಾವು ಸತ್ಪುರುಷರನ್ನೇ ಗಟ್ಟಿಯಾಗಿ ಇಟ್ಕೊಂಡ್ರೆ ಮಾತ್ರ ಶಕ್ಯದನ್ನೇ ಹೊರತು ಭಗವಂತನು ಈ ಪರಿಸ್ಥಿತಿಯಲ್ಲಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೋ ಎಂದು ಹೇಳಿ ಬರಂಗಿಲ್ಲ. ಆದರೆ ಇಷ್ಟು ಮಾತ್ರ ಖರೆ, ನಾವು ಸತ್ಪುರುಷರ ಪಾದಗಳನ್ನು ಹಿಡ್ಕೋಬೇಕು. ಅದರ ಜೊತೆಗೇನೆ ಅವರಿಗೆ ಅತ್ಯಂತ ಪ್ರಾಣಪ್ರಿಯವಾಗಿರ್ತಕ್ಕಂಥ ಭಗವಂತನ ನಾಮವನ್ನು ಸಹಿತ ನಾವು ಅಷ್ಟ ಗಟ್ಟಿ ಹಿಡ್ಕೋಬೇಕು. ನೀವ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅನ್ನುವಾಗ ಭಗವಂತನ ನಾಮದ ಬಲ ಇತ್ತು ಅಂದ್ರೆ ಭಗವಂತನೂ ನಮ್ಮ ಬೆನ್ನ ಹತ್ತಿ ಬರ್ತಾನೆ. ಮಹಾರಾಜರು ಬಹಳ ಚಂದ ಉದಾಹರಣೆ ಹೇಳಿದ್ರು. ಮಹಾರಾಜರು ಏನ್ ಹೇಳಿದ್ರು ಅಂದ್ರೆ, ಹೆಂಗ ಈ ಅರಣ್ಯಕ್ಕೆ ಅಕ್ಕ ಅಡವಿಗೆ ಹೋಗಿರ್ತಾರೆ ಆಕಳುಗಳನ್ನು ಮೇಯಿಸ್ಲಿಕ್ಕೆ. ಆವಾಗ ದನಕಾಯಿ ಹುಡುಗರು ಆಕಳ ಮೇಯಿಸ್ಲಿಕ್ಕೆ ಹೋಗಿರ್ತಾರೆ. ಅವಾಗ ಅರಣ್ಯದಲ್ಲೇನೆ ಏನಾಗ್ಬಿಟ್ಟು ಒಂದು ಆಕಳು ಒಂದು ಕರು ಹಾಕಿಬಿಡ್ತದೆ. ಕರು ಹಾಕಿದ ಕೂಡಲೇ ಅವ್ರ ಆಕಳದ ಬಗ್ಗೆ ವಿಚಾರ ಮಾಡೋದೇ ಇಲ್ಲ. ಅದು ಅರ್ಥಾತ್ ಏನು ಅಂದ್ರೆ ಅದನ್ನ ಹೆಂಗೆ ಹೊಡ್ಕೊಂಡು ಹೋಗ್ಬೇಕು, ಹೆಂಗೆ ಕರ್ಕೊಂಡು ಹೋಗ್ಬೇಕು ಅಂತ ವಿಚಾರ ಮಾಡೋದೇ ಇಲ್ಲ. ಆ ಕರುವನ್ನ ಹಿಂಗೆ ಹೊತ್ಕೊಂಡು ಹೊಂಟರು ಅಂದ್ರೆ ಆಕಳು ಅವ್ರನ್ನ ಬೆನ್ನ ಹತ್ತಿ ಬರುತ್ತೆ. ಹೆಂಗು ಹಂಗೆ ನಾವು ಗಟ್ಟಿ ಹಿಡ್ಕೊಂಡ್ರೆ ನಾವು ಎಲ್ಲಿದ್ರೂ ಭಗವಂತ ಏನಿದೆ ನಮ್ಮ ಬೆನ್ನ ಹತ್ತಿ ಬರ್ತಾನೆ. ಅಂಥ ಭಗವಂತನ ದಿವ್ಯವಾಗಿರ್ತಕ್ಕಂಥ ನಾಮವನ್ನ ನಮ್ಗೆ ಎಷ್ಟೊಂದು ಕಳಕಳಿಯಿಂದ ನಮ್ಮ ಸದ್ಗುರುಗಳಾಗಲಿ ಸತ್ಪುರುಷರಾಗಲಿ ಹೇಳ್ತಾರೆ. ಹರಿಪಾಠದಲ್ಲಿ ಜ್ಞಾನೇಶ್ವರ ಮಹಾರಾಜರು ಆ ಹರಿನಾಮದ ಭಗವಂತ ನಾಮದ ಒಂದು ಪರಾಕಾಷ್ಠೆಯನ್ನು ವರ್ಣನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ದಾಸಬೋಧದಲ್ಲಿ ಸಮರ್ಥ ರಾಮದಾಸ್ ಸ್ವಾಮಿಗಳು ನಾಮ ಸಮಾಸದಲ್ಲೇ ನಾನು ಬೆಳಿಗ್ಗೆ ಹೇಳಿದೆ, ಎಷ್ಟೊಂದು ವಿಲಕ್ಷಣವಾಗಿ ಅದನ್ನು ಹೇಳಿದ್ದಾರೆ. ನಮ್ಗೆ ಎಷ್ಟೋ ಸಲ ಅನಿಸ್ತದೆ, ಎಷ್ಟರೇ ಅವರಿಗೆ ಅದರ ಅನುಭವ ಬಂದಿರಬಹುದು ಅಂತ. ನಮ್ಗೆ ಯಾಕೆ ಬರುವಂತು ಅಂತ ಅನಿಸ್ತದೆ. ಅವ್ರಿಗೆ ಎಷ್ಟರೇ ಅದ್ರ ಬಗ್ಗೆ ನಿಷ್ಠಾ, ಎಷ್ಟರೇ ಅದ್ರ ಬಗ್ಗೆ ತಳಮಳ. ಮಹಾರಾಜ ಹೇಳ್ತಿದ್ರು, ನಾಮವನ್ನು ನಾವು ಗಟ್ಟಿ ಹಿಡ್ಕೋಬೇಕು ಅಂದ್ರೆ ಅರ್ಥಾತ್ ಕಟ್ಟಿರ್ವಿ ಬೆಲ್ಲದ ಪೆಂಟಿ ಹೆಂಗೆ ಹಿಡ್ಕೊಂಡಿರ್ತದ ಹಂಗೆ ಹಿಡ್ಕೋಬೇಕು. ನಾನು ಸಾಯಂಕಾಲ ಇದೇ ಪ್ರವಚನವನ್ನು ಮರಾಠಿಯಲ್ಲಿ ಅರ್ಥಾತ್ ಕನ್ನಡದಲ್ಲಿ ಹೇಳಿದ ಉಪಯೋಗ ಆಗೋದಿಲ್ಲ. ಈ ಪ್ರವಚನ ಈ ಸಂಧ್ಯಾಕಾಳಿ ಮರಾಠಿ ಮೊದಲೇ ವಾಸ್ತದೆ, ಮರಾಠಿಯಲ್ಲಿ ಕೇಳಿದಂಗೆ ಆಗ್ತದೆ. ಆದ್ದರಿಂದ ಅರ್ಥಾತ್ ಬೆಲ್ಲದ ಪೆಂಟಿ ಹೆಂಗೆ ಗಟ್ಟಿ ಹಿಡ್ಕೊಂಡಿರ್ತದನೋ ಹಂಗೆ ನಾವು ನಾಮವನ್ನು ಮತ್ತು ಸದ್ಗುರುಗಳ ಚರಣಾರವಿಂದಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಅದನ್ನು ನೀವು ಜಗ್ಗಿದ ರುಂಡ ಕತ್ತರಿಸದೇ ಹೊರತು ಅದೇನು ಮಾಡೋದಿಲ್ಲ ಅಂದ್ರೆ ಬೆಲ್ಲದ ಪೆಂಟಿ ಹೆಂಗೆ ಬಿಡಂಗಿಲ್ಲೋ ಹಂಗೆ ನಮಗೇನು ಅಂದ್ರೆ ಭಗವಂತನ ನಾಮ ನಮಗೆ ಹಂಗೆ ನಾವು ಅದನ್ನು ಗಟ್ಟಿ ಹಿಡ್ಕೊಳ್ಳಿ ಬರಬೇಕು. ಆದ್ರಿಂದ ಮಹಾರಾಜರು ಏನಂತಾರೆ ಅಂತಂದ್ರೆ, ಈ ಪ್ರಕಾರವಾಗಿರ್ತಕ್ಕಂಥ ಒಂದು ಹೊರಗಿನ ಪರಿಸ್ಥಿತಿ ಇರುವಾಗ ವೈಜ್ಞಾನಿಕ ಸಂಸ್ಕೃತಿ, ಪಾಶ್ಚಾತ್ಯ ಸಂಸ್ಕೃತಿ ಇವೆರಡೂಗಳು ಯಾವ ಒಂದು ಭೌತಿಕವಾಗಿರುವ ಸಂಸ್ಕೃತಿಯನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾವೆ. ಕೇವಲ ಪ್ರತಿಪಾದನೆ ಅಲ್ಲ, ಅದನ್ನು ನಾವು ಪ್ರತ್ಯಕ್ಷವಾಗಿ ನಮಗೆ ಉಪಭೋಗ ಮಾಡಲಿಕ್ಕೆ ಒದಗಿಸಿಕೊಡ್ತಾ ಇರೋರು
ನಮ್ಗೆ ಎಷ್ಟೋ ನಮ್ಗೆ ಅನಿಸ್ತದೆ ಏನು ಅಂದ್ರೆ ಈಗ ನೋಡಿ ಎಷ್ಟರೇ ತಿನ್ನೋ ಪದಾರ್ಥಗಳು ಬ್ಯಾಟಿ ಒಳಗೆ ಸಿಗ್ತಾವೆ ಅಂದ್ರೆ ಇದರಿಂದ ನಮ್ಗೆ ಏನೇನೋ ನಿಜವಾಗಿಯೂ ನಮ್ಮ ದೃಷ್ಟಿಯಿಂದ ಆಧ್ಯಾತ್ಮಿಕ ದೃಷ್ಟಿಯಿಂದ ಎಷ್ಟರೇ ಎಂಥಾದ್ರೆ ಘಾತಕವಾಗಿರ್ತಕ್ಕಂಥ ಪ್ರಸಂಗ, ಎಷ್ಟರೇ ಏನು ಅಂದ್ರೆ ಅಪಾಯಕಾರಕವಾಗಿರ್ತಕ್ಕಂಥ ತಿನ್ನೋ ಪದಾರ್ಥಗಳು ಎಷ್ಟು ಪ್ರಮಾಣದಲ್ಲಿ ಬೆಳ್ಕೋತ ಹೋಗ್ತಾವನು ಅಷ್ಟು ಪ್ರಮಾಣದಲ್ಲಿ ನಮ್ಮ ವಾಸನ ಬೆಳ್ಕೋತ ಹೋಗ್ತಾವೆ. ದಿನಾ ಒಂದೊಂದು ಪ್ರಕಾರ ಹೊಸ ಹೊಸ ಪದಾರ್ಥಗಳು ಪ್ಯಾಟ್ಯಾಗಿ ಬರ್ತವೆ, ದಿನಾ ಒಂದೊಂದು ಪ್ರಕಾರದಿಂದ ತಿನ್ನೋ ವಾಸನ ಬೆಳ್ಕೋತ ಹೋಗ್ತದೆ. ಇದರಿಂದ ನಮಗೇನು ಇದರೊಳಗಿಂದ ಹಿತ ಆಗುವಂತಹದ್ದಿಲ್ಲ. ಮನೆಯೊಳಗೆ ಮಾಡಿರ್ತಕ್ಕಂಥ ಊಟ ನಮಗೀಗ ಹತ್ತಾರು ಇನ್ನೊಂದು ಅನ್ನ ಸಾರು ಭಕ್ರಿ ಚಪಾತಿ ಪಲ್ಯ ಚಟ್ನಿ ನಮಗೇನಾಗಿಲ್ಲ ಅಂದ್ರೆ ಸೇರಂಗಿಲ್ಲ. ಯಾವ್ದಾರ ಒಂದು ಪದಾರ್ಥ ಚಲೋ ಆಗಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೋಟೆಲ್ನಾಗ ಆಗಿದೆ ನೋಡ್ರಿ ಅಂತ. ಹೋಟೆಲ್ನಾಗ ಆಗೋದು ಅಂದ್ರೆ ಪ್ರಮಾಣ ಅರ್ಥಾತ್ ಸರ್ಟಿಫಿಕೇಟ್ ಕೊಟ್ಟಂಗೆ ಅಂದ್ರೆ ಹೋಟೆಲ್ಲೇ ಇರುವಂತಂದ್ರೆ ನಮ್ಗೇನಂದ್ರೆ ಆದರ್ಶ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಇಂಥ ಪರಿಸ್ಥಿತಿ ಒಳಗೆ ತಿನ್ನೋ ವಾಸನ ಎಷ್ಟು, ಅದೇ ರೀತಿಯಾಗಿ ಎಲ್ಲಾ ಪ್ರಕಾರದ ವಾಸನೆಗಳು ನೋಡುವುದು, ಕೇಳುವುದು, ತಿನ್ನುವುದು, ಕುಡಿಯೋದು ಇತ್ಯಾದಿ ಈ ರೀತಿಯಾಗಿ ವಿಜ್ಞಾನ ನಮ್ಮ ದಿವಸಕ್ಕೆ ನಮ್ಮ ವಾಸನೆಗಳನ್ನು ಬೆಳೆಸೋದು ಹೊಂಟಿದೆ. ಮತ್ತು ನಮ್ಮ ಬೆಳಿಗ್ಗೆ ಹೇಳಿದ ನಮ್ಮ ಶ್ರದ್ಧೆಯನ್ನೆಲ್ಲ ಮುರಿದು ಹಾಕಿಬಿಡ್ತದೆ. ನಮ್ಗೆ ಎಷ್ಟೊಂದು ದೇವರಲ್ಲಿ ಶ್ರದ್ಧಾ ಇತ್ತು, ಧರ್ಮದಲ್ಲಿ ಶ್ರದ್ಧಾ ಇತ್ತು, ಭಕ್ತಿಯಲ್ಲಿ ಶ್ರದ್ಧಾ ಇತ್ತು, ನಾಮದಲ್ಲಿ ಶ್ರದ್ಧಾ ಇತ್ತು. ಪುರಂದರದಾಸ ಹೇಳಿದ್ರು ನೀನ್ ಯಾಕೋ ನನ್ನ ಹಂಗೆ ಯಾಕೋ. ನಮ್ಗೆ ಆಶ್ಚರ್ಯ ಅನಿಸ್ತದೆ ಏನು ಅಂದ್ರೆ ಈ ಮಹಾರಾಜರಾತು, ಅದೇ ರೀತಿ ಸಮರ್ಥರಾತು, ಅದೇ ಬ್ರಹ್ಮಾನಂದ ಮಹಾರಾಜರಾತು ಎಷ್ಟರಲ್ಲಿ ಇವರು. ಆದ್ರಿಂದ ಸಾಧಕರಲ್ಲಿ ಮುಖ್ಯವಾಗಿ ಅಂದ್ರೆ ಎರಡು ಪ್ರಕಾರ. ಯಾವ ಎರಡು ಪ್ರಕಾರ ಅಂದ್ರೆ ಶ್ರದ್ಧಾ ಪ್ರಧಾನವಾಗಿದ್ದು ಬುದ್ಧಿ ತದನುಗಾಮಿಯಾಗಿರ್ತಕ್ಕಂಥ ಸಾಧಕ. ಅಲ್ಲಿ ಬುದ್ಧಿಗೆ ಏನಿಲ್ಲ ಅಂದ್ರೆ ಏನೇನು ಸ್ಥಾನ ಇಲ್ಲ, ಶ್ರದ್ಧಾ ಒಂದೇ ಮುಖ್ಯವಾಗಿರ್ತಕ್ಕಂಥ. ಅರ್ಥಾತ್ ಏನು ಅಂದ್ರೆ ಸಮಸ್ತ ಚರಿತ್ರೆಯಲ್ಲಿ ಬರ್ತದೆ. ಅರ್ಥಾತ್ ಏನು ಅಂದ್ರೆ ಕಲ್ಯಾಣ ಸ್ವಾಮಿ ಆ ಗಿಡದ ಮೇಲೆ ಇದೆ. ಆ ಗಿಡ ಏನದ ಅಂತಂದ್ರ ಅದು ಆ ಒಂದು ಇದಕ್ಕೇನದ ಆನೆ ಮೇಲೆ ಅಂಬಾರಿ ಇಟ್ಟು, ಅಂಬಾರಿ ಒಳಗೆ ರಾಮದೇವ್ರ ಮೂರ್ತಿ ಇಟ್ಟು, ಅಂಬಾರಿ ಒಂದು ಏನ್ ಕಟ್ಟಿದ್ರು ಅಂದ್ರೆ ಧೇಂದ ನಿಶಾನೆ ಕಟ್ಟಿದ್ರು ಪತಾಕ. ಆ ಪತಾಕಕ್ಕೆ ಒಂದು ಗಿಡ ಆಗ ಬರ್ಲಿಕ್ಕೆ ಕಟ್ಟಿದ್ರು. ಆ ಗಿಡ ಕಡಿಬೇಕಾದ್ರೆ ಬಿಜಾಪುರ ಆದಿಲಶಾಹಿ ಪರವಾನಗಿ ತಗೋಬೇಕಾಗ್ತಿತ್ತು ಆವಾಗಿನ ಕಾಲದಲ್ಲಿ. ಮಸೂರ್ ಅಂತ ತಿಳ್ಕೊಂಡು ಊರದ ಮಸೂರಿನಲ್ಲಿ ಸಮರ್ಥ ರಾಮದಾಸ್ ಅವರು ಮೊದಲನೇ ರಾಮನವಮಿ ಉತ್ಸವ ಮಾಡಿ ಅವಾಗ ಈ ಗಿಡ ಆಗಿ ಬಂದು ಅಷ್ಟೊತ್ತಿ ಕಲ್ಯಾಣ ಸ್ವಾಮಿ ಅರ್ಥಾತ್ ಕಲ್ಯಾಣ ಶಿಷ್ಯ ಅಗ್ನಿ ಹೊಸದಾಗಿ ಬಂದಿದ್ದು. ಇನ್ನೂ ಒಂದು 6 ತಿಂಗಳ ಸಹಿತ ಆಗಿದ್ದಿಲ್ಲ ಗುರುಗಳ ಹತ್ರ ಬಂದು. ಅವಾಗ ಅದನ್ನ ಕಡಿಬೇಕು ಅಂತಂದಾಗ ಬಿಜಾಪುರ ಆದಿಲಶಾಹಿ ಕಡೆಯಿಂದ ಪರವಾನಗಿ ತಗೋಬೇಕು, ಹಂಗ ಹಿಂಗ ಸಮರ್ಥರಂದ್ರು ಇಟ್ಕೋ ಅಂತ ಕಡಿಗೆ. ಆದ್ರೆ ಮಜಾ ಏನಿತ್ತು ಅಂದ್ರೆ ಅದು ಎಲ್ಲಿ ಕಡಿದು ಆ ಟೊಂಗಿ ಬೀಳ್ತಿತ್ತು ಅದು ಕೆಲವೊಂದು ಭಾಮೆ, ಆ ಟೊಂಗಿಗೆ ಭಾಮ್ಯಾಗೆ ಬೀಳೋ ಹಂಗಿತ್ತು. ಆದ್ರೆ ಅದನ್ನು ಇತ್ಲಾಕ್ ಕೂತ್ಕೊಂಡು ಕಡಿದ್ರೆ ಏನ್ ಪ್ರಶ್ನೆ ಇದ್ದಿದ್ದಿಲ್ಲ, ಅಪಾಯ ಇದ್ದಿದ್ದಿಲ್ಲ. ಇತ್ಲಾಕ್ ಕೂತ್ಕೊಂಡು ಕಡಿದ್ರೆ ಆ ಟೊಂಗಿ ಅಷ್ಟ ಬೀಳ್ತಿತ್ತು. ಅದಕ್ಕಾಗಿ ಯಾರು ಕಡಿತೀರಿ ಅಂತ ಕೂಡಲೇ ಸಮರ್ಥರಂದ್ರು ಕಲ್ಯಾಣ ಹತ್ತು ಒಂದು ಕಡಿ ಅಂತೆ ಆಯ್ತು ಅಂತ. ಬ್ಯಾರೆ ಶಬ್ದನ ಇಲ್ಲ, ಬ್ಯಾರೆ ಪ್ರತ್ಯುತ್ತರ ಇಲ್ಲ, ಬ್ಯಾರೆ ವಿಚಾರ ಇಲ್ಲ. ಅರ್ಥಾತ್ ಇನ್ನೊಂದೇ ಗುರುಗಳ ಜೊತೆ ಕಾಂಪ್ರಮೈಸ್ ಇಲ್ಲ. ಮತ್ತು ಗುರುಗಳಿಗೆ ತಿಳಿಸಿ ಹೇಳೋ ಅರ್ಥಾತ್ ಇನ್ನೊಂದ್ರೆ ಪ್ರಶ್ನೆ ಇಲ್ಲ. ಇಲ್ಲ ನಾವೇನು ಗುರುಗಳಿಗೆ ಏನ್ರಿ ನಾನಂತ ಸಣ್ಣ ಹುಡುಗಿಏನು ಗಿಡ ಹತ್ತಂತೀರೇನು, ಅರ್ಥಾತ್ ಏನು ಹೆಂಗ್ ಕಲಿಬೇಕು ನಾನು ಅತ್ಯಾದಿ ಇತ್ಯಾದಿ ನಾವು ಹೇಳ್ತಿರ್ತೀವಿ. ಬ್ರಹ್ಮಾನಂದ ಮಹಾರಾಜರು ನೋಡ್ರಿ, ಮಹಾರಾಜರ ಪಂಢರಪುರಕ್ಕೆ ಹೋಗು ಮುಂದೆ ಕುದುರೆ ಎಲ್ಲ ತಯಾರಾಗಿ ಬಂದು ನಿಂತದ. ಮಹಾರಾಜರು ಕುದುರೆ ಮೇಲೆ ಕೂತಾರ. ಮಹಾರಾಜರಿಗೆ ಬೇಕಾಗುವ ಎಲ್ಲ ವಸ್ತುಗಳನ್ನು ಸಹಿತ ಅರ್ಥಾತ್ ಬ್ರಹ್ಮಾನಂದ ಮಹಾರಾಜರು ತಂದು ಕೈಯಾಗಿ ಇಟ್ಕೊಂಡು ನಿಂತಾರೆ. ಅಷ್ಟೊತ್ತಿಗೆ ಮಹಾರಾಜರು ಅತಿ ಸಹಜವಾಗಿ ಬ್ರಹ್ಮಾನಂದ ತುಮಿಕೊಂಡ್ಸಲ ನೀವು ನಡೀರಿ ಅಂತ ಅಂದ ಕೂಡಲೇ ಬ್ರಹ್ಮಾನಂದ ಮಹಾರಾಜರು ನಾವಾಗಿದ್ರೆ ಏನಂತಿದ್ವಿ ಅಂದ್ರೆ ಗುರುಗಳ 1 ನಿಮಿಷ ಬಂದೆ ಅಂದಾಗ ನಾವೇನು ಬೈಕ್ ತಗೊಂಡ್ಬಂದ್ಬಿಡ್ತೀವಿ, ನೀವು ಮುಂದೆ ಕುದುರೆ ಮೇಲೆ ನಡೆದ ಹಿಂದಿನ ಬೈಕ್ನ ಬರ್ತೀವಿ ಅಂತ ತಿಳ್ಕೊಂಡು ನಮ್ಮ ಹಣೆಬಾರ ಹಿಂಗಾಗಿದೆ. ಅರ್ಥಾತ್ ಏನು ಅಂದ್ರೆ ಇತ್ಲಾಗ ನಮ್ಮ ಕಡೆಗೂ ನಿಷ್ಠ ಇಲ್ಲ, ಇತ್ಲಾಗ ಪ್ರಪಂಚದೊಳಗೂ ಸುಖ ಇಲ್ಲ. ಇತ್ಲಾಗ ಏನಪ್ಪಾ ಅಂದ್ರೆ ಏನಾದ್ರು ಒಂದ್ ಸ್ವಲ್ಪ ಬುದ್ಧಿ ಒಳಗಿದ 4 ಅಕ್ಷರ ಅಂದ್ರೆ ಅದೂ ಇಲ್ಲ. ಹಿಂಗಾಗಿ ಏನಾಗಿದೆ ಅಂದ್ರೆ ಎತ್ತೆತ್ತಲಾಗೂ ಏನೂ ಇಲ್ಲದ ಮನ್ಯಾಗ ಬಯಸ್ಕೊಳ್ಳೋದು, ಓಣ್ಯಾಗ ಬಯಸ್ಕೊಳ್ಳೋದು, ಎಲ್ಲಿ ಹೋದಲ್ಲಿ ಬಯಸ್ಕೊಳ್ಳೋದು, ಬಂದಲ್ಲಿ ಬಯಸ್ಕೊಳ್ಳೋದು, ಬಿಟ್ಟು ಬೇರೆ ಏನಿಲ್ಲೇ ಹಿಂಗ ಪರಿಸ್ಥಿತಿ ಆಗಿದೆ. ಎತ್ಲಾಗ ಒಂದ್ ಕಡೆ ನಾವು
ಗತ್ತೆ ಹಿಡ್ಕೊಳಿಕ್ ಬರ್ಬೇಕು ಇದು ಬ್ರಹ್ಮಾನ್ ಮಹಾರಾಜ ಒಂದ ಮಾತಿಗೆ ಹೋಯ್ ಮಹಾರಾಜ ಬರ್ತೀನಿ ಅಂತ ಹ್ಞೂನ್ರಿ ಅಂತ ಅಂದ್ಕೂಳೆ ಮಹಾರಾಜ ಮುಂದೆ ಕುದುರೆ ಹಿಂದಿಂದ ಬ್ರಹ್ಮಾನ್ ಮಹಾರಾಜ ಓಡುವುದು ನಾವು ಏನು ಒಂದು ಪ್ರಾಕ್ಟಿಕಲಿ ಅಂತಿರ್ತೀವಲ್ಲ ಶಬ್ದ ಪ್ರಾಕ್ಟಿಕಲಿ ವಿಚಾರ ಮಾಡಿ ನೋಡ್ರಿ ಹೆಂಗ್ ಶಕ್ಯದ ಇದು ಕುದುರೆ ಹಿಂದಿಂದ 50 ಮೈಲು 90 ಕಿಲೋಮೀಟರ್ ಓಡುವುದು ಅಂದ್ರೆ ಸಾಮಾನ್ಯ ಮಾತು. ಎಷ್ಟರೇ ಅವರ ದೇಹ ಬುದ್ಧಿ ಸಂಪೂರ್ಣ ನಷ್ಟ ಆಗಿ ಹೋಗಿತ್ತು. ನಮ್ದು ದೇಹಕ್ಕೆ ಒಂದು ಸಣ್ಣದೊಂದು ಏನಾದ್ರು ಹಳ್ಳಿ ನಟ್ಟರ 3 ನಟ್ಟರ ನಮ್ಗೆ ಎಷ್ಟು ಚಡಪಡಿಕೆ ಆಗ್ತದ 3 ನಟ್ಟರ ಬ್ರಹ್ಮಾನಂದ ಮಹಾರಾಜನ ಮೈ ಎಲ್ಲ 3 ಕಂಟಿ ನಟ್ಟು ಎಲ್ಲ ಎಲ್ಲಿ ನೋಡಿದ್ರೆ ರಕ್ತ ಬರ್ತಿದೆ. ಯಾಕಂದ್ರೆ ಆ ಕುದುರೆ ಹೆಂಗೆ ಹೋಗ್ತದೆ ಅವಾಗೇನು ಈಗಿನ ಜೊತೆ ರಸ್ತೆ ಇದ್ದಿದ್ದಿಲ್ಲ ಏನಿಲ್ಲ. ಅರ್ಥಾತ್ ಏನು ಸಾದಾ ಒಂದು ಚಕಡಿ ದಾರಿ ಅಂತ ಇಂಥವು ಇತ್ಲಾಗಿ ಕಂಟಿ ಕದಲಿ ಅಂಥದ್ರೊಳಗೆ ಓಡಬೇಕು. ಅರ್ಥಾತ್ ಏನು ಕುದುರೆ ಎತ್ಲಾಗ ಹೋಗ್ತದ ಅದು ಒಂದ್ಸಲ ರಸ್ತೆ ಬಿಟ್ಟು ಮತ್ತೆ ಅರ್ಥಾತ್ ಏನು ಕಾಲ ದಾರಿಯೇ ಓಡ್ಬೋದು. ಮಹಾರಾಜರೇನು ಅವ್ರೇನು ಅದೇನು ಲಗಾಮ್ ಇತ್ಲಾಗ್ದೇಕ್ ಅದು ಬರೋಬ್ಬರಿ ದಾರಿ ತರ್ತಿದ್ರು ಅಂತ ಅದು ಏನಿಲ್ಲ. ಅವರು ಸುಮ್ಮನೆ ಲಗಾಮ್ ಹಿಡ್ಕೊಂಡು ಹಿಂಗೆ ಕೂತ್ಬಿಟ್ಟಾರೆ. ಹಿಂದಿನ ಬ್ರಹ್ಮಾನಂದ ಮಹಾರಾಜರು ಬೆಳಿಗ್ಗೆ ಬರೋಬ್ಬರಿ ಸೂರ್ಯೋದಯ ಬಿಟ್ಟವರು ಅರ್ಥಾತ್ ಏನು ಅಂತಂದ್ರೆ ಸೂರ್ಯಾಸ್ತಕ್ಕೆ ಏನ್ ಮಾಡಿದ್ರು ಅಂದ್ರೆ ಪಂಢರಪುರ ಬಂದು ಮುಟ್ಟಿದ್ರು. ಮಹಾರಾಜರಿಗೆ ಏನು ಅನಿಸಿರಬಹುದು ಅರ್ಥಾತ್ ಎಂಥ ಶಿಷ್ಯ ಆಗ್ತದೆ. ಅವಾಗ ಒಂದ್ಸಲ ಮಹಾರಾಜರು ಏನಂದ್ರು ಅಂದ್ರೆ ಆ ಬ್ರಹ್ಮಾನಂದ ಮಹಾರಾಜರು ಏನಂದ್ರು ಬ್ರಹ್ಮಾನಂದ ನನಗೆ ಎಲ್ಲರೂ ಸಮರ್ಥ ಅವತಾರ ಅಂತಾರೆ. ಆಗ ನನಗೆ ಏನಿಲ್ಲ ಅಂದ್ರೆ ಸಮರ್ಥರ ಅವತಾರ ಇದ್ದಿಲ್ವೋ ಇಲ್ವೋ ಇನ್ ಗೊತ್ತಿಲ್ಲ. ಆದ್ರೆ ಕಲ್ಯಾಣ ಸ್ವಾಮಿ ಮಾತ್ರ ಇಲ್ಲ ಅಂತ. ಅವಾಗ ಬ್ರಹ್ಮಾನಂದ ಮಹಾರಾಜರು ಏನಂದ್ರು आपण ಸಮರ್ಥಾಂಚೆ ಅಲ್ಲ ಮಹಾರಾಜರು ಏನಂದ್ರು ಅಂದ್ರೆ ಸಮರ್ಥರ ಅವತಾರ ಅಂತಾರೆ ಅವಾಗ ಬ್ರಹ್ಮಾನಂದ ಮಹಾರಾಜರು ಖರೆ ಅದ ತಾವು ಸಮರ್ಥನ ಅವತಾರ ಇದ್ದೀರಿ ಅನ್ನೋ ಖರೆ. ಆದ್ರೆ ತಮ್ಮ ಕಲ್ಯಾಣ ಸ್ವಾಮಿ ಇಲ್ಲ ಅಂತ. ಅರ್ಥಾತ್ ಎಷ್ಟು ನೋಡ್ರಿ ಅವರಿಗೆ ತಮ್ಮ ಬಗ್ಗೆ ತಮ್ಗೆ ಏನೂ ಅಭಿಮಾನ ಇಲ್ಲ ಅನ್ನುವಂತ ತಮ್ಮ ಕಲ್ಯಾಣ ಸ್ವಾಮಿ ಇಲ್ಲ. ಅವಾಗ ಮಹಾರಾಜರು ಏನಂದ್ರು ಅಂದ್ರೆ ब्रह्मानंद तुम्ही कल्याण स्वामीचे अवतार आहात. मी काय समर्थांचे अवतार नाही. नाने समर्थ अवतार अಲ್ಲ, ನೀವು ಮಾತ್ರ ಕಲ್ಯಾಣ ಸ್ವಾಮಿ ತಂದೆ ಕಲ್ಯಾಣ ಸ್ವಾಮಿನ ಇದ್ದೀರಿ ಅಂತ. ಅರ್ಥಾತ್ ಈ ಒಂದು ಎಂಥ ನಿಷ್ಠ ಶ್ರದ್ಧಾ ಅಂದ್ರೆ ಮುಗಿದು ಹೋಯಿತು. ಶ್ರದ್ಧಾ ಪ್ರಧಾನವಾಗಿದ್ದು ತರ್ಕಿಲ್ಲ, ವಿಚಾರ ಇಲ್ಲ, ಕಲ್ಪನಾ ಇಲ್ಲ. ಅಥವಾ ಏನಪ್ಪ ಇದರಿಂದ ಲಾಭ ಆಗ್ತದನೋ ಹಾನಿ ಆಗ್ತದನೋ ಹಿತ ಆಗ್ತದನೋ ಅಹಿತ ಆಗ್ತದನೋ ನಮ್ಗೆ ಸುಖ ಆಗ್ತದನೋ ದುಃಖ ಆಗ್ತದನೋ ಈ ಕ್ಷೇತ್ರನ ಇಂಥದ್ದು. ಅರ್ಥಾತ್ ಆಧ್ಯಾತ್ಮಿಕ ಕ್ಷೇತ್ರ ಪಾರಮಾರ್ಥಿಕ ಕ್ಷೇತ್ರ ಅಂದ್ರೆ ಇದು ಶ್ರದ್ಧೆಯಿಂದಲೇ ನಾವು ಈ ಕ್ಷೇತ್ರಗಳು ಕಾಲಿರ್ತಕ್ಕಂತೆ ಹೊರತು ನಾವು ತರ್ಕ ವಿಚಾರ ಮಾಡಿ ಇದ್ರೊಳಗೆ ನಮಗೇನು ಪ್ರಾಪ್ತ ಆಗುವಂತಹದ್ದಲ್ಲ. ಅರ್ಥಾತ್ ಏನು ಅಂದ್ರೆ ಅವ್ರು ಬೆನ್ನ ಹತ್ತಿ ಓಡಿದ್ರು ಹೆಂಗೋ ಹಂಗೆ ಕಲ್ಯಾಣ ಸ್ವಾಮಿ ಗಿಡ ಏರಿದ್ರೆ ಕಡಿಬೇಕು ಅಂತ ಇನ್ನೇನು ಈ ಕೊಡ್ಲಿ ತುರ್ಕನ ಸಮರ್ಥರು ಮೊದಲು ಹೇಳಿದ್ರು ಅತ್ಲಾಗಿಂದ ಕಡಿ ಅಂತ. ಅತ್ಲಾಗಿಂದ ಕಡಿ ರಾತ್ರಿ ಏನು ಅಂದ್ರೆ ಟೊಂಗಿ ಬೀಳ್ತದೆ, ಟೊಂಗಿ ಜೊತೆಗೆ ನೀನು ಭಾವ್ಯಾಗ ಬೀಳು ಅಂದ್ರೆ 1 ಸೆಕೆಂಡ್ ಅದನ್ನು ವಿಚಾರ ಮಾಡಿದ್ರು. ಅತ್ಲಾಗಿಂದ ಕಡಿ ಅಂದ ಕೂಡಲೇ ತಕ್ಷಣ ಅವ್ರು ಏನ್ ಮಾಡಿದ್ರು, ಅತ್ಲಾಗಿ ಹೋದ್ರು. ಹೋಗಿ ಏನದ ಆ ಗಿಡ ಯಾವ ಕಡೆಯಿಂದ ಟೊಂಗಿ ಬೀಳ್ತಿತ್ತು ಆ ಕಡೆಯಿಂದ ಗಿಡ ಕಳೆದ್ರು. ಸದ್ಗುರುಗಳು ಸುಮ್ಮನೆ ಹೇಳ್ತಾರೆ ಅದರೊಳಗಿಂದ ಅವನದೇನಪ್ಪಾ ಅಂದ್ರೆ ಅವನ ಅಕಲ್ಯಾಣ ಆಗಲಿ ಅಂತ ಹೇಳಲಿಕ್ಕೆ ಶಕ್ಯ ಇರಲಿ. ಅದರೊಳಗಿಂದಲೇ ಅವನ ಕಲ್ಯಾಣ ಆಗೋದು ಶಕ್ಯ ಇರ್ತಾರೆ ಅನ್ನೋ ದೃಷ್ಟಿಯಿಂದ ಅವ್ರು ಹೇಳಿರ್ತಾರೆ. ಆಮೇಲೆ ಗಿಡ ಟೊಂಗಿ ಕಳೆದ ಕೂಡಲೇ ಟೊಂಗಿ ಮತ್ತು ಅವರು ಕೂಡೇ ಭಾವ್ಯಾಗ ಬಿದ್ದರು. ಭಾವ್ಯಾಗ ಬಿದ್ದುಕೊಂಡು ಮಂದೆಲ್ಲ ಗಾಬರಿಯಾಗಿ ಹುಡುಗ ಭಾವ್ಯಾಗ ಬಿದ್ದ ಅಲ್ಲಿ ಕತ್ತರು. ಸಮರ್ಥರು ಮಾತ್ರ ಸುಮ್ಮನೆ ಶಾಂತವಾಗಿ ಅವ್ರು ಏನ್ ಕೂತಿದ್ರು ಅಲ್ಲಿಂದ ಕಣ್ಣು ಮುಚ್ಚುಕೊಂಡು ಜಪ ಮಾಡ್ಬೋದು ಕೂತಿದ್ರು. ಆಮೇಲೆ ಬಂದು ಮಂದಿ ಸಮರ್ಥರ ಮುಂದೆ ಒದರಾಡಿಕ ಏನ್ರಿ ನೀವು ಎಂತ ಸ್ವಲ್ಪ ಸಾಧುವಾಗಿದೆ, ನೀವು ಬುದ್ಧಿಗಿದ್ದಲ್ಲ ಇಲ್ಲ ಪಾಪ ಯಾವ ಊರದ್ದು ಯಾರು ತಂದೆ ತಾಯಿ ಯಾರು ಹುಡುಗನ ಕರ್ಕೊಂಡ್ ಬಂದಿರಿ ಅದು ನಿಮ್ ಭಾವ್ಯಾಗ ಕೆಟ್ಟಿದ್ರಿ ನಿಮ್ಗೆ ಹೆಂಗ್ ತಿಳಿದ್ರ ಹಿಂಗ ಅವ್ರಿಗೆ ಬಾಯಿಗೆ ಒದರಾಡೋ ಜನರಿಗೆ ಅವ್ರಿಗೇನು ಮುಗದಾನ ಮುಖಾಡ ಒದರತಾರ ಏನಕ್ಕೇನಾದ್ರೂ ಏನ್ ಬೇಕಾದ ಮಾತಾಡ್ತಾರೆ. ಆ ಸಮರ್ಥರು ಅವ್ರಿಗೇನ್ರಿ ಅದೊಂದು ಕಲ್ಪನಾ. ಅರ್ಥಾತ್ ಏನು ಅವ್ರು ಮಹತ್ವ ಕೊಡ್ಬೇಕು ಪ್ರಪಂಚದ ಈ ವಿಚಾರಗಳಿಗೆ ಅವ್ರು ಏನ್ ಬಂದು ಭಾವ್ಯಾಗ ಹಣಿಕೆ ಹಾಕಿದ್ರು. ಪಾಪ ಖರೆಯದ ಯಾವ ಅವನು ಏನು ತಂದೆ ತಾಯಿ ಯಾರು ಬಂದು ಬಿಟ್ಟ ನನ್ನ ಹಿಂದಿಂದ ನನಗೇ ತಿಳಿಬೇಕಿರೋ ಕನಿಷ್ಠ ಏನು ಒಂದು ಅತ್ಲಾಗಿಂದ ಕಳೆದ್ರೆ ಟೊಂಗಿ ಮೂರು ಭಾವ್ಯಾಗ ಬೀಳ್ತದ ಮತ್ತು ಅದ್ರ ಜೊತೆಗೆ ಅವನು ಭಾವ್ಯಾಗ ಬೀಳ್ತಾನ ನಮ್ಗೆ ಇಷ್ಟು ತಿಳಿದ
ಅರ್ಥಾತ್ ಏನು ಅಂದ್ರೆ ನಮ್ಮ ಕಡೆ ಇದೆ ವ್ಯಾವಹಾರಿಕ ಜ್ಞಾನ ಇರಂಗಿರ್ಬಿಡ್ರಿ ಅಂತ ತಿಳ್ಕೊಂಡು ನಾವು ಸಮರ್ಥರು. ಅರ್ಥಾತ್ ಏನು ಅಂದ್ರೆ ನಮಗೇನು ವ್ಯಾವಹಾರಿಕ ಜ್ಞಾನ ಇರಂಗಿಲ್ಲ, ವ್ಯವಹಾರಿಕ ಜ್ಞಾನದೊಳಗೆ ನಾವು ಇತ್ತು ಫೇಲ್ ಆಗಿರ್ತೀವಿ ಅಂತ. ಆಮೇಲೆ ಬಂದು ನೋಡಿದ್ರು ಎಲ್ಲೆಲ್ಲೂ ಕಾಣಿಸ್ಲಿಲ್ಲ, ಕೊನೆಗೆ ಮ್ಯಾಲಿಂದ ನಾವು ಒದರಿದ್ರು. ಕಲ್ಯಾಣ ಏನು ಪಾಲಿನ ಕಲ್ಯಾಣವಾಗಿದ್ದೇನೋ ಅಂತ ಅವನ ಹೆಸರು ಮುಂಬಾಜಿ, ಅರ್ಥಾತ್ ಅಂಬಾಜಿ. ಅವನ ಹೆಸರು ಏನು ಅಂದ್ರೆ ಅಂಬಾಜಿ ಅಂತಿತ್ತು. ಅಂಬಾಜಿ ಅಂದಿದ್ರಿ ಏನೋ ಕಲ್ಯಾಣವಾಗಿದೆಯೇನೋ ಅಂತಂದು. ಮುಂದೆ ನಾನು ಅಲ್ಲಿ ಕಲ್ಯಾಣವಾಗಿದ್ದೀನಿ ಅಂದ್ಕೂಡಿ ಮತ್ತು ಮ್ಯಾಕೊಂಡು ಅವನ ಹೆಸರು ಕಲ್ಯಾಣ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಶ್ರದ್ಧಾ ಪ್ರಧಾನರಾಗಿದ್ದು ಬುದ್ಧಿ ತದನುಗಾಮಿಯಾಗಿರ್ತಕ್ಕಂಥ ಸಾಧಕರು ಇವರು ಸಮಾಜದಲ್ಲಿ 1,000 ಅಂದರೆ 1,00,000 ಒಬ್ಬರಲ್ಲಿ ಸಿಗ್ತಾರೋ ಎಂದು ಹೇಳಿರ್ತಾರೆ. ಯಾಕಂದ್ರೆ ನಮ್ಮ ಬುದ್ಧಿ ಏನಿದೆ ಅನ್ನೋ ಬರೀ ಆ ಬುದ್ಧಿನ ನಮ್ಮನ್ನೇನ್ ಮಾಡ್ತಾ ಇದೆ ಅಂದ್ರೆ ಅಡ್ಡ ಮಾರ್ಗಕ್ಕೆ ತಗೊಂಡು ಹೋಗ್ತಾ ಇದೆ. ಪರಮಾರ್ಥದಿಂದ ನಾವು ಏನಾದರೂ ವಂಚಿತ ಆಗ್ತಿದ್ರೆ ಅದು ನಮ್ಮ ಬುದ್ಧಿಯಿಂದನೇ. ಆದ್ರೂ ಸಹಿತ ಆ ಬುದ್ಧಿ ಸದ್ಬುದ್ಧಿ ಆಗ್ಬೇಕು ಅನ್ನುವಂಥದ್ದು ಬಹಳ ಮಹತ್ವದಿದೆ. ಆದ್ರೆ ಇನ್ನೊಂದು ಪ್ರಕಾರದ ಸಾಧಕರು ಯಾರು ಅಂದ್ರೆ ಬುದ್ಧಿ ಪ್ರಧಾನವಾಗಿದ್ದು ಶ್ರದ್ಧಾ ತದನುಗಾಮಿಯಾಗಿರ್ತಕ್ಕಂಥದ್ದು. ಬುದ್ಧಿನೇ ಮುಂದಿರ್ತದೆ, ಶ್ರದ್ಧಾ ಅದನ್ನು ಅನುಸರಿಸಿಕೊಂಡು ಸಣ್ಣಾಗಿ ಸಾವಕಾಶ ಹೋಗ್ತಿರ್ತದೆ. ಮುಂಚೆ ಬುದ್ಧಿ ಒಪ್ಪಿಗೆ ಆಗ್ಬೇಕು, ಆಮೇಲೆ ಶ್ರದ್ಧಾ ಕೂಡ್ಬೇಕು. ಇದಕ್ಕೆಲ್ಲ ತಿಳ್ಕೊಂಡ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಮುಖ್ಯವಾಗಿ ಏನ್ ಬೇಕು ಅಂದ್ರೆ ಶ್ರದ್ಧಾ ಬೇಕು. ಆದ್ರೆ ಈ ವೈಜ್ಞಾನಿಕ ಸಂಸ್ಕೃತಿ ನಮ್ಮ ಶ್ರದ್ಧೆಯನ್ನೇ ಮೂರು ಹಾಕಿಬಿಟ್ಟಿದೆ. ನಮಗೆ ಒಂದೇ ಒಂದರಲ್ಲಿ ಏನು ಅಂದ್ರೆ ಯಥಾರ್ಥ ನಾನು ಮುಂಜಾನೆ ಹೇಳಿದ ಎದರೊಳಗೂ ನಮ್ಗೆ ಶ್ರದ್ಧಾ ಇದೆ. ಮುಖ್ಯವಾಗಿ ಒಂದರೊಳಗೆ ಇರುವ ಶ್ರದ್ಧಾ ಅಂದ್ರೆ ದುಡ್ಡಿನಲ್ಲಿ ಶ್ರದ್ಧಾ ಅದ, ಹಣದಲ್ಲಿ ದ್ರವ್ಯದಲ್ಲಿ ಶ್ರದ್ಧಾ ಅದ, ಅರ್ಥಾತ್ ಇನ್ನೊಂದು ಬಂಗಾರದಲ್ಲಿ ಶ್ರದ್ಧಾ ಅದ, ಬೆಳ್ಳಿ ಒಳಗೆ ಶ್ರದ್ಧಾ ಅದ, ಮನಿಮಾರ್ಗದಲ್ಲಿ ಶ್ರದ್ಧಾ ಅದೆ, ದುಡ್ಡಿನಲ್ಲಿ. ಇವೆಲ್ಲದಕ್ಕೂ ಮೂಲ ಕಾರಣ ಆಗಿರ್ತಕ್ಕಂಥ ದುಡ್ಡಿನಲ್ಲಿ ಶ್ರದ್ಧಾ. ಆದ್ರಿಂದ ನಮ್ಮ ಜೀವನದಲ್ಲಿ ಎಷ್ಟೊಂದು ಅಶಾಂತಿ, ಅಸಮಾಧಾನ, ಅತೃಪ್ತಿಗಳು ತುಂಬಿಕೊಳ್ತಾ ಇವೆ. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಸತ್ಪುರುಷರು ಹೊರತಾಗಿ ಬೇರೆ ಯಾರು ನಮಗೆ ಗತಿ ಇಲ್ಲ ಅಂತ ತಿಳ್ಕೊಂಡು ಅನಿಸ್ತದೆ. ಭಗವಂತನ ನಾಮ, ಅದೇ ರೀತಿಯಾಗಿ ಸದ್ಗುರುಗಳು ಮತ್ತು ಭಗವಂತನ ನಾಮ ಇವೆರಡನ್ನು ನಾವು ಗಟ್ಟಿ ಹಿಡ್ಕೊಂಡಿವಿ ಅಂದ್ರೆ ಅರ್ಥಾತ್ ಏನು ಅಂದ್ರೆ ನಿಶ್ಚಿತವಾಗಿಯೂ ನಮಗೇನಾಗ್ತದೆ ಅಂತಂದ್ರೆ ಮಹಾರಾಜ ಹೇಳಿದ್ರು, ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನಿಗೆ 2 ಅವಳಿ ಮಕ್ಕಳಿದ್ದಾರೆ. ಯಾರು ಅಂದ್ರೆ ಒಂದು ನಾಮ ಮತ್ತು ಇನ್ನೊಂದು ಪ್ರೇಮ. ಸದ್ಗುರುಗಳ ಬಗ್ಗೆ ಇರತಕ್ಕಂಥ ಪ್ರೇಮ, ಭಗವಂತನ ಬಗ್ಗೆ ಇರೋ ಪ್ರೇಮ, ನಾಮದ ಬಗ್ಗೆ ಇರೋ ಪ್ರೇಮ, ಮತ್ತು ಇನ್ನೊಂದು ಯಾವುದು ಅಂದ್ರೆ ಭಗವಂತನ ನಾಮ. ಹೆಂಗು ಹಂಗ ಸದ್ಗುರುಗಳ ಒಂದು ಅನುಗ್ರಹದಿಂದ ನಾವು ನಿಜವಾಗಿಯೂ ಏನು ಅಂತಂದ್ರೆ ಕಳೆದ 8 ತಿಂಗಳುಗಳಿಂದ ಮಾರ್ಚ್ 24ರಿಂದ ನಾವು ಈ ರೀತಿ ಒಂದು ಆಶ್ರಮದಲ್ಲಿರೋದು, ನೀವು ಎಲ್ಲರೂ ನಿಮ್ಮ ಮನೆಗಳಲ್ಲಿ ಇರೋದು, ಇದು ಒಂದು ನಮ್ಮೆಲ್ಲರ ಜೀವನದಲ್ಲಿ ಅರ್ಥಾತ್ ಏನು ಅಂದ್ರೆ ಹೊರಗಿನ ದೃಷ್ಟಿಯಿಂದ, ಅರ್ಥಾತ್ ಏನು ಅಂದ್ರೆ ಸಮಾಜದ ದೃಷ್ಟಿಯಿಂದ ಅಥವಾ ಮನುಷ್ಯನ ಒಂದು ಅರ್ಥಾತ್ ಏನು ಅಂದ್ರೆ ರೋಗ ರುಜಿನಗಳ ದೃಷ್ಟಿಯಿಂದ, ಆ ರೀತಿಯಾಗಿರ್ತಕ್ಕಂತಹ ದುಃಖ ನೋವುಗಳ ದೃಷ್ಟಿಯಿಂದ ಅತ್ಯಂತ ತಾಪದಾಯಕವಾಗಿರ್ತಕ್ಕಂತಹ ಪರಿಸ್ಥಿತಿ ಆಗಿದ್ರು ಸಹಿತ ಇದು ನಿಜವಾಗಿಯೂ ನಮ್ಮ ಆಧ್ಯಾತ್ಮಿಕ ಸಾಧನೆಯ ವಿಷಯದಲ್ಲಿ, ಜೀವನದ ವಿಷಯದಲ್ಲಿ, ಕ್ಷೇತ್ರಗಳ ವಿಷಯದಲ್ಲಿ ಶ್ರದ್ಧೆ ಇರ್ತಕ್ಕಂಥವ್ರಿಗಂತೂ ಇದೇನಪ್ಪ ಅಂದ್ರೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ದಿವಸ. ಆಯುಷ್ಯದಲ್ಲೇ ಇದು ನಮಗೆ ಇಷ್ಟೊಂದು ನಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ನಾವು ಏಕಾಂತದಲ್ಲಿದ್ದು ಅಂತರ್ಮುಖರಾಗಿ ಏನೋ ಒಂಚೂರು ಸಾಧನೆ ಕಡೆಗೆ ಲಕ್ಷ್ಯ ಕೊಡ್ಲಿಕ್ಕೆ ಅನುಕೂಲವಾಗ್ತಕ್ಕಂಥ ಈ ವಾತಾವರಣ ಒಂದು ದೃಷ್ಟಿಯಿಂದ ಇದು ಮಹಾಮಾರಿಯ ಒಂದೇನು ಶಾಪ ಅಂತ ತಿಳ್ಕೊಂಡು ಹೇಳಬಹುದು. ಅದಕ್ಕನುಸಾರವಾಗಿ ಲಕ್ಷಗಟ್ಟಲೆ ಜನರು ಪ್ರಪಂಚದಲ್ಲಿ ಅಷ್ಟೊಂದು ನೋವು ಕಷ್ಟ ಅನುಭವಿಸ್ತಾ ಇದ್ದಾರೆ. ಎಷ್ಟೊಂದು ಜನರು ಮರಣ ಹೊಂದ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯೊಳಗೂ ನಮ್ಗೆ ಅದೆಲ್ಲ ನಮ್ಮ ಕೈಯಲ್ಲಿಲ್ಲೇ ಇಲ್ಲ. ಅದು ಅನಿವಾರ್ಯ. ಅದು ಭಗವಂತನ ಒಂದು ಸಂಕಲ್ಪಕ್ಕನುಸಾರವಾಗಿ ನಡೀತಾ ಇದ್ದಾಗ ನಾವು ಏನ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋ ದೃಷ್ಟಿಯಿಂದ ನಾವು ನಮ್ಮ ಮನೆಗಳಲ್ಲಿ ನಿಜವಾಗಿಯೂ ಬಹಳಷ್ಟು ಜನರು ಮಹಾರಾಜರ ಪರಿವಾರದವರೆಲ್ಲರೂ ಏನರು ತಮ್ಮ ಮನೆಗಳಲ್ಲಿ ನಾಮಸ್ಮರಣೆ, ಉಪಾಸನೆ ಮತ್ತು ಏನಾದರೂ ಪಾರಾಯಣ, ಜಪ ಮತ್ತು ನಾಮವನ್ನು ಬರೆಯುವುದು ಇತ್ಯಾದಿಗಳನ್ನು ತೊಡಗಿದ್ದು ನಿಜವಾಗಿಯೂ ಏನೊಂದು ಸಂತೋಷದ ವಿಷಯ. ಅದೇ ರೀತಿಯಾಗಿ ಈಗಾಗಲೇ ಏನಾಯ್ತು ಅಂತಂದ್ರೆ ನಾವು ರಾಮನವಮಿಯನ್ನು ಇಲ್ಲೇ ಒಳಗೆ ಮಾಡಬೇಕಾಗಿ ಬಂತು. ಕೃಷ್ಣ ಜಾತ್ರೆ ಏನು ಅಂತಂದ್ರೆ ಗುರುಪೌರ್ಣಿಮಾ ಒಳಗೆ ಮಾಡಬೇಕಾಗಿ ಬಂತು. ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಒಳಗೆ ಮಾಡಬೇಕಾಗಿ ಬಂತು.
ಅದೇ ರೀತಿಯಾಗಿ ಈಗ ಪುಣ್ಯತಿಥಿಯನ್ನು ಸಹಿತ ನಾವು ಒಳಗಿದ್ದವರು ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಉಂಟಾದಾಗ ನಮ್ಗನಿಸ್ತು ಏನು ಅಂದ್ರೆ ಇನ್ನೊಂದಿಷ್ಟು ಅರ್ಥಾತ್ ಏನು ಅಂದ್ರೆ ಮುಖ್ಯಗಳು ಜಿಜ್ಞಾಸುಗಳು ಸಾಧಕ ವೃತ್ತಿಯವರು ಬಂದು ಮಹಾರಾಜರ ಸಾನ್ನಿಧ್ಯದಲ್ಲಿ ಒಂದು 15 ದಿವಸ ಆದರೂ ಇರುವಂಥ ಅವಕಾಶ ಪ್ರಾಪ್ತ ಆಗಬೇಕು ಅಂತ ತಿಳ್ಕೊಂಡು ನಮ್ಮ ಮನುಷ್ಯನಾಗ ಬಂದು ಈ ಒಂದು ಯೋಜನೆಯನ್ನು ಮಾಡಿತು. ಒಂದು 50-60 ಜನ ಆದರೂ ಸಹಿತ ಇಂಥ ಈ ಒಂದು ವಾತಾವರಣದಲ್ಲಿ ಈ ಒಂದು ಪ್ರಶಾಂತವಾಗಿರ್ತಕ್ಕಂಥ ಕೇವಲ ಆಧ್ಯಾತ್ಮಿಕ ಭಾವ ತರಂಗ ನಾನು ಮುಂಜಾನೆ ಹೇಳಿದೆ. ಕಾಕಡಾರ್ತಿ ಸಮಯದಲ್ಲಿ ಮಹಾರಾಜರ ಸಾನ್ನಿಧ್ಯದಲ್ಲಿ ಅರ್ಥಾತ್ ಏನು ಅಂದ್ರೆ ಇವರು ಎಳ್ಳಷ್ಟು ಸಂಶಯ ಏನು ಅಂತಂದ್ರೆ ಬೆಲ್ಸನೆಯವರು ಎಷ್ಟೋ ಸಲ ಹೇಳ್ತಿರ್ತಾರೆ ಏನು ಅಂದ್ರೆ ಪುಣ್ಯತಿಥಿಯ ಒಂದು ಬೆಳಿಗ್ಗೆ ಗುಲಾಲಿನ ಸಮಯದಲ್ಲಿ ದೇವತೆಗಳು ಗಂಧರ್ವ ಯಕ್ಷರ ಕಿನ್ನರ ಕಿಂಪುರುಷರು ಅರ್ಥಾತ್ ಋಷಿಗಳು ಮುನಿಗಳು ಇಷ್ಟು ಅಲ್ಲದೆ ಮಹಾರಾಜರ ಅನೇಕ ಶಿಷ್ಯರು ಮಹಾರಾಜ ಬೆಲ್ಸರ ಮಣ್ಣು ಪ್ರವಚನದಾಗ ಹೇಳಿದರು. ಪಂಢರಪುರಾದಿಗಳಿಗೆ ಇಷ್ಟ್ಯಾಕೆ ಮಹತ್ವದ ತಿರುಪತಿ ಪಂಢರಪುರ ಅದೇ ರೀತಿ ಕ್ಷೇತ್ರಗಳಿಗೆ ಇಷ್ಟ್ಯಾಕೆ ಮಹತ್ವದ ಅವ್ರು ಪಂಢರಪುರದ ಬಗ್ಗೆ ಹೇಳಿದರು. ಏಕಾದಶಿ ದಿವಸದ ಪ್ರವಚನ ಇತ್ತು, ಕಾರ್ತಿಕ ಏಕಾದಶಿದು. ಅವ್ರು ಹೇಳಿದ್ರು ಇವತ್ತು ಪಂಢರಪುರದಕ್ಕೆ ಇಷ್ಟ್ಯಾಕೆ ಮಹತ್ವ ಇದೆ ಅಂದ್ರೆ ಅಲ್ಲಿ ಪಾಂಡುರಂಗನ ಭಕ್ತರೆಲ್ಲರೂ ಏನನ್ನು ಸೂಕ್ಷ್ಮ ಭಾವದಿಂದ ಬಂದಿರ್ತಾರೆ. ಜ್ಞಾನೇಶ್ವರ ಮಹಾರಾಜರು ಬಂದಿರ್ತಾರೆ, ನಾಮದೇವರು ಬಂದಿರ್ತಾರೆ, ತುಕಾರಾಮರು ಬಂದಿರ್ತಾರೆ. ಭಕ್ತ ನಾವು ಹೋಗುದಿಲ್ಲ ಅಷ್ಟ, ಅವರೆಲ್ಲ ಬಂದಿರ್ತಾರೆ. ಅರ್ಥಾತ್ ಏನು ಅಂದ್ರೆ ಪಾಪ ಆ ಪಾಂಡುರಂಗನ ದರ್ಶನ ಮಾಡಿಕೊಂಡು ಹೋಗುವ ಏಕಾದಶಿ ಪರ್ವಕಾಲದ ಇಂದ್ರಾಯಣಿ ಸ್ನಾನ ಆಗ್ತದೆ, ಪಾಂಡುರಂಗನ ದರ್ಶನ ಆಗ್ತದೆ. ನಾವು ಅಗದಿ ದೊಡ್ಡ ಜೊತೆ ಏನಪ್ಪಾ ಅಂದ್ರೆ ಒಂದು ವಿಶಿಷ್ಟ ಪದ್ಧತಿ, ಒಂದು ವಿಶಿಷ್ಟ ಒಂದು ದೃಷ್ಟಿಯಿಂದ ವಿಚಾರ ಮಾಡುವ ಜೊತೆ ಏನು ಅಂದ್ರೆ ಅವರು ಅರ್ಥಾತ್ ಏನು ಅಂದ್ರೆ ಅವ್ರು ಎಂಥವ್ರು ಅಂತಾರೆ ಸುಧಾರಿಸಿದವ್ರ ಜೊತೆ ನಾವೇನ್ ಮಾತಾಡ್ತೀವಿ ಅಂತಂದ್ರೆ ಇಲ್ರಿ ಗದ್ದಲಾಗೆಲ್ಲ ನಾವು ಹೋಗುದಿಲ್ಲ. ಅರ್ಥಾತ್ ಲಕ್ಷಗಟ್ಟಲೆ ಜನರು ಅಲ್ಲಿ ಹೋಗೋದು ಅವರೆಲ್ಲರೂ ಮೂರ್ಖರೇ ಏನಂಗ ನಾವು ಅಷ್ಟು ಶಾಲೆ ಗದ್ದಲ ಹೋಗೋ ಪದ್ಧತಿ ಇದೆ ನಮ್ದು. ನಾವು ಅಗದಿ ಏಕಾಂತದಲ್ಲಿ ಹೋಗ್ತೀವಿ, ಇಲ್ಲ ಅಗದಿ ಗದ್ದಲ ಕಡಿಮೆ ಅಂದ್ರೆ ಅವಾಗ ಹೋಗಂಗಿಲ್ಲ, ಈಗ ಹೋಗಂಗಿಲ್ಲ. ಅರ್ಥಾತ್ ಏನು ಅಂದ್ರೆ ಆಗ ಹೋಗಂಗಿಲ್ಲ, ಈಗ ಹೋಗ್ಲಿಕ್ಕೆ ಇಚ್ಛಾ ಇರಂಗಿಲ್ಲ. ಅವಾಗ ಇಚ್ಛಾ ಇರಂಗಿಲ್ಲ, ಈಗ ಹೋಗ್ಲಿಕ್ಕೆ ಆಗಂಗಿಲ್ಲ. ಆವಾಗ ಬೆಲ್ಸರರು ಹೇಳಿದ್ರು ನಿಜವಾಗಿಯೂ ಆ ಏಕಾದಶಿ ದಿವಸ ಪಂಢರಪುರದ ಆಷಾಢ ಏಕಾದಶಿ ಕಾರ್ತಿಕ ಏಕಾದಶಿಯಲ್ಲಿ ಪಾಂಡುರಂಗನಿಗೆ ಎಷ್ಟೊಂದು ಭಕ್ತರು ಬರ್ತಾರೆ. ನಾಮದೇವರು ತುಕಾರಾಮರು ಅವರೆಲ್ಲರೂ ಏನಂದ್ರೆ ಏಕಾದಶಿ ದಿವಸ ಅಲ್ಲಿ ಬರ್ತಿರ್ತಾರೆ. ಹೆಂಗು ಹಂಗೆ ಅಂದ್ರೆ ಮಹಾರಾಜರ ಗುಲಾಲಿನ ಸಮಯದಲ್ಲಿ ಅರ್ಥಾತ್ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ಋಷಿಗಳು ಮುನಿಗಳು ಮಹಾರಾಜರ ಶಿಷ್ಯರು ಬ್ರಹ್ಮಾನಂದರು ಆನಂದ ಸಾಗರರು ಮಹಾಭಾಗವತರು ಅದೇ ರೀತಿಯಾಗಿ ಇನ್ನೊಂದು ಬಹು ಸಾಹೇಬರು ತಾತ್ಯ ಸಾಹೇಬರು ಇಂಥ ಒಂದು ಎಲ್ಲ ಶಿಷ್ಯರು ಸೂಕ್ಷ್ಮವಾಗಿ ಇಲ್ಲಿ ಬಂದು ಮಹಾರಾಜರು ಅವರೆಲ್ಲ ಏನದ ಅಲ್ಲಿ ಮಹಾರಾಜರ ಹತ್ತಿರ ಇರ್ತಾರೆ. ಸ್ವಲ್ಪ ಒಬ್ರು ಕೆಲವರು ಕೆಳಗಿರ್ತಾರೆ, ಕೆಲವರು ಮ್ಯಾಲಿರ್ತಾರೆ. ಒಟ್ಟು ಮಹಾರಾಜರು ಸುತ್ತಮುತ್ತ ಇರ್ತಕ್ಕಂಥವರೆಲ್ಲರೂ ಮಹಾರಾಜರ ಗುಲಾದ ಸಮಯದಲ್ಲಿ ಇಲ್ಲಿ ಬರ್ತಾರೆ. ಸೂಕ್ಷ್ಮವಾಗಿ ಅವರು ಬಂದರು ಅಂದ್ರೆ ಒಂದು ದಿವ್ಯ ವಾತಾವರಣ ನಿರ್ಮಾಣ. ಯಾಕಂದ್ರೆ ಅವ್ರ ಭಾವನಾ, ಅವ್ರ ಅಂತಃಕರಣ, ಅವ್ರ ಮನಸ್ಸು, ಅವ್ರ ಬುದ್ಧಿ, ಅವ್ರ ಸೂಕ್ಷ್ಮ ಭಾವದಲ್ಲಿ ಇದ್ರೂ ಸಹಿತ ಅವೆಲ್ಲ ಏನೋ ಸದ್ಗುರು ಪ್ರೇಮ, ನಾಮದ ಪ್ರೇಮ ಹಾಗೂ ನಾಮಸ್ಮರಣೆಯಿಂದ ತುಂಬಿ ತಿಳ್ಕೊಂಡಿರುವುದರಿಂದಾಗಿ ಒಂದು ವಾತಾವರಣ ದಿವ್ಯವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ. ಆದ್ರೆ ಹೆಂಗ ರೇಡಿಯೋ ಕೇಂದ್ರದಲ್ಲಿ ಆ ಕೇಂದ್ರದಲ್ಲಿ ಏನಂದ್ರೆ ರೇಡಿಯೋ ಇದರಲ್ಲೇ ಕೇಂದ್ರಗಳು ನಡೆದಿರ್ತಾವ. ಅವು ಯಾವ್ಯಾವ ಕೇಂದ್ರಗಳು ನಡೀಬೇಕು ಎಲ್ಲ ನಡೆದಿರ್ತಾವ, ಹಾಡ್ತಿರ್ತಾರೆ, ಇದು ಮಾಡ್ತಿರ್ತಾರೆ. ನಾವು ನಮ್ಮ ರೇಡಿಯೋ ಆನ್ ಮಾಡೋದು ಹೊರತು ಅವೆಲ್ಲ ಏನಂದ್ರೆ ನಮ್ಗೆ ಕೇಳಿಸಂಗಿಲ್ಲ. ಹಾಗೆ ಅವ್ರೆಲ್ಲರೂ ಬಂದಿರ್ತಾರೆ ಹೇಳಿ ನಮ್ಮ ತಲೆಯಾಗಿಂದ ಆನ್ ಆಗಬೇಕಿಲ್ಲ. ನಮ್ಮ ಮನಸ್ಸು ಅವ್ರ ಕಡೆಗೆ ಅಭಿಮುಖ ಆದ್ರೆ, ಸದ್ಗುರು ಕಡೆಗೆ ಅಭಿಮುಖ ಆದ್ರೆ ಅವರೆಲ್ಲರೂ ಏನಿದೆ ನಮ್ಗೆ ಬಂದದ್ದು ಅನುಭವ ಬರ್ತದೆ. ಇರ್ಬೋದು ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಹೆಂಗೋ ಹಂಗೆ ನಮ್ಗೆ ನಿಜವಾಗಿಯೂ ಬಹಳ ಸಂತೋಷ ಆಗ್ತದೆ. ಈ ಒಂದು ನಿಮಿತ್ತವಾಗಿ ನಾವು ಇಷ್ಟೆಲ್ಲರೂ ಗುರುಬಂಧುಗಳು ಒಳಗಿದ್ದೀವಿ. ಹೊರಗಿನವ್ರಿಗೂ ಅವ್ರ ಬಗ್ಗೆನೂ ನಮ್ಗೆ ಕಳಕಳಿ ಇದೆ ಅಂತ ತಿಳ್ಕೊಂಡು ನಾವು ಈ ಫೇಸ್ಬುಕ್ನಲ್ಲಿ ಬಹಳಷ್ಟು ಜನರು ಇದು ಕೇಳಿ ಅನ್ನುವಂಥ ಮನೋಭಾವನೆಯಿಂದ ನಾವು ಏನದ ಅಂತಂದ್ರೆ ಇದನ್ನ ಈ ಒಂದು ಯೋಜನೆ ಮಾಡಿದ್ದೀವಿ. ಕಾರ್ತೀಕ ಶುಕ್ಲ ಪ್ರತಿಪದೆಯಿಂದ ಜ್ಞಾನೇಶ್ವರ ಮಹಾರಾಜರ ದಿವ್ಯ ವಿಚಾರಗಳನ್ನ ಜಗತ್ತಿನೊಳಗ ಅಗ್ನಿ ಏನ್ ನಿಶ್ಚಿತ ಅರ್ಥಾತ್ ಏನು ಅಂದ್ರೆ ಅತ್ಯಂತ ಇದರಿಂದ ಹೇಳಬೇಕೇನು ಅಂದ್ರೆ ನಿಜವಾಗಿ ಹೇಳಬೇಕು ಏನು ಅಂದ್ರೆ ಜಗತ್ತಿನಲ್ಲೇನೆ ಇಂಥ ಶ್ರೇಷ್ಠ ಗ್ರಂಥ, ಇಂಥ ದಿವ್ಯವಾಗಿರುವ ವಿಚಾರಗಳು, ಇಂಥ ಒಂದು ಕಳಕಳಿಯ ಒಂದು ಅವ್ರದ್ದೇನದ ಕಳಕಳಿ, ಅವ್ರ ಭಾವನೆ, ಅವ್ರ ಪ್ರೇಮ, ಅವ್ರ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಏನು ಅಂದ್ರೆ ನಮ್ಮ ಬಗ್ಗೆ ಇರುವ ಒಂದು ಅನುಗ್ರಹದ ಭಾವನಾ
ಯಥಾತ್ ಇದು ಮತ್ತೊಂದು ಯಾವ ಗ್ರಂಥದಲ್ಲಿಯೂ ನಮಗೆ ನೋಡ್ಲಿಕ್ಕೆ ಸಿಗಂಗಿಲ್ಲ ಅಂತ ತಿಳ್ಕೊಂಡು ಹೇಳಿದ್ರೆ ಏನು ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ಕಾರ್ತೀಕ ಮಾಸದಲ್ಲಿ ಬೆಲ್ಸರೆಯವರು ಪ್ರತಿ ವರ್ಷ ಮಾಲಾಡದಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಒಂದು ತಿಂಗಳು ಬೆಳಿಗ್ಗೆ ಕಾಕಲಾರ್ತಿಗೂ ಅವರು ಸ್ವತಃ ಉಪಸ್ಥಿತರಿದ್ದು ಕಾಕಲಾರ್ತಿ ಆದ ಮೇಲೆ ಒಂದು ಅರ್ಧ ಗಂಟೆ ಪ್ರವಚನ ಮಾಡ್ತಾ ಇದ್ರು. ಅದೇ ಪ್ರವಚನವನ್ನು ನಾವು ಇಲ್ಲಿ ಒಂದು ತಿಂಗಳು ವಾಚನ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಇಲ್ಲಿ ಅದಕ್ಕೆ ಉಪಕ್ರಮ ಮಾಡಿದೀವಿ. ಈಗಾಗಲೇ 31 ಪ್ರವಚನಗಳನ್ನು ನಾವು ಶ್ರವಣ ಮಾಡಿದೀವಿ. ಒಟ್ಟು 40 ಪ್ರವಚನಗಳಿವೆ. ಆ ಪ್ರವಚನಗಳಲ್ಲಿ 2ನೇ ಪ್ರವಚನವನ್ನ ನಾವು ಇವತ್ತೆಲ್ಲರೂ ಶ್ರವಣ ಮಾಡುವುದು ಶಾಂತವಾಗಿ ಅತ್ಯಂತ ಒಂದು ಉತ್ಸುಕತೆಯಿಂದ ಮತ್ತು ಜಿಜ್ಞಾಸೆಯಿಂದ ಮತ್ತು ಅತ್ಯಂತ ಶ್ರದ್ಧೆಯಿಂದ ಭಾವನೆಯಿಂದ ನಾವು ಇದರೊಳಗಿನ ಒಂದೊಂದು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಗ್ರಹಣ ಮಾಡಿ ಅದನ್ನು ಜೀವನದಲ್ಲಿ ಅಳವಡಿಸಬೇಕು ನಾವು ಪ್ರಯತ್ನ ಮಾಡಿದಾಗ ಒಂದು ಪ್ರವಚನ ಸಾಕು ನಮ್ಮ ಜೀವನವನ್ನು ಆಮೂಲಾಗ್ರ ಪರಿವರ್ತನೆ ಮಾಡಲಿಕ್ಕೆ. ಆದ್ರೆ ನಮ್ದು ಹೆಂಗ್ ವಾಟರ್ ಪ್ರೂಫು ಅದೇ ರೀತಿಯ ಏರ್ ಪ್ರೂಫ್ ಅಂತೆಲ್ಲ ಇರ್ತಾವ, ಹಂಗೆ ನಮ್ಮ ಬುದ್ಧಿ ಸದ್ವಿಚಾರ ಪ್ರೂಫ್ ಆಗಿಬಿಡ್ತದೆ. ಅಸದ್ವಿಚಾರಗಳು ಒಳಗೆ ಹೋಗೋದೇ ಇಲ್ಲ. ಇಲ್ಲದ್ದು ಜಗತ್ತಿನ ವಿಚಾರಗಳೆಲ್ಲ ಒಳಗೆ ಹೋಗ್ತಾವ. ನಮ್ದು ಏನದಂದ್ರೆ ಸದ್ವಿಚಾರ ಪ್ರೂಫ್ ಆಗಿಬಿಟ್ಟಿದೆ. ಆದರೂ ಸಹಿತ ಮಹಾರಾಜರ ಅನುಗ್ರಹದಿಂದ ನಮಗೆ ನಿಧಾನವಾಗಿ ನಮ್ಮ ಆ ಪ್ರೂಫ್ ಏನದನ್ನು ಅದು ತನ್ನ ಒಂದು ಇದಕ್ಕೆ ಆವರಣವನ್ನು ಅಂದ್ರೆ ಅದು ಮೇಲಿನ ಒಂದು ಬದುಕೆ ಕಣ್ಣಾಗಿ ಕಡಿನಾಗಿ ಕತ್ತಿದೆ. ನಮ್ದಂದ ಒಂದೊಂದು ಸದ್ವಿಚಾರಗಳು ಮಹಾರಾಜರು ಸತ್ಸಂಗ ಎಂದೂ ವ್ಯರ್ಥ ಹೋಗೋದಿಲ್ಲ. ಮಹಾರಾಜರು ಬಹಳ ಚಂದ ಉದಾಹರಣೆ ಹೇಳಿ. ಮಹಾರಾಜರು ಸತ್ಸಂಗ ಹೆಂಗೆ ಎಂದೂ ವ್ಯರ್ಥ ಹೋಗೋದಿಲ್ಲ ಅಂದ್ರೆ ಈಗ ಮಣ್ಣಿನ ರಸ್ತೆ ಇತ್ತು, ಅದರ ಆಕಳ ಸಗಣಿ ಹಾಕ್ತಿವಿ ಅಂದ್ರೆ ನಾವು ಆ ಸಗಣಿ ಎತ್ತಿದ್ವಿ ಅಂದ್ರೆ ಅದ್ರ ಜೊತೆ ಸ್ವಲ್ಪ ಆದ್ರೂ ಮಣ್ಣು ಬಂದ ಬರ್ತದೆ. ಹೆಂಗು ಹಂಗೇನದ ಅಂದ್ರೆ 4 ಶಬ್ದದ ತಲೆಯಾಗ ಉಳಿತಾವ. ಅವತ್ತಲ್ಲಿ ಹೆಬ್ಬಳ್ಳಿಯಾಗ ಪ್ರವಚನ ಓದಿದ್ರು ನೋಡು, ಅದ್ರಾಗ ಎಷ್ಟು ಚಂದ ಉದಾಹರಣೆ ಬಂದಿತ್ತು ನೋಡು ಅಂತ ತಿಳ್ಕೊಂಡು ಕಲಿಕೆ ಯಾವ್ದಾರೇ ಒಂದು ಉದಾಹರಣೆ ಯಾವ್ದಾರ ಒಂದು ವಿಚಾರ ತಲೆಯಾಗ ಉಳಿತದೆ. ಅದಕ್ಕೆ ಒಬ್ಬರೇ ನನ್ನ ಮಹಾರಾಜರಿಗೆ ಏನ್ ಬಿಡ್ರಿ ಮಹಾರಾಜ್, ಈ ಕಿವಿಲಿ ಕೇಳ್ತಾರೆ ಈ ಕಿವಿಲಿ ಬಿಟ್ಟು ಬಿಡ್ತಾರೆ ಅಂತ ತಿಳ್ಕೊಂಡು ಇರ್ಕೋತಕ್ಕಂಥ ಮಹಾರಾಜ್ ಸತ್ಪುರುಷರು ಯಾವಾಗಲೂ ಆಶಾವಾದಿ. ಇವತ್ತಿಲ್ಲ, ನಾನು ಮಹಾರಾಜ್ ಹೇಳಿದ್ರು ಒಂದು ಮಾತು, ಇದಕ್ಕಾಗಿನೇ ಒಂದು ಮಾತು ಇದ್ರು, ನಾನು ಇವತ್ತು ಹೇಳಿನಿ ಅಂದ್ರೆ ಅವನು ಇವತ್ತು ಲಕ್ಷ್ಯ ಕೊಟ್ಟಿರ್ಲಿಕ್ಕಿಲ್ಲ. ಅವ್ನ ಕಿವಿ ಮೇಲೆ ಬಿದ್ದಿದ್ರೆ ಸಾಕು, ಅವು ಕಲಿಯುವಾಗ ಸೂಕ್ಷ್ಮವಾಗಿ ಇದ್ದ ಇರ್ತಾವ. ಅವ ಇನ್ನ ಅರ್ಥಾತ್ ನಾಮಸ್ಮರಣೆ ಇವತ್ತು ನಾನು ಮಾಡಪ್ಪ ನನಗೆ ಸಮಾಧಾನ ಆಗ್ತಂತ ಹೇಳಿದೆ, ಅವನು ಇವತ್ತು ಮಾಡ್ಲಿಕ್ಕಿಲ್ಲ. 10 ವರ್ಷದ ಮೇಲಾದ್ರೂ ಮಾಡ್ಲಿಕ್ಕಿಲ್ಲ. ಕೊನೆಗೆ ಅವನಿಗೆ ಸಾಯು ಮುಂದಾದ್ರು ಅನಿಸ್ತದಾಗ ಏನು ಅಂದ್ರೆ, ಓ ಮಹಾರಾಜರು ಅವತ್ತು ಹೇಳಿದ್ರು ನಾಮಸ್ಮರಣೆ ಮಾಡುವ ಸಮಾಧಾನ ಆಗ್ತದಂತ ನಾನು ಅದನ್ನು ಉಪೇಕ್ಷೆ ಮಾಡಿದೆ, ಇವತ್ತಿನ ತನಕ ಅವನಿಗೆ ಸಮಾಧಾನ ಆಗಲಿಲ್ಲ ಅಂತ ಮನುಷ್ಯನಾಗ ಪಶ್ಚಾತ್ತಾಪ ಆಗಿ ಆವಾಗ ಅಗದಿ ಕೊನೆ ಕ್ಷಣಕ್ಕಾದ್ರೂ ಅಡ್ಡಿ ಇಲ್ಲ 4 ನಾಮ ತಗೋತಾನ, ನನಗಿಷ್ಟು ಆಶಾ ಇದೆ ಅಂತ ಮಹಾರಾಜ ಹೇಳ್ತಾ ಇದ್ರು. ಹೆಂಗೋ ಅವರು ಮಹಾರಾಜ ಹೇಳಿದ್ರು, ಅರ್ಥಾತ್ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡ್ತಾರ ಬಿಡುವಲ್ರ. ಮಹಾರಾಜರೇನಂದ್ರೆ ಈ ಕಿವಿಯಿಂದ ಒಳಗೆ ಹೋಗಿ ಈ ಕಿವಿಯಿಂದ ಹೊರಗೆ ಹೋಗೋ ಮುಂದ ನಡಕ್ ಮೆದುಳದ ಅಂತೆ, ಅದಕ್ಕೆ ಸ್ವಲ್ಪ ಟಚ್ ಆಗೇ ಹೋಗ್ತದ ಅಂತೆ. ಅರ್ಥಾತ್ ಏನಂದ್ರೆ ಮೆದುಳು ಸ್ವಲ್ಪ ಸ್ಪರ್ಶ ಆಗೇ ಹೋಗ್ತದೆ, ಸ್ವಲ್ಪ ಅದು ಉಳಿತದ. ಆದ್ರೂ ನಾವು ಏನ್ ಲಕ್ಷ ಒಟ್ಟು ಕೇಳಬೇಕು ಮತ್ತು ಕೇಳಿದ್ದನ್ನು ಮನನ ಮಾಡಬೇಕು ಅಂದ್ರೆ ಸಣ್ಣಾಗಿ ಅದು ಜೀವನದೊಳಗೆ ಸಣ್ಣಾಗಿ ಇಳಿತದೆ. ಅರ್ಥಾತ್ ಏನಂದ್ರೆ ಅದು ರಸ ಅನ್ನೋದು ಅಬ್ಸ್ಟ್ರಾಕ್ಟ್, ಅದು ದೇಹದ ಸಾರಭೂತವಾಗಿರ್ತಕ್ಕಂಥದ್ದು ಇಳಿತದೆ. ಅರ್ಥಾತ್ ಶ್ರವಣ ಮಾಡ್ತಕ್ಕಂಥವರಲ್ಲೂ ಶ್ರೋತೃಗಳಲ್ಲಿ 3 ಪ್ರಕಾರ ಅಂತ. ಹೆಂಗ ಅಂತಂದ್ರೆ ಒಬ್ಬ ರಾಜನ ಹತ್ರ ಒಬ್ಬ ಏನ್ ಮಾಡ್ತಾನ ಅಂದ್ರೆ ಮೂರ್ತಿ ಮಾಡವ, ಹಿತ್ತಾಳಿ ತಾಮ್ರದ ಮೂರ್ತಿ ಮಾಡವ. ಒಂದೊಂದು ಫೂಟ್ ಎತ್ತರನ್ನು ಒಂದು 3 ಮೂರ್ತಿ ಮಾಡ್ಕೊಂಡ್ ಬಂದ. ಮೂರ್ತಿ ಸಾದಾ ಇಟ್ಕೊಂಡಿ. ಅವಾಗ ರಾಜ ಕೇಳಿದ, ಏನು ಇದು ಇಂಥ ಒಂದು 3 ಮೂರ್ತಿ ಮಾಡ್ಕೊಂಡ್ ಬಂದಿನಿ ನಾನು ಹಿತ್ತಾಳಿವು ಅಂತಂದ. ಮುಂದೇನು ಅದು ಇದಕ್ಕೆ ಏನಾದ್ರು ಒಂದು ಕಿಮ್ಮತ್ ಮಾಡಿ ನನಗೆ ಕಿಮ್ಮತ್ ಕೊಡಿಸ್ಬೇಕು ಅಂತಂದ. ಏನ್ ಕಿಮ್ಮತ್ ಆಗ್ತದೆ ಹೇಳು. ಅದು ತಾವು ಏನಂತಿರೋದು, ಒಂದು 2 ರೂಪಾಯಿ ಆಗ್ಬೋದು, 10 ರೂಪಾಯಿ ಆಗ್ಬೋದು, ಹಂಗಿರ್ಲಿ. ಮತ್ತೆ ಹೆಂಗದ ಅವಂದ ಈ ಮೊದಲನೇ ಮೂರ್ತಿ ಏನದ ನೋಡ್ರಿ, ಇದ್ರ ಕಿಮ್ಮತ್ ಏನದ 1 ರೂಪಾಯಿ. ಈ 2ನೇ ಮೂರ್ತಿ ಕಿಮ್ಮತ್ ಏನದ 100 ರೂಪಾಯಿ. 3ನೇ ಮೂರ್ತಿ ಕಿಮ್ಮತ್ ಏನದ 1000 ರೂಪಾಯಿ. ಮತ್ತೆ ಇದ್ರಾಗ ಏನೋ ಸ್ವಲ್ಪ ಬಂಗಾರ ಸೇರಿಸಿಯೋ, ಇದ್ರಾಗ ಬೆಳ್ಳಿ, ಇದ್ರಾಗ ಬಂಗಾರ, ಇದು ಬರೇ ಶುದ್ಧ ಹಿತ್ತಾಳಿ ಹಿಂಗೇನ ಹಂಗೇನು ಇರ್ತದೆ. ಪೂರ್ಣ 3 ಹಿತ್ತಾಳಿಗೂ ಅವ. ಮತ್ತು ಅದು ಗುಣಗಳಲ್ಲಿ ವ್ಯತ್ಯಾಸ. ಏನ್ ವ್ಯತ್ಯಾಸ? ಆ ತೋರಿಸಿ ನನ್ನ ಕಿಸಿರಾಗಿ ಒಂದು ದಾರ ತೆಗೆದ, ಅದನ್ನ ಏನ್ ಮಾಡಿದ ಅಂದ್ರೆ ಮೊದಲೇ ಮೂರ್ತಿ ಕಿವ್ಯಾಗ ಹಾಕಿದ. ಅದು ಈಚೆ ಕಡೆ ಕಿವ್ಯಾಗಿಂದ ಹೊರಗೆ ಬಂದು ಬಿಡ್ತಿದ್ವಿ 1 ರೂಪಾಯಿ ಕಿಮ್ಮತ್ತಿ.
ಆಮೇಲೆ ಎರಡನೇ ಮೂರ್ತಿ ಕಿವ್ಯಾಗ ಹಾಕಿದ, ಅದು ಬಾಯಾಗಿಂದ ಬಂತು. ಇದಕ್ಕೆ ಒಂದು 100 ರೂಪಾಯಿ ನೋಡ್ರಿ, ಇಲ್ಲಿ ಕೇಳಿದ್ದನ್ನು ಕನಿಷ್ಠ ಮನ್ಯಾಗ ಹೋಗಿದ್ರೆ ಅಲ್ಲಿ ನಾವು ಇದು ಆಗಿದ್ವಿ, ಕ್ವಾರಂಟೈನ್ ಆಗಿದ್ವಿ, ಅಲ್ಲಿ ಹಿಂಗಿಂಗ್ ಕೇಳಿದ್ರೆ ಮನ್ಯಾಗ ಒಂದೆಡೆ ಸಂತೋಷ ಪಡ್ತಾರ. ನಾವು ಹಿಂಗ ಉಳ್ಕೋಬಹುದು, ಅವರೇ ತಯಾರಾಗಿರ್ತಾರೆ ಸಾಧನೆ ಮಾಡಿ. ನಾವು 4 ವಿಚಾರ ಹೇಳಿದ್ವಿ, ಹಿಂಗ ಹೇಳಿದ್ರ ಅಂದ್ರೆ ನಾಳೆ ನಾನು ಶುರು ಮಾಡಿ ಬಿಡ್ತೀನಿ ಅಂತ ತಿಳ್ಕೊಂಡು ಅವ್ರ ಮನ್ಯಾಗ ನಾವು ಭೇಟಿ ಮನಸ್ಸು ಮಾಡಿ ಅವ್ರು ಶುರು ಮಾಡಿಬಿಡ್ತಾರೆ. ಇವು ಉಳ್ಕೊಂಡು ಹಿಂಗ ಉಳ್ಕೊಂಡ್ ಬಿಡ್ತಾರೆ. ಬೆಲ್ಸರೆ ಅವ್ರ ಜೊತೆಗೆ ಯಾರು ಹೋಗಿದ್ರು ಅವ್ರು ಹಂಗ ಉಳ್ಕೊಂಡ್ಬಿಟ್ರು. ಬೆಲ್ಸರೆ ಅವ್ರು ಏನಾಗ್ಬಿಟ್ರು ಅಂದ್ರೆ ಹಿಂಗಾಗಿಬಿಟ್ರು. ಮಹಾರಾಜರ ಕಡೆ ನಾನು ಮುಂಜಾನೆ ಹೇಳಿದ್ದ, ಬೆಲ್ಸರೆ ಅವರು ಒಂದು ಅವ್ರ ಜೊತೆಗೆ ಒಬ್ಬರಿಬ್ರು ಮಿತ್ರರು ಹೋಗಿದ್ರು, ಅವ್ರ ಮಿತ್ರ ಹಂಗ ಉಳ್ಕೊಂಡ್ರು. ಅವರು ಅರ್ಥಾತ್ ಬೆಲ್ಸರೆ ಅವ್ರು ಹಂಗೇನದಂದ್ರೆ ಕನಿಷ್ಠ ಮನ್ಯಾಗ ಹೋಗಿ ಹೇಳುವಷ್ಟು ಪೂರ್ತಿಯಾಗಿ ನಾವು ಲಕ್ಷ ಒಟ್ಟು ಕೇಳಿದ್ರು ಸಾಕು. ಇನ್ನು 3ನೇ ಮೂರ್ತಿ ವೈಶಿಷ್ಟ್ಯ ಏನು ಅಂದ್ರೆ ಕಿವ್ಯಾಗ ಹಾಕಿದ್ರು ಅದು ಹೊಟ್ಟೆಗ ಹೋಗ್ತದೆ. ಇದಕ್ಕೆ 1000 ರೂಪಾಯಿ. ನಾವು ಎಷ್ಟು ಕಿಮ್ಮತ್ತಿನ ಮೂರ್ತಿ ಆಗ್ಬೇಕು ಅನ್ನೋದು ನಾವು ನೋಡ್ಕೋಬೇಕು. ಯಾವ್ದಾದ್ರು ಒಂದು ಮೂರ್ತಿ ಆಗಿ ನಾವು ಏನಂದ್ರೆ ಶ್ರದ್ಧೆಯಿಂದ ಶ್ರವಣ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ನಾನು ಇದನ್ನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಓದ್ತಾ ಇದ್ದೀನಿ. ಬೆಲ್ಸರೆ ಅವರು ಮಾಡಿರುವ ಪ್ರವಚನದ ಕನ್ನಡ ಅನುವಾದವನ್ನ ಶ್ರೀರಾಮ ಸಮರ್ಥ ಪ್ರವಚನ 32. ಈ ನಮ್ಮ ಈ ಮಂದಿಗೆ ಏನ್ ಅನ್ಸ್ತದ ಅಂತಂದ್ರ, ಏನ್ರಿ ಯಾವಾಗ ಇಷ್ಟೆಲ್ಲ ನೀವು ಮುಂಚೆ ಹೇಳತ್ತಿದ್ದಿಲ್ಲ, ಬಂದು ಕೂತಾರ ಓದ್ಲಿಕ್ಕೆ ಶುರು ಮಾಡ್ತಿದ್ರಿ, ಈಗ ಏನ್ ಮುಂಚೆನ ಒಂದು 60 ತಾಸುಗಟ್ಟಲೆ ಹೇಳ್ತಿಲ್ಲ ಅಂತ ಇವ್ರಿಗೆಲ್ಲ ಅನಿಸ್ತದ. ಅದಕ್ಕೆ ಕಾರಣ ಏನಂದ್ರೆ ಮುಂದೆ ಕೂತಿರೋ ಮಂದಿ ಮಾರಿ ನೋಡಿ ನಮ್ಗೆ ಹೇಳ್ಬೇಕನ್ಸ್ತದೆ. ಈ ನಮ್ಮ ಮಂದಿ ಇವ್ರು ತಲೆ ಕೆಳಗೆ ಹಾಕಿ ಸಣ್ಣಾಗಿ ಬಲ್ಕಿ ಹೊಡ್ತಿರ್ತಾರ. ಈಗ ಎಷ್ಟು ಪಾಪನೆಲ್ಲ ಎಷ್ಟು ಮನಿ ಪ್ರಪಂಚದ ಎಲ್ಲಾ ವ್ಯವಹಾರ ಬಿಟ್ಟು ಪ್ರಪಂಚ ಉಪಾಧಿಗಳನ್ನೆಲ್ಲ ಭಾಗವಹಿಸಿಟ್ಟು 8 ದಿವಸ ಮುಂಚೆ ಬಂದು ಉತ್ಸವ ಕೆಲಸನು ಇಷ್ಟೊಂದು ಉತ್ಸುಕತೆಯಿಂದ ಕೇಳ್ತಾ ಇದ್ದಾಗ ನಮ್ಗೆ ಎಷ್ಟು ಹೇಳಿದ್ರು ಇನ್ನೂ ಹೇಳ್ಬೇಕು ಅನಿಸ್ತದೆ. ಆವಾಗ ಈ ಊಟ ನೋಡುವುದೇ ಇಲ್ಲ. ನಮ್ಮ ವಿಷಯ ಏನು ನಡೆದಿರುತ್ತದೆ ಅದನ್ನು ಸ್ವಲ್ಪ ಬೇರೆ ಪದ್ಧತಿಯಿಂದ ನಿಮಗೆ ಹೇಳುತ್ತೇನೆ. ನಮ್ಮದು ಕರ್ಮದ ವಿಷಯ ನಡೆದಿರುತ್ತದೆ. ಕರ್ಮವನ್ನು ಹೇಗೆ ಮಾಡಬೇಕೆಂದರೆ ಅದರ ಪರಾಕಾಷ್ಠೆ ಆಗಬೇಕು. ಎಷ್ಟೊಂದು ಕರ್ಮ ಮಾಡಬೇಕೆಂದರೆ ಯಾವುದಕ್ಕಾಗಿ ನಾವು ಕರ್ಮ ಮಾಡುತ್ತೇವೆಯೋ ಅದು ಸಾಧಿಸಿಯೇ ತೀರಬೇಕು. ಇದಕ್ಕೆ ಕಾರಣವೇನೆಂದರೆ ನಮ್ಮದು ಇದು ಕರ್ಮಭೂಮಿ ಆಗಿರುತ್ತದೆ. ಇಲ್ಲಿ ನಮಗೆ ಕರ್ಮದ ಹೊರತು ಇದು ಶಕ್ಯವೇ ಇಲ್ಲ. ನಾವು ಶ್ವಾಸೋಚ್ಛ್ವಾಸ ಮಾಡುತ್ತೇವೆ, ಅದು ಕರ್ಮವೇ ಆಗಿರುತ್ತದೆ. ಶ್ವಾಸೋಚ್ಛ್ವಾಸ ಇಲ್ಲವಾದರೆ ಮನುಷ್ಯನು ಸತ್ತು ಹೋಗುತ್ತಾನೆ. ಕರ್ಮದ ಮೂರು ಹೀಗೆ ಇರುತ್ತದೆ. ಕರ್ಮವೆಂದರೆ ಚಲನವಲನ. ಮನುಷ್ಯನು ಸತ್ತ ಮೇಲೆಯೂ ಕೂಡ ಕೆಲವು ಸಮಯದವರೆಗೆ ಅವನ ಉಗುರುಗಳು ಬೆಳೆಯುತ್ತವೆ, ತಲೆ ಕೂದಲು ಬೆಳೆಯುತ್ತವೆ, ಒಂದು ವಿನೋದದ ಸಂಗತಿ ಇರುತ್ತದೆ. ಇದು ದವಾಖಾನೆಯ ವ್ಯವಸ್ಥೆಯನ್ನು ಕುರಿತು ಇರುತ್ತದೆ. ಒಬ್ಬ ಮನುಷ್ಯನು ಆಸ್ಪತ್ರೆಯಲ್ಲಿ ಸತ್ತನು. ಅವನನ್ನು ಕೋಲ್ಡ್ ರೂಮ್ ನಲ್ಲಿ ಇಟ್ಟರು. ಮರುದಿವಸ ಆ ಪ್ರೇತವನ್ನು ಮನೆಗೆ ತಂದರು. ಮನೆಯಲ್ಲಿ ಎಲ್ಲ ಜನರು ಅವನಿಗೆ ನಮಸ್ಕಾರ ಮಾಡಿದರು. ಒಬ್ಬನು ಅವನ ಮುಖದ ಮೇಲೆ ವಸ್ತ್ರ ತೆಗೆದನು. ಆಗ ಅವನು ಮೀಸಿ ಬೆಳೆದು ಆಗ ಅವನು ಗಾಬರಿಯಾಗಿ ಇದು ನಮ್ಮದೇ ಇದು ನಮ್ಮದೇ ಪ್ರೇತವಲ್ಲವೇ? ಮುಂದಿನ ಉದಾಹರಣೆ ಬಹಳ ಮಾರ್ಮಿಕರ ಮತ್ತು ನಾವು ಸಹಿತ ಅದನ್ನು ತಿಳ್ಕೊಳ್ಳುವಂತ. ಇದು ನಮ್ಮದೇ ಪ್ರೇತವಲ್ಲವೇ? ಆಸ್ಪತ್ರೆಗೆ ಫೋನ್ ಮಾಡಿದವರು ರಾತ್ರಿ ಅವನು ಮೀಸಿ ಬೆಳೆದಿರಬಹುದು ಅಂದರು. ಸ್ವಲ್ಪ ಪ್ರಮಾಣದಲ್ಲಿ ಇದು ಸತ್ಯವೆಂದು ಹೇಳಬಹುದು. ತಾತ್ಪರ್ಯವೇನೆಂದರೆ ಪ್ರಾಣ ಹೋದ ಮೇಲೆಯೂ ಚಲನವಲ್ಲ, ಅಂದರೆ ಕರ್ಮ ಇದ್ದೇ ಇರುತ್ತದೆ. ಶ್ರೀ ಮಹಾರಾಜರ ಹತ್ತಿರ ಒಬ್ಬ ಕರ್ನಾಟಕದ ಮನುಷ್ಯ ಇರುತ್ತಿದ್ದನು. ಅವನು ಬಹಳ ಜಪ ಮಾಡುತ್ತಿದ್ದನು. ಅವನು ಬೇರೆ ಏನೂ ಮಾಡುತ್ತಿರಲಿಲ್ಲ. ಅವನು ಸತ್ತಾಗ ಶ್ರೀ ಮಹಾರಾಜರು ಮೇಲ್ಬತ್ತಿ ತೆಗೆದುಕೊಂಡು ಅವನ ಕಣ್ಣಿನ ಹತ್ತಿರ ಹಿಡಿದು ಜನರಿಗೆ ತೋರಿಸಿದರು. ಅವನ ಕಣ್ಣು ನಿಸ್ತೇಜವಾಗಿದ್ದವು. ಅವನು ಸತ್ತೇ ಹೋಗಿದ್ದನು. ಆದರೂ ಅವನ ಕೈಯಲ್ಲಿ ಜಪಮಾಲೆ ತಿರುಗುತ್ತಿತ್ತು. ನಿಮಗೆ ಇದು ಸತ್ಯವೆನಿಸಲಿಕ್ಕಿಲ್ಲ. ದೇಹಕ್ಕೂ ಇಷ್ಟೊಂದು ರೂಢಿಯಾಗುತ್ತದೆ. ಕರ್ಮದ ಸಂಸ್ಕಾರ ಹೇಗಿರುತ್ತದೆ ನೋಡಿರಿ. ಇದನ್ನು ಶ್ರೀ ಜ್ಞಾನೇಶ್ವರ ಮಹಾರಾಜರು ಹೇಳಿ ಇಟ್ಟಿರುತ್ತಾರೆ.
ನಿನಗೆ ಆತ್ಮಶಾಂತಿ ಬೇಕಾಗಿದ್ದರೆ ನೀನು ಕರ್ಮ ಭೂಮಿಯಲ್ಲಿ ಬಂದಿರುವೆ. ಅಂದ ಮೇಲೆ ಎಷ್ಟು ಕರ್ಮ ಮಾಡಬೇಕೆಂದರೆ ಯಾವ ಉದ್ದೇಶಕ್ಕಾಗಿ ಕರ್ಮ ಮಾಡುತ್ತೇವೆಯೋ ಆ ಉದ್ದೇಶವು ಸಫಲವಾಗಬೇಕು. ನಿಮಗೆ ಮೋಜು ಅನಿಸಬಹುದು, ಆದರೆ ಇದಕ್ಕೊಂದು ಉತ್ತಮ ಉದಾಹರಣೆ ಹೇಳುತ್ತೇನೆ. ನಾನು ಇದನ್ನು ವಿನೋದದಿಂದ ಹೇಳುತ್ತಿರುತ್ತೇನೆ, ಯಾರ ಮೇಲೆಯೂ ಟೀಕೆ ಮುಂತಾದನ್ನು ಮಾಡುತ್ತಿರುವುದಿಲ್ಲ. ನಿಮಗೆ ತಿಳಿಯಬೇಕೆಂದು ಹೇಳುತ್ತಿರುತ್ತೇನೆ. ನಿಮ್ಮ ಮಹಾರಾಷ್ಟ್ರ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲರೂ ಮದ್ರಾಸಿಯಾಗಿರುತ್ತಾರೆ, ಹೌದಲ್ಲವೇ? ಇಲ್ಲಿಯ ಮುಖ್ಯ ಸಚಿವನು ಮದ್ರಾಸಿಯಾಗಿರುತ್ತಾನೆ, ರಿಸರ್ವ್ ಬ್ಯಾಂಕಿನ ಗವರ್ನರ್ ಮದ್ರಾಸಿಯಾಗಿರುತ್ತಾನೆ, ಅವನ ಡೆಪ್ಯೂಟಿ ಗವರ್ನರ್ ಮದ್ರಾಸಿಯಾಗಿರುತ್ತಾನೆ, ಇಲೆಕ್ಷನ್ನಿನ ಅಧಿಕಾರಿ ಮದ್ರಾಸಿಯಾಗಿರುತ್ತಾನೆ. ನನಗೆ ಇದರ ಬಗ್ಗೆ ಟೀಕೆ ಮಾಡುವುದಿರುವುದಿಲ್ಲ. ಶ್ರೀ ಮಹಾರಾಜರು ಅನ್ನುತ್ತಿದ್ದರು, ಆ ಜನರು ಅತ್ಯಂತ ಪರಿಶ್ರಮ ಜೀವಿಗಳಾಗಿರುತ್ತಾರೆ. ನನ್ನ ಒಬ್ಬ ವಿದ್ಯಾರ್ಥಿಯು ಬಹಳ ದಿವಸದ ಮೇಲೆ ಭೇಟಿಯಾಗಿದ್ದನು. ಕೈಯಲ್ಲಿ ಬಂಗಾರದ ಗಡಿಯಾರ ಮುಂತಾದದ್ದು, ಮೈಯಲ್ಲಿ ಕರಿ ಕೋಟು ಇತ್ತು. ನಾನು ಅವನಿಗೆ ನೀನು ಈಗ ಏನು ಮಾಡುತ್ತೀ ಎಂದು ಕೇಳಿದನು. ಅದಕ್ಕೆ ನಾನು ಇಂಟರ್ ಆರ್ಟ್ಸ್ ನಲ್ಲಿ 7 ಬಾರಿ ಕುಳಿತಿದ್ದನು, ಅನಂತರ 7 ಸಲ ನಪಾಸಾಗಿದ್ದೆ ಅಂತ. LLB ಆದನು, LLM ಆದನು. ಈಗ ನನ್ನ ವಕೀಲಿ ವೃತ್ತಿ ಉತ್ತಮವಾಗಿ ನಡೆದಿರುತ್ತದೆ ಅಂದನು. ಇಂಗ್ಲಿಷ್ ಜನರಿಗೆ ಬುಲ್ಡಾಗ್ ಅನ್ನುತ್ತಾರೆ. ಚರ್ಚಿಲನ್ನು ನೋಡುವುದಕ್ಕೂ ಬುಲ್ಡಾಗದಂತೆ ಕಾಣುತ್ತಿದ್ದನು. ಬುಲ್ಡಾಗದ ಒಂದು ಗುಣವೆಂದರೆ ಅದು ಒಮ್ಮೆ ಹಿಡಿಯಿತೆಂದರೆ ಪ್ರಾಣ ಹೋದರೂ ಬಿಡುವುದಿಲ್ಲ. ಆದ್ದರಿಂದ ಅಧ್ಯಾತ್ಮದಲ್ಲಿ ಹಾಗೂ ವ್ಯವಹಾರದಲ್ಲಿ ಯಶ ಬೇಕಾಗಿದ್ದರೆ ದೇಹವನ್ನು ಎಳೆದು ತಂದು ಹಾಕುವವರೆಗೆ ಕರ್ಮ ಮಾಡಲೇಬೇಕು. ಇದೇ ನಿಯಮವು ನಾಮಕ್ಕೂ ಅನ್ವಯಿಸುತ್ತದೆ. ನಾವು ಎಷ್ಟು ನಾಮ ತೆಗೆದುಕೊಳ್ಳಬೇಕೆಂದರೆ ಕೊನೆಗೆ ಭಗವಂತನಿಗೆ ದಯೆ ಬರಬೇಕು. ಕೀರ್ತನದಲ್ಲಿ ಒಂದು ಪ್ರಸಂಗವಿರುತ್ತದೆ, ಆದರೆ ಅರ್ಥಪೂರ್ಣವಿರುತ್ತದೆ. ರಾಮ, ಸೀತಾ ಮುಂತಾದವರು ಕುಳಿತಿದ್ದರು. ಮಾರುತಿರಾಯನು ಹತ್ತಿರ ಕುಳಿತಿದ್ದನು. ಅಷ್ಟರಲ್ಲಿ ರಾಮನಿಗೆ ಆಕಳಿಕೆ ಬಂದಿತ್ತು. ರಾಮನು ಆ ಎಂದು ಬಾಯಿ ತೆಗೆದಾಗ ಸೀತಾದೇವಿಯು ಮಾರುತಿಗೆ, ಶ್ರೀರಾಮನಿಗೆ ಆಕಳಿಕೆ ಬಂದಿರುತ್ತದೆ, ಸ್ವಲ್ಪ ನೋಡು ಅಂದಳು. ಮಾರುತಿ ಹತ್ತಿರ ಹೋಗಿ ರಾಮನ ಬಾಯಿಯಲ್ಲಿ ರಾಮ ಅನ್ನ ತೊಡಗಿದನು. ಮಾರುತಿ ಇಷ್ಟೊಂದು ನಾಮದ ಬೆನ್ನು ಹತ್ತಿದ್ದನು. ಕೀರ್ತನದಲ್ಲಿ ಏನಾದರೂ ವಿನೋದ ಬೇಕೆಂದು ಇಂಥ ಪ್ರಸಂಗ ಹೇಳುತ್ತಾರೆ. ಅಭ್ಯಾಸದ ವಿಷಯದಲ್ಲಿ ಶ್ರೀ ಜ್ಞಾನೇಶ್ವರ ಮಹಾರಾಜರು ಅಂದಿರುವುದೇನೆಂದರೆ, ವಿಷಚಿ ಆಹಾರಿ ಪಡೆ, ಸಮುದ್ರಿ ಪಾಯವಾಟ ಜೋಡೆ. ಅರ್ಥಾತ್ ಮುಂಜಾನೆ ಹೇಳ್ತಿದ್ರು, ವಿಷವೇ ನಮಗೆ ಆಹಾರವಾಗಿ ಬಂದ್ರು ಸಮುದ್ರದಲ್ಲೇನೆ. ಅರ್ಥಾತ್ ಏನು ಅಂದ್ರೆ ನಾವು ದಾರಿ ಮಾಡಿಕೊಂಡು ಹೋಗ್ಬೇಕಾಗಿ ಬಂದ್ರು ನಾವು ಪ್ರಯತ್ನವನ್ನು ಬಿಡಬಾರದು. ಒಬ್ಬ ಬೈರಾಗಿ ಸಾಧು ಅರ್ಶನಿಕ್ ಅಂದರೆ ಬಚನಾಗವನ್ನು ಪ್ರತಿ ದಿವಸ ತಿಂದು ಅರಗಿಸಿಕೊಂಡಿದ್ದನು. ನಾನು ಇದ್ರೊಳಗೂ ನೋಡಿದ್ದೇವೆ ಫೋನ್ಯಾಗ, ಅರ್ಥಾತ್ ವಾಟ್ಸ್ಆಪ್ನಾಗ ಒಬ್ಬ ಹಾವು ಕಳಿಸೋಡ್ತಿದ್ದು, ಒಂದು ಸಣ್ಣ ಹಾವು, ಅವು ಬಚನಾಗ. ಅರ್ಥಾತ್ ಏನು ಅಂದ್ರೆ ತಿಂದು ಅರಗಿಸಿಕೊಂಡಿದ್ದನು. ಒಮ್ಮೆ ಅವನಿಗೆ ಒಂದು ಹಾವು ಕಚ್ಚಿತು. ಆಗ ಹಾವೇ ಸತ್ತು ಹೋಯಿತು, ಅವನು ಜೀವಂತವಾಗಿ ಉಳಿದನು. ಎಷ್ಟೊಂದು ಪ್ರಮಾಣದಲ್ಲಿ ವಿಷವು ಅವನ ರಕ್ತದಲ್ಲಿ ಸೇರಿ ಹೋಗಿತ್ತೆಂದರೆ ಅವನಿಗೆ ಕಚ್ಚಿದ ಹಾವೇ ಸತ್ತು ಹೋಯಿತು. ಇನ್ಫೆಕ್ಷನ್ ಆಗುತ್ತದೆಂದರೆ ಏನು ಆಗುತ್ತದೆ? ಇನ್ನೊಬ್ಬರ ರೋಗವು ಇವನಿಗೆ ಅಂಟಿಕೊಳ್ಳುತ್ತದೆ. ಇದು ಅಭ್ಯಾಸದ ಪರಿಣಾಮವಾಗುತ್ತದೆ. ಮುಂದೆ ಅವರು ಅಂದಿರುವುದೇನೆಂದರೆ, ಈ ಅಭ್ಯಾಸಕ್ಕಾಗಿ ಕಸ್ ಬೇಕಾಗುತ್ತದೆ. ಶ್ರೀ ಜ್ಞಾನೇಶ್ವರ ಮಹಾರಾಜರು ಕಸ್ ಶಬ್ದ ಪ್ರಯೋಗಿಸಿರುತ್ತಾರೆ. ಕಸ್ ಅಂದರೆ ಸಾಮರ್ಥ್ಯ ಬೇಕಾಗುತ್ತದೆ. ಕೇವಲ ಅದರ ಬಗ್ಗೆ ಪ್ರೇಮ ಬಿಟ್ಟು ನಡೆಯುವುದಿಲ್ಲ. ಎಷ್ಟೋ ಜನ ಸಾಧಕರು ನಾಮಸ್ಮರಣೆಗೆ ತೊಡಗುತ್ತಾರೆ, ಆದರೆ ಉಳಿದೆಲ್ಲ ಉಪದ್ವ್ಯಾಪ ಮಾಡುತ್ತಿರುತ್ತಾರೆ. ಈಗ ಅದೆಲ್ಲ ತೆಗೆದುಕೊಂಡು ನಿಮಗೆ ಮಾಡುವುದೇನು? ನೀವೊಮ್ಮೆ ನಾಮಕ್ಕೆ ಸಮರ್ಪಿಸಿಕೊಂಡಿರುವಿರಲ್ಲವೇ? ಅಂದ ಮೇಲೆ ನಿಮಗಿಂತಲೂ ಪ್ರಾಪಂಚಿಕ ಜನರೇ ಒಳ್ಳೆಯವರು. ಅವರು ತಮ್ಮದನ್ನು ಕಾಯ್ದುಕೊಂಡು ಮಾಡುತ್ತಾರೆ. ಅಂದ ಮೇಲೆ ನೀವು ವ್ಯವಸಾಯ ಏಕೆ ತೆಗೆದುಕೊಂಡಿರಿ? ಹೌದಲ್ಲವೇ? ಇದರಿಂದ ಕೆಲವು ಸಾಧಕರ ಬಗ್ಗೆ ಮುಂದೆ ಕೂತು ಕೆಲವು ಪ್ರವಚನದಲ್ಲಿ ಕೆಲವು ಸಾಧಕರು ಮುಂದೆ ಕೂತ್ಕೊಂಡು ಕೇಳಿಕತ್ತಿದ್ರು. ಅವ್ರ ಬಗ್ಗೆ ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದಾರೆ. ಎಷ್ಟೋ ಜನ ಸಾಧಕರು ನಾಮಸ್ಮರಣೆಗೆ ತೊಡಗುತ್ತಾರೆ, ಆದರೆ ಉಳಿದೆಲ್ಲ ಉಪದ್ವ್ಯಾಪ ಮಾಡುತ್ತಿರುತ್ತಾರೆ. ಈಗ ಅದೆಲ್ಲ ತೆಗೆದುಕೊಂಡು ನಿಮಗೆ ಮಾಡುವುದೇನು? ನೀವೊಮ್ಮೆ ನಾಮಕ್ಕೆ ಸಮರ್ಪಿಸಿಕೊಂಡಿರುವಿರಲ್ಲವೇ? ಅಂದ ಮೇಲೆ ನಿಮಗಿಂತಲೂ ಪ್ರಾಪಂಚಿಕ ಜನರೇ ಒಳ್ಳೆಯವರು. ಅವರು ತಮ್ಮದನ್ನು ಕಾಯ್ದುಕೊಂಡು ಮಾಡುತ್ತಾರೆ. ಅಂದ ಮೇಲೆ ನೀವು ವ್ಯವಸಾಯ ಏಕೆ ತೆಗೆದುಕೊಂಡಿರಿ? ಹೌದಲ್ಲವೇ? ಇದರಿಂದ ಏನು ಸಾಧಿಸಬೇಕು ಅದು ಸಾಧಿಸುವುದಿಲ್ಲ. ತುಕಾರಾಮ್ ಮಹಾರಾಜರು, ಸಮರ್ಥರು ಹಾಗೂ ಇತ್ತೀಚಿನ ಕಾಲದಲ್ಲಿ ರಾಮದಾಸ್ ಎಂಬುವರು ಕಾನೂನುಗಳು ಆಗಿ ಹೋದರು. ಇವರೆಲ್ಲರೂ ಎಷ್ಟು ನಾಮ ತೆಗೆದುಕೊಂಡರು? ಹುಚ್ಚರಂತೆ ನಾಮ ತೆಗೆದುಕೊಂಡರು. ಆ ರಾಮದಾಸರದೊಂದು ತಮ್ಮ ಬಗ್ಗೆ ಒಂದು ಪುಸ್ತಕವಿರುತ್ತದೆ, ವಿಷನ್ ಆಫ್ ಗಾಡ್. ಅದರಲ್ಲಿ ಅವರು ಬರೆದಿರುವುದೇನೆಂದರೆ, ಐ ರಿಪೀಟೆಡ್ ದಿ ಗಾಡ್ಸ್ ನೇಮ್ ಲೈಕ್ ಎ ಮಷಿನ್.
ಒಂದು ಯಂತ್ರದಂತೆ ನಾಮ ತೆಗೆದುಕೊಂಡರು. ತಾತ್ಪರ್ಯವೇನೆಂದರೆ ನಮ್ಮಲ್ಲಿ ಅಕಸ್ ಅಂದರೆ ಸಾಮರ್ಥ್ಯ ಇರುವುದಿಲ್ಲ. ಯಾವುದೇ ಕಾರ್ಯವನ್ನು ನಾನು ಜಿಗುಟುತನದಿಂದ ಮಾಡಿಯೇ ತೀರುತ್ತೇನೆಂದು ನಮಗೆ ಅನ್ನಲಿಕ್ಕಾಗುವುದಿಲ್ಲ. ಅದು ನಮ್ಮ ಸ್ವಭಾವದಲ್ಲಿಯೇ ಇಲ್ಲ. ಏನಾದರೂ ಸ್ವಲ್ಪ ಮಾಡಿದೆವೆಂದರೆ ಬೇಸರ ಬರುತ್ತದೆ, ಹಾಗೂ ಬೇಡವೆಂದರೂ ಪ್ರಪಂಚದಲ್ಲಿ ಲಕ್ಷ್ಯವೇನೋ ಹೋಗುವುದಿಲ್ಲ. ಜನರ ಉಪದ್ವ್ಯಾಪ ಮಾಡುವುದು ಎಂದಾದರೂ ಬೇಸರವೆನಿಸುತ್ತದೆಯೇ? ಒಂದು ಜನ್ಮದಲ್ಲಿ ಅಲ್ಲ, ಅನೇಕ ಜನ್ಮಗಳಿಂದ ಅದೇ ನಡೆದಿರುತ್ತದೆ. ಆದರೆ ಭಗವಂತನ ನಾಮದ ಬಗ್ಗೆ ಹಾಗೆ ಆಗುವುದಿಲ್ಲ. ನನಗೆ ವಿಶ್ವಾಸವಿರುವುದೇನೆಂದರೆ, ಶ್ರೀ ಮಹಾರಾಜರು ದೇಹದಿಂದ ಇರುವಾಗ ಇದೇ ರೀತಿಯಾಗಿ ಒಮ್ಮೆ ಸಿಂಹಾಸನದ ಮೇಲೆ ಕುಳಿತಿದ್ದರು. ಆಗ ವರ್ಧಾದವರಾದ ಪರಾಂಜಪೆ ಎಂಬುವರೊಬ್ಬರು ಬಂದರು. ಅವರದು ಕೇಕಾವಲಿಯನ್ನು ಕುರಿತು ಒಂದು ಚಿಕ್ಕ ಪುಸ್ತಕವಿರುತ್ತದೆ. ಪ್ರಸಂಗದಲ್ಲಿ ಇನ್ನೊಂದು ಪ್ರಸಂಗ ಹೇಳುತ್ತೇನೆ. ಏನು ಮಾಡಬೇಕು? ನೀವು 5 ಗಂಟೆಯಿಂದ ಕುಳಿತಿರುತ್ತೀರಿ. ನಿದ್ರೆ ಬರುವುದು ಸ್ವಾಭಾವಿಕವಿರುತ್ತದೆ. ಅದು ನಿದ್ರೆ ದೋಷವಾಗಿರುತ್ತದೆ, ನಿಮ್ಮ ದೋಷವಲ್ಲ. ಆ ಪ್ರಸಂಗ ಏನಿರುವುದೆಂದರೆ, ಆ ಪರಾಂಜಪೆಯವರ ಒಬ್ಬ ಅಗಸನಿದ್ದನು. ಅವನ ಹೆಂಡತಿ ಸುಂದರವಾಗಿದ್ದರು. ಇವರು ಸಾಧು ಮಹಾತ್ಮರು. ಇವರ ಮದುವೆಯಾಗಲಿಲ್ಲ. ಹಾಗೂ ಇವರು ಆ ಅಗಸನ ಹೆಂಡತಿಯೊಂದಿಗೆ ಮದುವೆ ಮಾಡಿಕೊಂಡರು. ಆಗ ಜನರು ಅವರಿಗೆ, ನೀವು ಬ್ರಹ್ಮಚಾರಿಗಳು, ಆದರೆ ಅಗಸನ ಹೆಂಡತಿಯೊಂದಿಗೆ ಮದುವೆ ಮಾಡಿಕೊಂಡಿರಲ್ಲ ಎಂದು ಕೇಳಿದರೆ ಅವಳು ನನ್ನ ಹಿಂದಿನ ಜನ್ಮದ ಹೆಂಡತಿಯಾಗಿರುತ್ತಾಳೆ ಅಂತಿದ್ದರು. ಅವರು ಶ್ರೀ ಮಹಾರಾಜರ ಕಡೆಗೆ ಬಂದಿದ್ದರು. ಇಲ್ಲಿ ಮುಖ್ಯವಾಗಿ ಹೇಳಬೇಕಾದ ಸಂಗತಿ ಏನೆಂದರೆ, ಅಧ್ಯಾತ್ಮವೆಂದರೆ ಏನು ಇರುತ್ತದೆ? ಅವರು ಶ್ರೀ ಮಹಾರಾಜರಿಗೆ, ಮಹಾರಾಜ್, ತಾವು ನಾಮಸ್ಮರಣೆ ಮಾಡುವುದು ಹೇಳುತ್ತೀರಿ, ಇದು ಉತ್ತಮವಿರುತ್ತದೆ, ಇದರಲ್ಲಿ ಸಂಶಯವೇ ಇಲ್ಲ. ಆದರೆ ನಾಮಸ್ಮರಣ ಮಾಡಿ ಯಾರಿಗೆ ಸಾಧಿಸಿರುತ್ತದೆ ಎಂದು ಅಂದೊಡನೆ ಅದನ್ನು ಕೇಳಿ ಶ್ರೀ ಮಹಾರಾಜರು ಒಮ್ಮೆಲೆ ಗುಡುಗಿದರು. ಮಹಾರಾಜರು ಯಾವಾಗಲೂ ಶಾಂತವಾಗಿರುತ್ತಿದ್ದರು, ವಿನೋದಿಯಾಗಿರುತ್ತಿದ್ದರು. ಆದರೆ ಯಾರಾದರೂ ನಾಮದ ವಿರುದ್ಧ ಹೇಳಿದರೆ ಮುಗಿದೇ ಹೋಯಿತು. ಒಮ್ಮೆಲೆ ಗುಡುಗಿದಂತೆ ದೊಡ್ಡದನಿಂದ ಮನುಷ್ಯನಿಗೆ, ನೀವು ಯಾರ ಹತ್ತಿರ ಏನು ಮಾತಾಡುತ್ತಿರುವಿರಿ? ನನ್ನ ಅನುಭವ ಇರುತ್ತದೆ. ನಾನು ಎದೆಯ ಮೇಲೆ ಕೈ ಇಟ್ಟು ಹೇಳುತ್ತೇನೆ, ಯಾರು ನಾಮ ತೆಗೆದುಕೊಳ್ಳುತ್ತಾರೋ ಅವರ ಸಲುವಾಗಿ ರಾಮನು ಸಿಂಹಾಸನದ ಮೇಲಿಂದ ಕೆಳಗಿಳಿದು ಬರುತ್ತಾನೆ, ಹಾಗೂ ಅವರು ಉದ್ಧಾರ ಮಾಡುತ್ತಾನೆ ಎಂದರು. ಇದಕ್ಕಿಂತ ಹೆಚ್ಚಿಗೆ ಅವರು ಏನು ಹೇಳಬೇಕು? ಆದರೆ ನಮ್ಮದು ಅಷ್ಟು ಜಿದ್ದು ಇರುವುದಿಲ್ಲ. ನಾಮದ ಜಿಗುಟುತನ ಹೇಗೆ ಇರುತ್ತದೆ ಎಂಬುದಕ್ಕೆ ನಾನೊಂದು ಪ್ರತ್ಯಕ್ಷ ನೋಡಿದ ಉದಾಹರಣೆ ಹೇಳುತ್ತೇನೆ. ಬಹುಸಾಹೇಬರೊಂದು 50 ವರ್ಷ ಅವರ ಹತ್ತಿರವಿದ್ದ ಜಪಮಾಲೆ ಇತ್ತು. ಅದರದ್ದು ಹೇಗಿರುತ್ತಿತ್ತೆಂದರೆ, ಯಾರಾದರೂ ಬಂದರೆ ಅವರೊಡನೆ ಮಾತನಾಡುತ್ತಿದ್ದರು, ಯಾರಾದರೂ ಪೋಥಿ ಓದಿದರೆ ಅದನ್ನು ಕೇಳುತ್ತಿದ್ದರು. ಆದರೆ ಪ್ರತ್ಯಕ್ಷವಾಗಿ ಅದೇನೂ ಇರಲಿಲ್ಲ. ಆಗ ಅವರು ಜಪ ಮಾಡುತ್ತಿದ್ದರು. ಅವರು ನಿವೃತ್ತರಾದ ಮೇಲೆ 30 ವರ್ಷ ಇದ್ದರು. ನಾನು ಒಮ್ಮೆ ಅವರಿಗೆ, ಬಹುಶಃ ಜಪ ಎಷ್ಟು ಆಗಿರುತ್ತದೆ ಎಂದು ಕೇಳಿದನು. ನಾನು ಮುಂಜಾನೆ ಹೇಳಿಲ್ಲ. ಅದಕ್ಕೆ ಅವರು ಲೆಕ್ಕವಿಟ್ಟು 11 ಕೋಟಿ ಆಗಿರುತ್ತದೆ ಅಂದರು. ತಾತ್ಪರ್ಯವೇನೆಂದರೆ, ಮನುಷ್ಯನು ಒಂದು ವೇಳೆ ಜಿಗುಟುತನದಿಂದ ಮಾಡಿದರೆ ಏಕೆ ಆಗುವುದಿಲ್ಲ? ನೀವೇ ಹೇಳಿರಿ. ಅದರಲ್ಲಿರುವ ತೊಂದರೆ ಏನೆಂದರೆ, ಮನುಷ್ಯನಿಗೆ ಮೊದಲಿನಿಂದ ಇರುವ ರೂಢಿ ಹೇಗೆ ಇರುತ್ತದೆ ನೋಡಿರಿ. ಈಗ ಪಾರಾಯಣದ ಆಡಂಬರ ಎಷ್ಟೊಂದು ಆಗಿರುತ್ತದೆ. ನಾವು ಪರೀಕ್ಷೆಗಾಗಿ ಪಾರಾಯಣವನ್ನೇ ಮಾಡುತ್ತೇವಲ್ಲವೇ, ರಿವಿಷನ್ ಮಾಡುತ್ತೇವಲ್ಲವೇ. ಬೇರೆ ಏನು ಮಾಡುತ್ತೇವೆ? ಪಾರಾಯಣದ್ದೇ ಕೇವಲ ಪುಣ್ಯ ಆಗುತ್ತದೆ. ಜ್ಞಾನೇಶ್ವರಿ ಪಾರಾಯಣ ಮಾಡಿದೆವು. ಅವರು ಏನು ಅನ್ನುತ್ತಾರೆ? ಒಂದು ಮೋಜಿನ ಸಂಗತಿ ಹೇಳುತ್ತೇನೆ. ಒಬ್ಬ ಕೀರ್ತನಕಾರರಿದ್ದರು. ನಾನು ಅವರಿಗೆ, ನೀವು ದಾಸಬೋಧದ ಎಷ್ಟು ಆವೃತ್ತಿ ಮಾಡಿರುವಿರಿ ಎಂದು ಕೇಳಲು, ಅದಕ್ಕೆ ಅವರು 60-70 ಆಗಿರುತ್ತವೆ ಅಂದರು. ನನಗೆ ಕೌತುಕವೆನಿಸಿತು. ನಾನು ಅವರಿಗೆ ಸಹಜವಾಗಿ, ಸಮರ್ಥರಿಗೆ ಈಶ್ವರನ ಬಗ್ಗೆ ಏನು ಕಲ್ಪನೆ ಇರುತ್ತದೆ ಅನ್ನಲು, ಅದಕ್ಕೆ ಅವರು, ನಮಗೆ ಇಂಥದೇನೋ ಕೇಳಬೇಡ್ರಿ, ಓವಿ ಕೇಳಿ ಹೇಳುತ್ತೇನೆ ಅಂದರು. ಹಾಗಾದರೆ ಪಾರಾಯಣದ ಅರ್ಥ ಇಷ್ಟೇ ಆಯಿತಲ್ಲವೇ? ಹೀಗೆ ಇದು ಏನಾದರೂ ಆಗುತ್ತದೆ. ಆದ್ದರಿಂದ ಜಿಗುಟುತನವೇನೂ ಬರುವುದಿಲ್ಲ. ಅದು ಮೊದಲೇ ಬೇಕಾಗುತ್ತದೆ. ನಾಮದ ವಿಷಯದಲ್ಲಿ ಜಿಗುಟುತನ ಏಕೆ ಉಳಿಯುವುದಿಲ್ಲವೆಂದರೆ, ನಾಮಕ್ಕೆ ಉಪಾಧಿ ಇರುವುದಿಲ್ಲ. ಶ್ರೀ ಮಹಾರಾಜರು ಅನ್ನುತ್ತಿದ್ದುದೇನೆಂದರೆ, ನೀವು ನಾಮಕ್ಕೆ ಉಪಾಧಿ ಹಚ್ಚಬೇಡಿರಿ. ಸ್ನಾನ ಮಾಡದ ಹೊರತು ನಾಮಸ್ಮರಣೆ ಆಗುವುದಿಲ್ಲ, ಅಥವಾ ಮುಖ ತೊಳೆದುಕೊಳ್ಳದ ಹೊರತು ನಾಮಸ್ಮರಣೆ ಆಗುವುದಿಲ್ಲ. ನಿಮಗೆ ಕಾಯಿಲೆಯಾದಾಗ ನಿಮಗೆ ಇದೆಲ್ಲವನ್ನು ಮಾಡಲು ನಿಮಗೆ ಹೇಗೆ ಶಕ್ಯವಾಗುತ್ತದೆ?
ಅಂದ ಮೇಲೆ ನೀವು ಅದಕ್ಕೆ ಯಾವ ಉಪಾಧಿ ಹಚ್ಚುತ್ತೀರಿ? ಶ್ರೀ ಮಹಾರಾಜರದೆಲ್ಲೂ ವಿಲಕ್ಷಣವೇ ಆಗಿರುತ್ತದೆ. ಒಬ್ಬನು ಅವರಿಗೆ ನಾಮಸ್ಮರಣೆ ಮಾಡುವಾಗ ಯಾವ ಆಸನ ಹಾಕಬೇಕು ಎಂದು ಕೇಳಲು ಅದಕ್ಕೆ ಶ್ರೀ ಮಹಾರಾಜರು, ನೀವು ಶ್ವಾಸೋಚ್ಛ್ವಾಸ ಮಾಡುವಾಗ ಯಾವ ಆಸನ ಹಾಕುತ್ತೀರಿ? ನಾವು ಎಷ್ಟೊಂದು ಅಂತರಂಗದ್ದಾಗಿರುತ್ತದೆ ಹಾಕುತ್ತೀರಿ ಅಂದರು. ನಾಮ ಎಷ್ಟೊಂದು ಅಂತರಂಗದ್ದಾಗಿರುತ್ತದೆ, ಅದು ಎಷ್ಟೊಂದು ಸ್ವಾಭಾವಿಕ ಹಾಗೂ ಅತ್ಯಂತ ಸಹಜವಾಗಿರುತ್ತದೆ. ಆದರೆ ನಾವೇ ಅದಕ್ಕೆ ಉಪಾಧಿ ಹಚ್ಚುತ್ತೇವೆ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನುತ್ತೇವೆ. ಕಾರಣವೇನೆಂದರೆ ನಮ್ಮ ಸ್ವಭಾವವೇ ಹೇಗೆ ಇರುತ್ತದೆ ಎಂದರೆ ನಮಗೆ ಉಪಾಧಿ ಹೊರತು ನಡೆಯುವುದಿಲ್ಲ. ನಾನು ನಿಮಗೆ ಈಗ ಅತ್ಯಂತ ಪ್ರೇಮದಿಂದ ಹೇಳುತ್ತೇನೆ, 5 ಗಂಟೆಯಿಂದ 8 ಗಂಟೆಯವರೆಗೆ ಇಲ್ಲಿ ಎಷ್ಟೊಂದು ಉಪಾಧಿ ಇರುತ್ತದೆ. ಇದರಲ್ಲಿ ಹೂವಿನ ಮಾಲೆ ಹಾಕಿರಿ, ಆರತಿ ಮಾಡಿರಿ, ಇದನ್ನು ಮಾಡಿರಿ, ಅದನ್ನು ಮಾಡಿರಿ, ಎಲ್ಲರ ಅವಶ್ಯಕತೆ ಇರುತ್ತದೆ. ನಾವು ಇದನ್ನು ಏಕೆ ಮಾಡಬೇಕು? ಉಪಾಧಿಯ ಹೊರತಾಗಿ ನಮಗೆ ಸ್ವಸ್ಥತೆ ಅನಿಸುವುದಿಲ್ಲ, ಆದ್ದರಿಂದ ನಾಮಸ್ಮರಣೆ ಆಗುವುದಿಲ್ಲ. ಉಳಿದದ್ದೆಲ್ಲವನ್ನು ಎಲ್ಲರೂ ಮಾಡಿಯೇ ಮಾಡುತ್ತಾರೆ, ಆದರೆ ಯಾವಾಗಲೂ ನಾಮಸ್ಮರಣೆ ಮಾಡಿರಿ, ಅದು ಅವರಿಗೆ ಶಕ್ಯವಾಗುವುದಿಲ್ಲ. ಆದ್ದರಿಂದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುವುದೇನೆಂದರೆ, ಇದು ನಿನಗೆ ಶಕ್ಯವಾಗುವುದಿಲ್ಲವಲ್ಲವೇ, ಹೋಗಲಿ ಬಿಡು. ಭಗವಂತನು ಮುಂದೆ ಅನ್ನುವುದೇನೆಂದರೆ, ಆಯಿತು ಹೋಗಲಿ ಬಿಡಿ, ಈಗ ನೀನು ಏನು ಮಾಡಬೇಕೆಂದರೆ, ನಿನ್ನ ಯಾವ ಈ ಜೀವನ ಇರುತ್ತದೆಯೋ, ಈ ಜೀವನವು ಕೇವಲ ನಿನ್ನ ಮಟ್ಟಿಗೆ ಇರುವುದಿಲ್ಲ. ಈ ಜೀವನವು ವಿಶ್ವದ ಒಂದು ಭಾಗವಾಗಿರುತ್ತದೆ. ಇದಕ್ಕೆ ಅಂಗ್ರೇಜಿಯಲ್ಲಿ ಹೋಲಿಸಂ ಅನ್ನುತ್ತಾರೆ. ಹೋಲಿಸಂ ಅಂದರೆ ಸಮಗ್ರತೆ, ಸಂಪೂರ್ಣ ವಿಶ್ವದ ಬಗ್ಗೆ ದೃಷ್ಟಿಕೋನವಿಟ್ಟು ಕರ್ಮ ಮಾಡಬೇಕು. ಅಂದರೆ ನಮ್ಮ ಕರ್ಮಕ್ಕೆ ಯೂನಿವರ್ಸಲ್ ಕಾಂಟೆಕ್ಸ್ಟ್ ಕೊಡಬೇಕು. ಶ್ರೀ ಮಹಾರಾಜರು ಉದಾಹರಣೆ ಕೊಡುತ್ತಿದ್ದರು. ಒಬ್ಬನ ಮನೆಯಲ್ಲಿ ಮದುವೆ ಇರುತ್ತದೆ ಎಂದು ತಿಳಿಯಿರಿ. ಕೆಲವು ಜನರು ಕೆಲಸ ಮಾಡುತ್ತಿರುತ್ತಾರೆ, ಆದರೆ ಬಹಳಷ್ಟು ಜನರು ಸುಮ್ಮನೆ ನೋಡುತ್ತಾ ಕುಳಿತಿರುತ್ತಾರೆ, ಏನೂ ಕೆಲಸ ಮಾಡುವುದಿಲ್ಲ. ಇತ್ತೀಚೆಗೆ ಲಗ್ನ ಪತ್ರಿಕೆಯಲ್ಲಿ ಹಾಗೆ ಬರೆಯುವುದಿಲ್ಲ, ಆದರೆ ಹಿಂದಿನ ಕಾಲದಲ್ಲಿ ಬರೆಯುತ್ತಿದ್ದುದೇನೆಂದರೆ, ತಾವು ಮದುವೆಗೆ ಬಂದರೆ ವಿಶೇಷ ಶೋಭೆ ಬರುತ್ತದೆ. ಅದರ ತಾತ್ಪರ್ಯವೇನೆಂದರೆ, ನೀವು ಆಹೇರು ಕೊಟ್ಟರೆ ಶೋಭೆ ಬರುತ್ತದೆ, ಜನರೇ ಇಲ್ಲದಿದ್ದರೆ ಮದುವೆಗೆ ಹೇಗೆ ಶೋಭೆ ಬರುತ್ತದೆ? ಅಂದರೆ ಜನರ ಇರುವಿಕೆಯು ಆ ಸಮಾರಂಭಕ್ಕೆ ಉಪಕಾರಕವಾಗಿರುತ್ತದೆ. ನಾವು ಹುಟ್ಟಿ ಬಂದ ಮೇಲೆ ಈ ವಿಶ್ವದಲ್ಲಿ ನನ್ನ ಕಾರ್ಯವು ಎಷ್ಟೇ ಸಾಮಾನ್ಯವಾದದ್ದಿರಲಿ, ಅದು ಈ ವಿಶ್ವದ ಒಂದು ಭಾಗವೇ ಆಗಿರುತ್ತದೆ. ಇದಕ್ಕೆ ಶ್ರೀ ಮಹಾರಾಜರು ಒಂದು ಉದಾಹರಣೆ ಹೇಳುತ್ತಿದ್ದರು. ಒಂದು ನಾಟಕ ಕಂಪನಿಯಲ್ಲಿ ಆ ಕಂಪನಿಯ ಒಡೆಯನೇ ಯಾವಾಗಲೂ ರಾಜನ ಪಾತ್ರ ಮಾಡುತ್ತಿದ್ದನು. ರಾಜನ ಕಾರ್ಯವೆಂದರೆ ಎಷ್ಟು ದೊಡ್ಡ ಕಾರ್ಯವಾಗಿರುತ್ತದೆ. ಅದೇ ರೀತಿ ಆ ಕಂಪನಿಯಲ್ಲಿಯ ಒಬ್ಬ ಪಾತ್ರೆ ತೊಳೆಯುವವನು ನಾಟಕದಲ್ಲಿ ಆ ರಾಜನ ಗುಲಾಮನಾಗುತ್ತಿದ್ದನು. ಆ ಗುಲಾಮನ ಅಭಿನಯ ಎಷ್ಟೊಂದು ಅಪ್ರತಿಮವಾಗುತ್ತಿತ್ತೆಂದರೆ ಅವನ ಅಭಿನಯ ನೋಡಿ ಚಪ್ಪಾಳೆ ಬಾರಿಸುತ್ತಿದ್ದರು. ಕಂಪನಿ ಮಾಲಕನು ರಾಜನಾಗಿದ್ದರೂ ಕೂಡ ಅವನಿಗೆ ಚಪ್ಪಾಳೆ ಬಾರಿಸುತ್ತಿರಲಿಲ್ಲ, ಆದರೆ ಗುಲಾಮನ ಪಾತ್ರಕ್ಕೆ ವಾಹವಾ ಅನ್ನುತ್ತಿದ್ದರು. ಆದ್ದರಿಂದ ನಮ್ಮ ಪಾಲಿಗೆ ಬಂದ ಕರ್ಮವು ಎಷ್ಟೇ ಸಾಮಾನ್ಯವಾಗಿದ್ದರೂ ನೀವು ಅದನ್ನು ಉತ್ತಮವಾಗಿ ಮಾಡಿದರೆ ಭಗವಂತನು ಅದಕ್ಕೆ ಚಪ್ಪಾಳೆ ಬಾರಿಸುತ್ತಾನೆ. ಇವತ್ತು ಮುಂಜಾನೆ ನೋಡಿ ಏನೋ ಓದಿದೆ, ನಿನ್ನ ರಾತ್ರಿ ಓದಿದೆ. ಒಬ್ಬ ನಾಟಕದೊಳಗೆ ಭಿಕ್ಷುಕನ ಪಾತ್ರ ಹಾಕಿದ್ದಂತೆ. ಪಾತ್ರ ನಾಟಕ ಮುಗಿತು, ಹೆಂಡತಿನ ನೋಡ್ಲಿಕ್ಕೆ ಹೋಗಿದ್ರು. ಆಕಿನೂ ಕೂತ್ ನೋಡಿದ್ರು. ಮನೆಗೆ ಬಂದು ಕೂಡಲೇ ಆಕಿ ಗಾಳಿಗೆ ಎಷ್ಟೇ ಚಂದ ಮಾಡಿದ್ರು ನೀವು ಆ ಪಾತ್ರವನ್ನು. ಅವು ಮಾಡಿದ್ರು ಭಿಕ್ಷುಕನ ಪಾತ್ರ. ಆದ್ರೆ ಆ ಪಾತ್ರ ನೋಡಕಿ ಅಲ್ಲ, ನನ್ನ ಗಂಡ ಅನ್ನೋಕ್ಕಿಂತಲೂ ಆ ಪಾತ್ರ ಎಷ್ಟು ಚಂದ ಮಾಡಿದ್ರಿ ಅನ್ನೋದು ಹೆಚ್ಚು ಮಟ್ಟಿಗೆ ಏನ್ ಅನಿಸ್ತು ಅಂದ್ರೆ ಇದು ಅನಿಸ್ತು. ಅಷ್ಟೊಂದು ಆಕಿಗೆ ಸಂತೋಷ ಆಯ್ತು. ತಾತ್ಪರ್ಯ ಏನು ಅಂದ್ರೆ ಹೆಂಗೋ ಹಂಗೆ ನಾವು ನಮ್ಮ ಪಾತ್ರವನ್ನು ಹೆಂಗ ಮಾಡಿ ತೋರಿಸಿ ಬರಬೇಕು ಅಂದ್ರೆ, ಸದ್ಗುರು ನಮ್ಗೆ ಯಾವ ಪಾತ್ರವನ್ನು ಕೊಟ್ಟಾರೋ ಆ ಪಾತ್ರಕ್ಕೆ ಶೋಭಿಸುವಂತೆ ನಾವು ಮಾಡ್ತೀವಿ ಬಂದ್ರೆ ಮಾತ್ರ ಅರ್ಥಾತ್ ಡೈರೆಕ್ಟರ್ ಆಗಿರ್ತಕ್ಕಂಥ ಸದ್ಗುರುಗಳಿಗೆ ಏನಾಗ್ತದೆ ಅಂದ್ರೆ, ಇವನಿಗೆ ಈ ಪಾತ್ರ ಕೊಟ್ಟದ್ದು ಸಾರ್ಥಕ ಆಯ್ತು ಅಂತ ಅನಿಸ್ತದೆ. ಇವನು ಈ ಪಾತ್ರವನ್ನು ಎಷ್ಟರೇ ಚಂದ ಅವನೆಲ್ಲ ಪಾತ್ರದಲ್ಲಿ ಎಂಥ ಪಾತ್ರ ಗೊತ್ತಿಲ್ಲ. ಅರ್ಥಾತ್ ಏನು ಅಂದ್ರೆ, ಆ ಗುಲಾಮನ ಅಭಿನಯ ಎಷ್ಟೊಂದು ಅಪ್ರತಿಮವಾಗಿತ್ತೆಂದರೆ ಅವನ ಅಭಿನಯ ನೋಡಿ ಚಪ್ಪಾಳೆ ಬಾರಿಸುತ್ತಿದ್ದರು. ಕಂಪನಿ ಮಾಲಕನು ರಾಜನಾಗಿದ್ದರೂ ಕೂಡ ಅವನಿಗೆ ಚಪ್ಪಾಳೆ ಬಾರಿಸುತ್ತಿರಲಿಲ್ಲ, ಆದರೆ ಈ ಗುಲಾಮನ ಪಾತ್ರಕ್ಕೆ ವಾಹವಾ ಅನ್ನುತ್ತಿದ್ದರು. ಆದ್ದರಿಂದ ನಮ್ಮ ಪಾಲಿಗೆ ಬಂದ ಕರ್ಮವು ಎಷ್ಟೇ ಸಾಮಾನ್ಯವಾಗಿದ್ದರೂ ನೀವು ಅದನ್ನು ಉತ್ತಮವಾಗಿ ಮಾಡಿದರೆ ಭಗವಂತನು ಅದಕ್ಕೆ ಚಪ್ಪಾಳೆ ಬಾರಿಸುತ್ತಾನೆ. ಹೀಗೆ ಆಗಬೇಕಾದರೆ ಏನು ಮಾಡಬೇಕು? ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುವುದೇನೆಂದರೆ, ಶರೀರವು ರಥವಾಗಿರುತ್ತದೆ, ಕ್ಯಾರಿಯರ್ ಆಗಿರುತ್ತದೆ. ಇದರಲ್ಲಿ ಯಾವ ನಾನು ಇರುತ್ತದೆ ಅವನನ್ನು ಈ ರಥವು ಕರೆದುಕೊಂಡು ಹೋಗುತ್ತದೆ. ಈ ರಥವು ಯಾವ ಮಾರ್ಗದಿಂದ ಹೋಗಬೇಕು ಎಂಬುದು ನಿಮ್ಮ ಕೈಯಲ್ಲಿ ಇರುವುದಿಲ್ಲ.
ಪರಿಸ್ಥಿತಿ ಇರುತ್ತದೆ, ನಿಮ್ಮ ಇಚ್ಛೆ ಇರುತ್ತದೆ, ಅರ್ಥಾತ್ ನಿಮ್ಮ ಕರ್ತೃತ್ವ ಇರುತ್ತದೆ, ಜನರ ಇಚ್ಛೆ ಇರುತ್ತದೆ, ನೌಕರಿ ಬದಲಿಸುವ ಕೆಲವು ಜನರು ಇರುತ್ತಾರೆ. ನೀವು ನಿಶ್ಚಿತವಾಗಿ ಇಂಥದೇ ನೌಕರಿ ನನಗೆ ಸಿಗುತ್ತದೆ ಎಂದು ಹೇಳಬಲ್ಲಿರಾ? ಅದು ಹೋಗಲಿ ಬಿಟ್ಟಿರಿ. ಒಬ್ಬ ಡಾಕ್ಟರ್ ಇರುತ್ತಾನೆ ಅಥವಾ ವೈದ್ಯನಿರುತ್ತಾನೆ ಎಂದು ತಿಳಿಯಿರಿ. ನೀವು ಅವನಿಗೆ ನೀವು ಡಾಕ್ಟರ್ ಹೀಗೆ ಆಗಿರುತ್ತೀರಿ ಎಂದು ಕೇಳಿದರೆ ಅದಕ್ಕೆ ಅವರು ಹಾಗೆ ಆಯಿತು, ಎಲ್ಲಿಯೂ ಅಡ್ಮಿಷನ್ ಸಿಗಲಿಲ್ಲ, ಆದ್ದರಿಂದ ಹೋಮಿಯೋಪತಿಯಲ್ಲಿ ಅಡ್ಮಿಷನ್ ತೆಗೆದುಕೊಂಡೆನು ಅನ್ನುತ್ತಾರೆ. ಅಂದರೆ ನನ್ನ ಕೈಯಲ್ಲಿ ಏನಿರುತ್ತದೆ ನೀವೇ ಹೇಳಿರಿ. ನಿಮಗೆ ಮಕ್ಕಳು ಮರಿಗಳು ಆಗುತ್ತಾರೆ, ನೀವೇ ಕೇಳಿ ಪಡೆದಿರುವಿರಾ? ನಮ್ಮ ಪ್ರಾರಬ್ಧ, ಆ ಮಕ್ಕಳ ಪ್ರಾರಬ್ಧ. ವ್ಯಸನಿ ಗಂಡಂದಿರು ಇರುತ್ತಾರೆ, ಹೆಣ್ಣು ಮಕ್ಕಳು ವ್ಯಸನಿ ಗಂಡನ ಅಪೇಕ್ಷೆ ಮಾಡಿದ್ದರೆ ನಮ್ಮ ಈ ಎಲ್ಲ ಯಾವ ಕಾರ್ಭಾರ ಇರುತ್ತದೆ ಅದು ಸಂಪೂರ್ಣ ವಿಶ್ವದ ಕಾರ್ಭಾರದಲ್ಲಿ ಸಂಭವಿಸುತ್ತಿರುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಕರ್ಮ ಮಾಡಿದರೆ ಸರಿಯಾದ ಕರ್ಮ ಆಗುತ್ತದೆ. ಶ್ರೀ ಜ್ಞಾನೇಶ್ವರ ಮಹಾರಾಜರು ಒಂದು ದೃಷ್ಟಾಂತ ಹೇಳಿರುತ್ತಾರೆ. ಜ್ಞಾನೇಶ್ವರಿಯಲ್ಲಿಯ ಆ ದೃಷ್ಟಾಂತ ಓದಿದ ಆರಂಭದಿಂದ ಅದು ನನ್ನ ಅಂತಃಕರಣದಲ್ಲಿ ಅತ್ಯಂತ ದೃಢವಾಗಿ ಕುಳಿತುಕೊಂಡಿರುತ್ತದೆ. ನಾವು ಅದನ್ನು ಒಟ್ಟು ಕೇಳಬೇಕು. ತೋಟಿಗನು ಮಾಡಿಯೇ ದೇವತೆ ನೇಲೆ, ದೇವತೆ ನಿಮಾಂತಚಿ ಗೇಲೆ, ದಯಾ ಪಾಣಿಯ ಐಸೆ ಕೇಲೆ ಓ ಆವೇಗ. ಅರ್ಥಾತ್ ದರ್ಶನರು ಹೇಳ್ತಿರ್ತಾರೆ ಏನಂದ್ರೆ, ಜ್ಞಾನೇಶ್ವರಿಯಲ್ಲಿ 9033 ಓವಿ ಅವ. ಆ 9033 ಓವಿಗಳ ಒಂದು ತಾತ್ಪರ್ಯ ಏನದನು ಅದನ್ನ ಈ ಒಂದು ಓವಿಯೊಳಗೆ ಜ್ಞಾನೇಶ್ವರ ಮಹಾರಾಜರು ಹಾಕಿದ್ದಾರೆ. ಅಂದ್ರೆ ಅರ್ಥ ಏನು ಅಂದ್ರೆ, ತೋಟಿಗನು ವೈದ ಕಡೆಗೆ ಸುಮ್ಮನೆ ಹೋಗುವ ನೀರಿನ ಹಾಗೆ ಅಹಂಭಾವ ರಹಿತನಾಗೆ ಕರ್ಮ ಮಾಡು. ನಾನು ನಿಮಗೆ ಪುನಃ ಹೇಳುವುದೇನೆಂದರೆ, ನೀವು ಇದನ್ನು ಗಮನದಲ್ಲಿಟ್ಟುಕೊಳ್ಳಿರಿ. ನನಗೆ ರಿವಿಷನ್ ಮಾಡುವ ರೂಢಿ ಇರುತ್ತದೆ. ಮೊದಲನೇದಾಗಿ ಈ ಜೀವನದಲ್ಲಿ ಸೌಂದರ್ಯವಿರುತ್ತದೆ. ಶ್ರೀ ಮಹಾರಾಜರು ಅನ್ನುತ್ತಿದ್ದರು, ಈ ಜಗತ್ತು ಆನಂದದಲ್ಲಿಂದ ಬಂದಿರುತ್ತದೆ. ಅಂದ ಮೇಲೆ ಅದರಲ್ಲಿ ಕೆಟ್ಟದ್ದು ಹೇಗೆ ಇರುತ್ತದೆ? ನಮಗೆ ದುಃಖ ಕಾಣುತ್ತದೆ, ಆದರೆ ಅದರಲ್ಲಿ ದುಃಖವಿರುವುದಿಲ್ಲ. ಎಲ್ಲವೂ ಆನಂದವೇ ಇರುತ್ತದೆ. ಇಲ್ಲಿ ಉದ್ಯಾನವಿರುತ್ತದೆ ಅಂದರೆ ಸೌಂದರ್ಯವಿರುತ್ತದೆ. ಕಾನಂಗಡ ಸ್ವಾಮಿ ರಾಮದಾಸ್ ಇದ್ರಲ್ಲ, ಅವರ ಕಾರ್ಖಾನೆಗೆ ಬೆಂಕಿ ಹತ್ತಿತ್ತು. ಅದು ಮೊದಲಿನಿಂದ ಸರಿಯಾಗಿ ನಡೆಯುತ್ತಿರಲಿಲ್ಲ, ಯಾವಾಗಲೂ ಹಾನಿ ಆಗುತ್ತಿತ್ತು. ಅದರಲ್ಲೂ ಅದು ಬೆಂಕಿ ಹತ್ತಿತ್ತು. ಆಗ ಅವರು ಎಷ್ಟು ಅದ್ಭುತವಾಗಿದೆ ಈ ಬೆಂಕಿ ಅಂದರು. ವೈಲ್ಡ್ ಬ್ಯೂಟಿ ಅನ್ನುತ್ತಾರಲ್ಲ ಹಾಗೆ ತಮ್ಮ ಪ್ರಪಂಚವು ಉದ್ಧ್ವಸ್ತವಾಗುತ್ತಿರುವುದನ್ನು ನೋಡಿ ಜೀವನದಲ್ಲಿ ಸಂಭವಿಸುವ ಘಟನೆಗಳಲ್ಲಿ ಅವನ ಕೈ ಇರುತ್ತದೆ. ನಾನು ಹೇಳಿದ್ದ ಮುಂಜಾನೆ, ಏನೇ ಆದರೂ ನಿನ್ನ ಇಚ್ಛೆ, ಅಪಮಾನವಾದರೆ ನಿನ್ನ ಇಚ್ಛೆ. ಇದು ಕೇವಲ ಮಾತಿನಲ್ಲಿ ಇರಬಾರದು. ಲೋಕಮಾನ್ಯ ತಿಲಕರ ಒಂದು ವಾಕ್ಯವಿರುತ್ತದೆ. ಅವರದು ಯಾವಾಗಲೂ ಕೋರ್ಟಿನಲ್ಲಿ ಕೇಸ್ ನಡೆದಿರುತ್ತಿತ್ತು. ಒಮ್ಮೆ ಜಡ್ಜನು ಇವರಂತೆ ಜಡ್ಜ್ಮೆಂಟ್ ಕೊಟ್ಟನು. ಇವರಿಗೆ ಯಶ ಪ್ರಾಪ್ತವಾಯಿತು. ಅದನ್ನು ಕೇಳಿದವರು ನನಗೆ ಇದರ ಮೇಲೆ ವಿಶ್ವಾಸವಿರಿಸುವುದಿಲ್ಲ ಅಂದರು. ಅದಕ್ಕೆ ಜನರು ಹಾಗೇಕೆ ಎಂದು ಕೇಳಿದರೆ ಅದಕ್ಕೆ ಅವರು, ನನಗೆ ಅಪಯಶದ ಎಷ್ಟೊಂದು ರೂಢಿಯಾಗಿರುತ್ತದೆಂದರೆ ನನಗೆ ತಪ್ಪಿಸಂತೆ ಆಗುತ್ತದೆ. तुकाराम महाराज ಒಂದ್ಸಲ ಅವ್ರ ಹೆಂಡತಿಗೆ ಹೇಳಿದ್ರು, आता आपल्याला चांगले दिवस येणार बरं का, ನಮ್ಗೆ ಚಲೋ ದಿವಸ ಬರ್ತಾವ. ಅವ್ರ ಹೆಂಡತಿಗೆ ಅನ್ನಿಸ್ಕೊಂಡ್ರೆ ಎಲ್ಲೆಡೆ ಏನಾದ್ರು ಸ್ವಲ್ಪ ನೌಕರಿ ಪೋಕರಿ ಹತ್ತೇನೇನೋ ಅಥವಾ ಪಗಾರ ಗೀಗಾರ ಬರುವುದೇನೋ ಅಥವಾ ಯಾರಾದ್ರೂ ಏನಾದ್ರು ದುಡ್ಡು ಕೊಡೋರಿದ್ದಾರೇನೋ ಅಂತ ಹಿಂಗ ಹೆಂಗೋ ಕಲ್ಪನಾ ಮಾಡಿದ್ರು. ತುಕಾರಾಮ್ ಮಹಾರಾಜಿಗೆ ಅಂದ್ರು, ಎಲ್ಲಿಂದ ನಮ್ಗೆ ದುಡ್ಡು ಬರುವುದೇನು ಅಥವಾ ನಮ್ಗೆ ಏನಾದ್ರೂ ಒಂದು 10 ರೂಪಾಯಿ ನೌಕರಿ ಹತ್ತೋದೇನು, ಎಲ್ಲಾದ್ರೂ ಕೆಲಸ ಹತ್ತೋದೇನು, ಹಂಗೆ ಏನಿಲ್ಲ. ಮತ್ತೆ ಚಲೋ ದಿವಸ ಅಂದ್ರೆ ಆವಾಗ ತುಕಾರಾಮ್ ಮಹಾರಾಜರು ಹೇಳಿದ್ರು, ಸುಮ್ಮನೆ ತುಕಾರಾಮ್ ಮಹಾರಾಜರಾಗ್ತಾರೇನ್ರಿ? ತುಕಾರಾಮ್ ಮಹಾರಾಜರು ಅಗ್ನಿ ಅರ್ಥಾಂತ ಒಂದು ದೇಹದಲ್ಲೇ ಒಂದು ಸಾಮಾನ್ಯ ಒಂದು ಶ್ರೀಮಂತರಿದ್ರು. ಆದ್ರೆ ಅಗದಿ ಒಂದು ಏನಪ್ಪಾ ಅಂದ್ರೆ ಸಾಮಾನ್ಯ ಒಂದು ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವರು, ವ್ಯಾಪಾರಿ ಮನೋವೃತ್ತಿಯವರು. ಮುಂಚೆ ಬಹಳಷ್ಟು ದುಡ್ಡು ಸಹಿತ ಸಾಲ, ಅರ್ಥಾತ್ ಬಡ್ಡಿಗೆ ಸಾಲ ಕೊಡ್ತಿದ್ರು, ಮಸಾಲೆ ವ್ಯಾಪಾರ ಮಾಡ್ತಿದ್ರು, ಸಾಕಷ್ಟು ಹೊಲ ಇತ್ತು, ಊರಾಗ ಅಗ್ನಿ ಪ್ರತಿಷ್ಠಾ ಇತ್ತು. ಅಂಥವ್ರು ಅರ್ಥಾತ್ ಏನು ಅಂದ್ರೆ ಒಮ್ಮೆಲೆ ಜೀವನದ ದಿಶಾನ ಬದಲಾತು. ಅಂಥ ಜೀವನ ದಿಶಾ ಬದಲಾದ್ರೆ ಅವರನ್ನು ಎಷ್ಟೊಂದು ಪರಾಕಾಷ್ಠೆಗೆ ಒಯ್ದು ಮುಟ್ಟಿಸಿದ್ರು ಅಂದ್ರೆ, ಜ್ಞಾನೇಶ್ವರ ಮಹಾರಾಜರು ಅಕ್ಷರಶಃ ವಸ್ತುತಃ ಏನು ಅಂದ್ರೆ ಭಗವಂತನ ಅವತಾರ. ಜ್ಞಾನೇಶ್ವರ ಭಗವಾನ್ ವಿಷ್ಣು ಅನ್ನುವ ಹಾಗೆ
ಅಂಥ ಜ್ಞಾನೇಶ್ವರ ಮಹಾರಾಜರ ಜೊತೆಗೆ ಅವ್ರ ಹೆಸರನ್ನು ತಗೊಂಡು ಜೈ ಜೈಕಾರ ಮಾಡೋದು ಅಂದ್ರೆ ಇಬ್ಬರನ್ನು ಒಂದ ಅರ್ಥಾತ್ ಆಸನದ ಮೇಲೆ ಕೂಡಿಸಿದಂಗೆ ಕೂಡಿಸಿ ಜ್ಞಾನದೇವ್ ತುಕಾರಾಮ್ ಅನ್ಬೇಕಾದ್ರೆ ಮಹಾರಾಜರ ಜೊತೆಗೆ ಅರ್ಥಾತ್ ಏನು ಅಂದ್ರೆ ಅವರ ಒಂದು ಜೊತೆಗೇನೆ ಕೂಡುವಂತ ಅಧಿಕಾರ ಯಾರಿಗಿತ್ತು ಅಂದ್ರೆ ಬ್ರಹ್ಮಾನಂದ महाराजांना शोभे असे एकच शिष्य होऊन गेले ते म्हणजे ब्रह्मानंद महाराज. ಒಂದ್ಸಲ ಬೆಳಸರೆಯವ್ರ ಕೊಲ್ಯಾಕ್ ಕೂತಾಗ ಇದ ವಿಚಾರ ಬೆಳಸರೆಯವ್ರು ಹೇಳಿಕತ್ತಿದ್ರು. महाराजांना शोभे असे म्हणजे एकच शिष्य होऊन गेले ते म्हणजे ब्रह्ಮ ಮಹಾರಾಜರಿಗೆ ಶೋಭಿಸುವಂತ ಶಿಷ್ಯರು ಒಬ್ಬರಾಗಿ ಹೋದ್ರು. ಯಾರು ಅಂದ್ರೆ ಮಹಾರಾಜರ ಮಗ್ಗದಾಗ ಯಾರು ಫೋಟೋ ಹಾಕಿದ್ರ ವಾ ಗುರು ವಾ ಶಿಷ್ಯ ಅನ್ನುವಂತ ಆಗ್ತದನು ಅಂಥ ಶಿಷ್ಯರು ಯಾರು ಅಂದ್ರೆ ಬ್ರಹ್ಮಾನಂದ ಮಹಾರಾಜರು ಅಂತ ಹೇಳಿದ್ರು. ಹೇಳಿದ ಕೂಡ ನಾನೇನ್ ಕೇಳಿದೆ ಹಂಗ ನಮ್ಮದೇನಿದೆ ಅವಸ್ಥಾ ಅಂತ ನಮ್ಮ ಪರಿಸ್ಥಿತಿ ಏನು. ಅವಾಗ ಅವ್ರು ಏನಂದ್ರು ಅಂದ್ರೆ त्यांना शोभे असे आम्ही नाही होऊ शकत. ಅವ್ರಿಗೆ ಶೋಭಿಸುವಂಥವ್ರು ನಾವು ಆಗ್ಲಿಕ್ಕೆ ಶಕ್ಕಿಲ್ಲ. ಆದ್ರೆ त्यांना आवडेल तसे आम्ही होण्याचा प्रयत्न करायचे. ಅವ್ರಿಗೆ ಸೇರುವಂಥವ್ರಾದ್ರು ಆದ್ರೆ ನಮ್ಮ ಭಾಗ್ಯ ತೆಗಿತು ಅಂತ ಹೇಳ್ಬೇಕು ಅಂತ. ಕನಿಷ್ಠ ನಮ್ಗೆ ಅವ್ರಿಗೆ ಪ್ರತಿಯೊಂದು ಹೆಜ್ಜೆ ಎತ್ತಿರೋ ಮುಂದೆ ಇದು ಅವ್ರಿಗೆ ಸೇರ್ತದಿಲ್ಲೋ, ಇದು ಮಾಡಿದ್ದವ್ರಿಗೆ ಸೇರ್ತದಿಲ್ಲೋ, ಇದು ಮಾಡಿದ್ದವ್ರಿಗೆ ಸೇರ್ತದಿಲ್ಲೋ. ಯಾರಾದ್ರೂ ಮನೆಗೆ ದೊಡ್ಡ ದೊಡ್ಡ ಸ್ವಾಮಿಗಳು, ಶಂಕರಾಚಾರ್ಯರು ಅಥವಾ ಸಾಧು ಸತ್ಪುರುಷರು ಅಥವಾ ದೊಡ್ಡ ಆಫೀಸರು, ದೊಡ್ಡ ಅಧಿಕಾರಿಗಳು ಮನೆಗೆ ಊಟಕ್ಕೆ ಬರೋರಿದ್ರೆ ಮನೆಯೊಳಗೆ ಚರ್ಚೆ ಮಾಡ್ತಾರೆ. ಇದು ಅವ್ರಿಗೆ ಸೇರ್ತದ್ ನೋಡ್ರಿ, ಇದು ಅವ್ರಿಗೆ ಸೇರ್ತದ್ ನೋಡ್ರಿ. ಅಡಿಗೆ ಮಾಡೋರು ಇದು ಅವ್ರಿಗೆ ಸೇರ್ತದ್ ನೋಡಿ ಮಜಾ ಏನಾಗ್ತದ. ನಮ್ದೊಂದು ಫಜಿತಿನ ಏನು ಅಂದ್ರೆ ನವನಗರದಲ್ಲಿ ನಾವು ಪಾದಕ ತಗೊಂಡು ಹೋಗಿದ್ವಿ. ಆ ನವನಗರದವ್ರು ಮುಂದೆ ಒಂದ್ಸಲ ಮನೆ ಬಂದಾಗ ಹೇಳಿದ್ದೆ. ನವನಗರ ನಾವು ಪಾದಕ ತಗೊಂಡು ಹೋದಾಗ ಅಲ್ಲಿ ಯಾರೋ ಒಬ್ರು ಏನ್ ಪ್ರಚಾರ ಮಾಡಿಬಿಟ್ಟಿದ್ರು ಅಂದ್ರೆ ಅವಧೂತರಿಗೆ ಕಟಕ್ ಭಾಕ್ರಿ ಸೇರ್ತಾವ ಅಂತ ಪ್ರಚಾರ. ರೀತಿ ಹೇಳ್ತೀನಿ ನಿಮ್ಗೆ, ಯಾರ ಮನೆಗೆ ಹೋದ್ರು ಒಬ್ಬರಿಗಿದ್ರು ಒಬ್ರು ಕಟಕ್ ಭಾಕ್ರಿ ಹೊಸದೆಲ್ಲ ನೋವಾಗಿ ಹೋದ್ರು. ಕೊನೆಗೆ ಹೇಳ್ಬೇಕು ಹೆಂಗಿಲ್ಲ ಗುರುಗಳ ಕಟಕ್ ಭಾಕ್ರಿ ಸೇರ್ತಾವ್ರಿ ತೋಳಿ ಎಲ್ಲರಿಗಿಂತ ಕಟಕ್ ಹೆಚ್ಚಿಗೆ ಕಟಕ್ ಇಲ್ರಿ. ನಮ್ಗೆ ಗೊತ್ತದ್ರಿ ನಿಮ್ಗೆಲ್ಲ ಹೇಳಾಕ ನಮ್ಗ ನೀವು ಬಾಕಿ ಏನು ಹೋಳಿಗೆ ಮಾಡ್ಬೇಡ್ರಿ, ಕಡುಬು ಮಾಡ್ಬೇಡ್ರಿ, ಕಟಕ್ ಬಕ್ರಿ ಹಾಕಿ ಅದು ಕೂಡ ಕೊನೆಗೆ ಆ ಗೋಡ್ಬೋಳೆ ಅವ್ರ ಮನೆ ಒಳಗೆ ಅವತ್ತ ಕಲಿಕೆ ರಾತ್ರಿ ಊಟಕ್ಕೆ ಹೋಳಿಗೆ ಮಾಡಿದ್ರು. ಆ ಹಾ ಹಾ ಎಷ್ಟು ಹೆಂಗು ಹಾಗೆ ಏನದ ಅಂತಂದ್ರೆ ಅರ್ಥಾತ್ ಏನು ಅಂತಂದ್ರೆ ಅವನಿಗೆ ಇದು ಸೇರ್ತದ, ಇದು ಸೇರ್ತದೆ, ಮಹಾರಾಜರಿಗೆ ಏನು ಸೇರ್ತದ, ಇದು ಸೇರ್ತದ, ಇದು ನಾ ಹೆಂಗ ನಡೆದ್ರೆ ಅವರಿಗೆ ಸೇರ್ತದನೋ ನನ್ನ ಪ್ರತಿಯೊಂದು ಏನ್ ಅನ್ಸ್ಬೇಕು ಅಂದ್ರೆ ತನ್ನ ಶೋಭೆ ತನ್ನ ಅವರೇ ತಸೆ ಆम्ही करायला पाहिजे ಅಂತ ನಮ್ಗೆ ಅನಿಸ್ಬೇಕು. ಹಂಗಾರೆ ಅವ್ರಿಗೆ ಬಹಳಷ್ಟು ಸೇರೋದು ಯಾವುದು ಅಂದ್ರೆ ನಾಮ. ಆದ್ರಿಂದ ನಾವು ಬಹಳಷ್ಟು ನಾಮಸ್ಮರಣೆ ಮಾಡುವುದು. ಮಹಾರಾಜ ಭಾऊसाहेब ಹೇಳಿದ್ರು, ಅವು तुम्ही नामस्मरण कशाला करता ಅಂತೀರು, ಯಾಕೆ ಇಷ್ಟೊಂದು ಜಪ ಮಾಡ್ತೀರಿ, ಅವು ತನ್ನ आवडतं म्हणून करतोय, ಅವ್ರಿಗೆ ಸೇರ್ತದಂತ ತಿಳ್ಕೊಂಡು ಮಾಡ್ತೀರಿ ಅಂತ ತಿಳ್ಕೊಂಡು ಹೆಂಗೋ ಹಂಗ ನಮ್ದು ಜೀವನದ ಉದ್ದೇಶನ ನಾನು ಮಹಾರಾಜರಿಗೆ ಸೇರ್ತದಂತ ಇದ್ದೀನಿ, ಅವ್ರಿಗೆ ಸೇರ್ತದಂತ ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತೀನಿ ಅನ್ನೋದೇ ನಮ್ದು ಭಾವನಾ ಆಗ್ಬೇಕು ಅಂತ. ಆದ್ರಿಂದ ಏನಿದೆ ಅಂತಂದ್ರೆ ನನಗೆ ಅರ್ಥಾತ್ ಅವರಿಗೆ ಸೇರ್ತದ ಸಾಕು. ಭಾऊसाहेबರಿಗೆ ಮಹಾರಾಜರು ಹೇಳಿದ್ರು, ಮಹಾರಾಜ ನಾಮಸ್ಮರಣೆ ಸೇರ್ತದಂತ ನಾನು ಮಾಡಿದೆ. ಅವರಿಗೆ ನಾವು ಯೋಗ್ಯ ಅನಿಸ್ಕೋಬೇಕು ಅಂದ್ರೆ ಅವ್ರ ನಾಟಕದಲ್ಲಿ ನಾವು ಏನಾದ್ರೂ ಚೂರ್ಚಾರ ಅವ್ರು ಬೇಡ, ಅವ್ರೇನು ವಾಹ್ವ ಅನ್ನೋದು ಬೇಡ, ಶಬಾಷ್ ಅನ್ನೋದು ಬೇಡ, ನಮ್ಮ ಕಡೆಗೆ ಅಗದಿ ಅಂತಃಕರಣದಿಂದ ಪ್ರೀತಿಯಿಂದ ನಕ್ಕು ನೋಡಿ ಒಂದು 3 ನಕ್ಕು ಸಾಕು, ನಮ್ಮ ಜನ್ಮ ಸಾರ್ಥಕ ಆದ್ದು ಅಂತ ಅನಿಸ್ಬೇಕು. ಅರ್ಥಾತ್ ನನಗೆ ಅಪಯಶದ ಎಷ್ಟೊಂದು ರೂಢಿ ಆಗಿರುತ್ತದೆ ಅಂದರೆ ನನಗೆ ಹಂಗ ತುಕಾರಾಮ ಮಹಾರಾಜರು ಏನಂದ್ರು ಅಂದ್ರೆ ಅಂಥದ್ದು ಏನಿಲ್ಲ ಅಂತ. ಮತ್ತೆ ಹೆಂಗ ಚಲೋ ದಿವಸ ಹೆಂಗ್ ಬರ್ಲಿಕ್ಕತ್ತಾವ ಅಂತೀರಿ ನೀವು ಅನ್ಕೂಡ. ತುಕಾರಾಮ ಮಹಾರಾಜರು ಏನಂದ್ರು ಅಂದ್ರೆ ನಮ್ದು ಇಷ್ಟು ಕೆಟ್ಟ ಹೋಗಿಲ್ಲ, ಸಮಾಜದೊಳಗೆ ನಮ್ದು ಮಾನ ಮರ್ಯಾದೆ ಹೋಗ್ಯದ, ದುಡ್ಡಿನಿಂದಂತೂ ಎಲ್ಲಾ ಪರಾಕಾಷ್ಠಗಳು ಹೋಗ್ಬಿಟ್ಟು ಹಾನಿಯಾಗ್ಯದ. ಅರ್ಥಾತ್ ಏನಾದ್ರು ಮಕ್ಕಳಿಗೆ 3-4 ದಿವಸ ಆದ್ರೂ ಗಂಜಿ ಕುಡಿಬೇಕು ಅಂದ್ರೆ ಒಂದು ಮುಷ್ಟಿ ಹಿಟ್ಟಿದ ಮನ್ಯಾಗ ಮನಿ ಎಲ್ಲ ಏನದಂದ್ರ ಅದು ಸಾಲ. ಅರ್ಥಾತ್ ಏನು ಅಂದ್ರೆ ಬಲಿಸ್ಕೊಂಡದ್ದನ್ನ ಅವು ಭಗವಂತ ಏನ್ ಮಾಡಿ ಬಹಳಷ್ಟು ಜ್ವಾಳದ ರಾಶಿ ಭರ್ಪೂರ್ ಮಾಡಿದ ಅಂತ ತಿಳ್ಕೊಂಡು ಆ ಮನಿ ಉಳಿತು. ಅರ್ಥಾತ್ ಏನು ಅಂದ್ರೆ ಇದು ಸಹಿತ ಎಲ್ಲಾ ಕಡೆಗೂ ಸೋರ್ತದ, ಇದು ಆಗ್ತದ, ಎಲ್ಲ ಏನದಂದ್ರೆ ಗಾಡಿಗಳೆಲ್ಲ ಜನ ಇದು ಆಗಿಬಿಟ್ಟಾವ, ಬೀಳಿಕೆ ಆಗಿಬಿಟ್ಟಾವ. ಇಂಥ ಪರಿಸ್ಥಿತಿ ಒಳಗ
ನನಗೇನಂತಂದ್ರೆ ಇನ್ನು ಇದಕ್ಕಿಂತಲೂ ಕೆಳಗೆ ಬೀಳ್ಲಿಕ್ಕೆ ಶಕ್ತಿ ಇಲ್ಲ ಅನ್ನುವಷ್ಟು ನಾವು ಕೆಳಗೆ ಬಿದ್ದು ಬಿಟ್ಟಿವಿ. ಆದ್ರಿಂದ ಏನಾಗುತ್ತಲ್ಲ ಚಂದ ಅಂತದ. ವಾ ವಿಚಾರ ಮಾಡೋ ದೃಷ್ಟಿಕೋನ ಪದ್ಧತಿ ಆದ್ರೂ ನೋಡ್ರಿ, ಜೀವನ ಕಡೆಗೆ ನೋಡೋ ದೃಷ್ಟಿಕೋನ ಆದ್ರೂ ನೋಡ್ರಿ ಹೆಂಗಿದೆ ಅಂತಂದ್ರೆ ಯು ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಮ್. ಸತ್ಪುರುಷ ದೃಷ್ಟಿಯಿಂದ ಜೀವನ ಕಡೆಗೆ ನೋಡು. ಮಹಾರಾಜರ ಕಡೆಗೆ ಒಬ್ರು ಬಂದೇನು ಮಹಾರಾಜ ಪ್ರಪಂಚ ಅರ್ಥಾತ್ ಏನು ಅವ್ರು ಏನಂದ್ರು ಮಹಾರಾಜ್ 6 ತಿಂಗಳ ಹಿಂದ ಅರ್ಥಾತ್ ಏನಾಗ್ತದೆ ಅಂದ್ರೆ ನನ್ನೊಂದು 10,000 ರೂಪಾಯಿ ನುಕ್ಸಾನ, 25,000 ರೂಪಾಯಿ ನುಕ್ಸಾನ ಹೊಸಕ ಬರ ಹಿಂಗ ಆಗ್ಲಿ. ಆಮೇಲೆ ಒಂದು 6 ತಿಂಗಳ ಹಿಂದೆ ನನ್ನ ಮನೆಗೆ ಬೆಂಕಿ ಹತ್ತಿರ್ತದೆ ಹೊಸಕ ಬರ. ಈ 1 ವರ್ಷ ಆತ್ರಿ ನನ್ನ ಹೆಂಡತಿ ತೀರ್ಕೊಂಡ್ರಿ ಹೊಸಕ ಬರ. ಹಿಂಗ ಅಡ್ಡಿ ಇಲ್ಲ, ಹಿಂಗ ಅಡ್ಡಿ ಏನ್ರಿ ಮಹಾರಾಜರು ಎಲ್ಲರೂ ಹೆಂಗ್ ಸಾಕ್ಲಂತೀನಿ ಅಡ್ಡಿ ಇಲ್ಲ. ಆಮೇಲೆ ಮನೆಗೆ ಬೆಂಕಿ ಹತ್ತಿವು ಅಡ್ಡಿ ಇಲ್ಲ, 25,000 ರೂಪಾಯಿ ನುಕ್ಸಾನ ಆಯ್ತು ಅಡ್ಡಿ ಇಲ್ಲ. ಅವಾಗ ಮಹಾರಾಜರು ಏನಂದ್ರು ಅಂದ್ರ ಅಸೆ ಆಯ್ತದ ಹಿಂಗದ ನೋಡ್ರಿ, ನೀವು ಹುಣಸೆ ಹಣ್ಣು ಬೇಕಾಗಿತ್ತು, ನೀವು ಅಂಗಡಿಗೆ ಹೋದ್ರಿ ಅಲ್ಲಿ ಅವ್ರು 3 ಪ್ರಕಾರ ಹುಣಸೆ ಹಣ್ಣು ಕಂಪೂತಿರ್ತಾರ. ಅವೇನಂತ ಇದು ಅಗ್ದಿ ಕಡಿಮೆ ಹುಳಿ ಅದ, ಇದು ಇದಕ್ಕಿಂತ ಹೆಚ್ಚಿಗೆ ಹುಳಿ ಅದ, ಇದು ಅಗ್ದಿ ಹುಳಿ ಅದ, ಅಗ್ದಿ ಬಹಳ ಹುಳಿ ಅದ, ನೀವು ಯಾವ್ದು ತಗೋತೀರಿ ಅಂತ ತಿಳ್ಕೊಂಡು ಕೇಳಿದ್ರೆ ಯಾವ್ದು ಅಗ್ದಿ ಹೆಚ್ಚಿಗೆ ಹುಳಿ ಅದನು ಅದನ್ನ ನಾವು ಹೆಂಗ್ ತಗೋತೀವು ಅಂದ್ರೆ ಸ್ವಲ್ಪ ಹಾಕಿದ್ರು ಸಾರಿಗೆ ಹುಳಿ ಆಗ್ತದ ಅಂತ ತಿಳ್ಕೊಂಡು ಹೆಂಗ್ ತಗೋತೀವು. ಹಂಗ ಯಾರಿಗೆ ಪರಮಾರ್ಥದ ಬಗ್ಗೆ ನಿಜವಾದ ನಿಷ್ಠಾದನೋ, ಪರಮಾರ್ಥದ ನಿಜವಾದ ಮೌಲ್ಯ ಯಾರಿಗೆ ತಿಳಿದದನೋ, ಪರಮಾರ್ಥದ ಮರ್ಮ ಯಾರಿಗೆ ಅರ್ಥ ಆಗ್ಯದನೋ ಅವರಿಗೆ ಪ್ರಪಂಚದಲ್ಲಿ ಎಷ್ಟು ಹುಳಿ ಹೆಚ್ಚಿಗೆನೋ, ಎಷ್ಟು ಅಡಚಣೆ ಆಪತ್ತುಗಳು ಹೆಚ್ಚಿಗೆ ಇರ್ತಾವನೋ ಅಷ್ಟು ಏನದಂದ್ರೆ ಅವನಿಗೆಲ್ಲ ಹಿತ ಅದೇ. ಮಹಾರಾಜನೊಬ್ರು ಕೇಳಿದ್ರು, ಮಹಾರಾಜ ಪರಮಾರ್ಥದ ಬಗ್ಗೆ ಅಭಿರುಚಿ ಇರ್ತಕ್ಕಂಥ ಮನುಷ್ಯನಿಗೆ परमात्मा विषय आवड असलेल्या माणसाला पगार किती असायला पाहिजे, ಸಂಬಳ ಎಷ್ಟಿರಬೇಕು ಅಂತ. ಪರಮಾರ್ಥದ ಬಗ್ಗೆ ಅಭಿರುಚಿ ಇರ್ತಕ್ಕಂಥ ಮನುಷ್ಯನಿಗೆ ಸಂಬಳ ಎಷ್ಟಿರಬೇಕು. ಮಹಾರಾಜರೇನಾದ್ರು ತಿಂಗಳ ಕೊನೆಯ ಒಂದು 5-6 ದಿವಸರೇ ಅಡಚಣೆ ಒಳಗೆ ಹೋಗು ಹಂಗ ಪಗಾರ ಕಡಿಮೆ ಇರಬೇಕು. ಸತ್ಪುರುಷ ದೃಷ್ಟಿ ಹೆಂಗಿರ್ತದೆ ನೋಡಿ. ತಿಂಗಳ ಕೊನೆಯ ಒಂದು 5-6 ದಿವಸ ಅಡಚಣೆ ಒಳಗೆ ಹೋಗು ಹಂಗ ಸಂಬಳ ಏನಿರ್ಬೇಕು ಅಂದ್ರೆ ಕಡಿಮೆ ಇರಬೇಕು. ಮತ್ತೆ ಹಂಗ್ಯಾಕೆ ನಮ್ದೇನ್ ಕಲ್ಪನೆ ಆಗ್ತದ, ತಿಂಗಳದೆಲ್ಲ ಖರ್ಚಾಗಿ ಕನಿಷ್ಠ ತಿಂಗಳ ಇಲ್ಲದಂದ್ರೂ ಒಂದು 5,000 10,000 ಎಫ್ ಡಿ ಮಾಡ್ಲಿಕ್ಕೆ ಹಾಕಾಗುವಷ್ಟು ನಮ್ಗೆ ಸಂಬಳ ಇರ್ಬೇಕು ಅಂತ ನಮಗ ಅನಿಸ್ತದೆ. ಇನ್ನ ಒಂದು 10,000 ಹೋಗಿದ್ರೆ ಬ್ಯಾಂಕ್ನಾಗ ಅರ್ಥಾತ್ ಏನು ಹೋಗದ್ ಹೋಗೇ ಬಿಡುತ್ತೆ, ಅದು ಹೇಳಲಿಕ್ಕೂ ಬರಾಗಿ. ಅರ್ಥಾತ್ ಏನು ಅಂದ್ರೆ ತಿಂಗಳ ಖರ್ಚು ನೀಡಿ ಒಂದು 10,000 ಉಳಿಬೇಕು ನೋಡ್ರಿ, ಅಷ್ಟೇ ಸಂಬಳ ಇರ್ಬೇಕು ಅಂತ ತಿಳ್ಕೊಂಡು ಅಂತ. ಆದ್ರೆ ಮಹಾರಾಜರು ಏನಿದ್ರು ಅಂದ್ರ ತಿಂಗಳ ಕೊನೆಯ ಒಂದು 5-6 ಸಾವಿರ ಆದ್ರೂ 5-6 ದಿವಸ ಆದ್ರೂ ಅಡಚಣೆ ಒಳಗೆ ಹೋಗುವ ಪಗಾರ ಕಡಿಮೆ. ಅದಕ್ಕೆ ಯಾಕೆ ಹಂಗ ಅಂತಂದ್ರೆ ಮಹಾರಾಜರು ಏನಂದ್ರು, ಅರ್ಥಾತ್ ಏನು ಅಂದ್ರೆ ನಾವು ಸಾಮಾನ್ಯವಾಗಿ ದುಡ್ಡಿನ ಆಧಾರದ ಮೇಲೆ, ಕರ್ತೃತ್ವದ ಆಧಾರದ ಮೇಲೆ, ನಮ್ಮ ನೌಕರಿ ಆಧಾರದ ಮೇಲೆ, ನಮ್ಮ ಗಿಫುಡಿಗಳ ಆಧಾರದ ಮೇಲೆ ನಾವು ಪ್ರಪಂಚ ಮಾಡ್ತಿರ್ತೀವಿ. ಮೊನ್ನೆ ಅದ್ರ ಬಗ್ಗೆ ಹೇಳಿದ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ಅಂತನ್ನುವಾಗ ಯಾರು ನನ್ನನ್ನು ಅನನ್ಯವಾಗಿ ಚಿಂತನೆ ಮಾಡ್ತಕ್ಕಂಥವ್ರು ಇದ್ದಾರೋ, ನನಗೆ ಅನ್ಯ ಯಾವ ಆಧಾರನೂ ಇಲ್ಲ. ನನ್ನ ಸ್ವಜನರ ಆಧಾರ ಇಲ್ಲ, ಬಂಧು ಬಾಂಧವರ ಆಧಾರ ಇಲ್ಲ, ಶ್ರೀಮಂತಿಕೆಯ ಆಧಾರ ಇಲ್ಲ, ವಿದ್ವತ್ತಿನ ಆಧಾರ ಇಲ್ಲ, ಅಧಿಕಾರದ ಆಧಾರ ಇಲ್ಲ, ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಶ್ರೀಮಂತರ ಆಧಾರ ಇಲ್ಲ, ಏನಪ್ಪಾ ದೊಡ್ಡ ದೊಡ್ಡ ಪಂಡಿತರ ವಿದ್ವಾಂಸರ ಪರಿಚಯ ಅದ, ಅದರಿಂದ ಸಮಾಧಾನ, ಅದ್ರದ್ದು ಆಧಾರ ಇಲ್ಲ. ನನಗೆ ಕೇವಲ ಭಗವಂತನ ಆಧಾರ ಮಾತ್ರ ತಿಳ್ಕೊಂಡು ಯಾರು ನನ್ನ ಚಿಂತನೆ ಮಾಡ್ತಾರೋ, ನನ್ನ ಆಧಾರವನ್ನು ಮಾತ್ರ ಇಟ್ಕೊಂಡು ಯಾರು ಚಿಂತನೆ ಮಾಡ್ತಾರೋ ಅವ್ರಿಗೆ ನಾವು ಯೋಗಕ್ಷೇಮ ಮಹಾಮ್ಯ. ಭಗವಂತ ಎಷ್ಟೇ ಚಂದ ಬರ್ದಿದ್ದಾನಂದ್ರೆ ಅಲ್ಲಿ ನಾನು ಯಾವುದೇ ರೀತಿ ಸಂಕೋಚ ನಾಚಿಕೆ ಇಟ್ಕೊಳ್ಳೋದನ್ನೇ ಅವ್ರ ಮನೆಯೊಳಗೆ ನಾನು ಸೇವಾ ಮಾಡ್ತೀನಿ ಅಂತ ಹೇಳ. ಅರ್ಥಾತ್ ಏನು ಅಂದ್ರೆ ಏಕನಾಥ್ ಮಹಾರಾಜರ ಮನೆಯೊಳಗೆ ಶ್ರೀಖಂಡಿ ಆಗಿ 12 ವರ್ಷ ಸೇವಾ ಮಾಡಿ, ಅರ್ಥಾತ್ ಗೋರಾ ಕುಂಬಾರ ಮನೆಯೊಳಗೆ ಮಣ್ಣು ಕಲಿಸಿದ, ಅದೇ ರೀತಿಯಾಗಿ ಸಕ್ಕುಬಾಯಿ ಮನೆಯೊಳಗೆ ಸಕ್ಕುಬಾಯಿ ಜೊತೆಗೆ ಬೀಸಿದ, ಕುಟ್ಟಿದ. ಭಗವಂತ ಯಾವ ಪಾಂಡವರ ಮನೆಯೊಳಗೆ ಯಂದ್ರ ಬೆಳೀತಿದ್ದ. ಅರ್ಥಾತ್ ಪಾಂಡವರು ರಾಶಿಯು ಯಾಗ ಮಾಡಿದಾಗ ಕೃಷ್ಣ ದ್ವಾರಕಾದಿಂದ ಹೊರಟ. ಅವಾಗ ರುಕ್ಮಿಣಿ ಕೇಳಿದಲ್ಲಿ ಹೊಂಟಿದೆ ಅರ್ಥಾತ್ ನಾನು ಇಂದ್ರಪ್ರಸ್ಥಕ್ಕೆ ಹೊಂಟಿದೆ, ಅಲ್ಯಾಕೆ ಹೋಗ್ತೀನಿ ಇಲ್ಲ, ಅಲ್ಲಿ ದಶರಥ ಯುಧಿಷ್ಠಿರ ಏನ್ ಮಾಡಿದ ಧರ್ಮರಾಜ ರಾಶಿಯು ಯಾಗ ಮಾಡಿರ್ತಾನ, ಅದಕ್ಕೆ ನಾ ಹೊಂಟೀನಿ, ನಾನು ಬರ್ತೀನಿ, ನಡೆಯಂಗಲ್ಲ. ನಡೆಯದ ಕೊಳಿಕೆ ರುಕ್ಮಿಣಿ ಸತ್ಯಭಾಮ ಇಬ್ಬರು ಭರ್ಜರಿ ಆಭರಣಗಳನ್ನ ಸೀರಿ, ಅಗದಿ ಉತ್ತಮ ಸೀರಿ ಆಭರಣ ಒಂದು 5-6 ಬ್ಯಾಗ್ ತುಂಬಿಕೊಂಡ್ರು.
ಅರ್ಥಾತ್ ಏನು ಅಂದ್ರೆ ಒಂದ್ 5-6 ಬ್ಯಾಗ್ ತುಂಬಿಕೊಂಡು ಕೃಷ್ಣಂದ ಇದೆಲ್ಲ ಎದಕ್ಕಿದ್ವು. ಮತ್ತೆ ಅಲ್ಲೇ ರಾಶಿ ಯಾರು ಮಾಡ್ತಿರ್ತಾರೆ, ಎಂಥವ್ರು ಬಂದಿರ್ತಾರೆ, ದೇವತೆಗಳು ಬಂದಿರ್ತಾರೆ, ದೊಡ್ಡ ದೊಡ್ಡ ರಾಜರು ಮಹಾರಾಜರು ಬಂದಿರ್ತಾರೆ. ಮತ್ತೆ ಕೃಷ್ಣ ಪರಮಾತ್ಮನ ಹೆಂಡತಿ ಅಂದ್ರೆ ಹೆಂಗಿರ್ಬೇಕ್ರಿ ಅನ್ನ ಕೃಷ್ಣಂದ ಅಲ್ಲ ನಾನು ಹೊಂಟಿರೋರು ಎದಕ್ ಗೊತ್ತೇನೆ ನಿಮ್ಗ? ಎದಕ್ಕ ಅದು ಬ್ರಾಹ್ಮಣರು ಯಂತ್ರ ಹೊಳಿಲಿಕ್ಕೆ ಹೊಂಟೀನಿ ನಾನು. ಅವ್ರು ಪತ್ರಾವಳಿ ತೆಗೆದು ಅಲ್ಲಿ ನಾನು ಯಂತ್ರ ಹೊಳಿಲಿಕ್ಕೆ ಹೊಂಟೀನಿ. ಮತ್ ನೀವೆಲ್ಲ ಕಟ್ಕೊಂಡು ಬಂದು ನಿಂತಾವೆಲ್ಲ ಉಟ್ಕೊಂಡು ನನ್ನ ಜೊತೆ ನಾವು ಪತ್ರಾವಳಿ ಹೆಂಡತಿಗೆ ಅವರು ಹೋಗ್ರಿ ಅರ್ಥಾತ್ ಏನು ಅಂದ್ರೆ ಆಮೇಲೆ ಬರ್ತಾರೆ ಅವ್ರು ಯಂತ್ರ ಹೊಳೆಯೋನು, ಪತ್ರಾವಳಿ ತೆಗೆಯೋನು, ಯಂತ್ರ ಹೊಳೆಯೋನು, ಕಸ ಹೊಡೆಯೋನು, ಹರಿರಂಗೋಲಿ ಹಾಕೋನು ಅಂತಂದ್ರ ಅವರೆಲ್ಲ ಏಕೆ ಬರ್ತಾರೆ. ಅರ್ಥಾತ್ ಏನು ಅಂದ್ರೆ ಭಗವಂತ ಹೇಳ್ತಾರ ಅಲ್ಲಿ ಏನು ಅಂದ್ರೆ ನಾನು ನಿರ್ಲಜ್ಜನಾಗಿ ಅವ್ರ ಮನೆಯೊಳಗೆ ಸೇವಾ ಮಾಡ್ತೀನಿ ಅಂತ. ಹೆಂಗು ಹಾಗೇನಂದ್ರೆ ಅನನ್ಯಾಶ್ಚಿಂತೆ ಅಂತೂ ಈಜಲ ಪರ್ಯುಪಾಸತೆ ಅಂತ ಅನ್ನೋ ಹಾಗೆ. ಅದಕ್ಕೆ ಅರ್ಥಾತ್ ಏನು ಅಂದ್ರೆ ಭಗವಂತನವ್ರು ಆದಿವಿ ಅಂದ್ರೆ ಏನು ಒಂದು ಸಮಾಧಾನದನು ಅದೇನರ ಪ್ರಪಂಚದಲ್ಲಿ ನಮ್ಗೆ ಏನು ಕೊಟ್ಟರು ಬರ್ಲಿಕ್ಕೆ ಶಕ್ತಿಲ್ಲ. ಆದ್ರಿಂದ ಮುಖ್ಯವಾಗಿ ಏನಾಗ್ಬೇಕು ಅಂದ್ರೆ ನಾವು ಭಗವಂತನನ್ನು ಒಲಿಸೋಬೇಕು ಅನ್ನುವಂಥ. ಆದ್ರಿಂದ ಅರ್ಥಾತ್ ಏನು ಅಂದ್ರೆ ಪಾಂಡವರಿಗೆ ಅಂಥ ಒಂದು ಪರಿಸ್ಥಿತಿ ಪ್ರಾಪ್ತ ಆಗಿದ್ರು ಅವ್ರಿಗೆ ಏನಿತ್ತು ಅಂದ್ರೆ ಭಗವಂತನ ಆಧಾರ ಇತ್ತು ಅಂತ ತಿಳ್ಕೊಂಡು ಅವ್ರಿಗೆ ಸಮಾಧಾನ ಇರ್ತದೆ. ತಾತ್ಪರ್ಯ ಏನು ಅಂತಂದ್ರೆ ಮಹಾರಾಜರು ಏನು ಉತ್ತರ ಹೇಳಿದ್ರು ಅಂದ್ರೆ ನಮಗ ತಿಂಗಳ ಕೊನೆ ಒಂದು 5-6 ದಿವಸ ಅಡಚಣೆ ಒಳಗೆ ಹೋಗುವ ಹಂಗ ನಮ್ಮ ಪಗಾರ ಕಡಿಮೆ ಅಂದ್ರೆ ಏನು ಅಂದ್ರೆ ಅರ್ಥಾತ್ ಏನಾಗ್ತದೆ ಅಂತಂದ್ರೆ ಇಡೀ ತಿಂಗಳ ತನಕ ಪಗಾರ ಮೇಲೆ ಎಲ್ಲ ನಡೀತು. ಇನ್ನೊಂದು 5-6 ದಿವಸ ಇರ್ತಾಗ ಕೈಯಾಗಿ ರೊಕ್ಕ ಮುಗುದು. ಅವಾಗ ಹೇಗೆ ಕೇಳ್ತಾರೆ ಮನೆಯೊಳಗೆ ಕೇಳ್ತಾರೆ ಏನು ಅಂದ್ರೆ ತುಪ್ಪ ತರ್ತೇನೇನು ಅಲ್ಲ ರೊಕ್ಕಿಲ್ಲ ನನ್ನ ಕೈಯಾಗ ಪಗಾರ ಬಂದ್ಬಿಡ್ತಾರಂತೂ ಮಹಾರಾಜರ ಇಚ್ಛಾ ಇದ್ದಂಗ ಆಗ್ಲಿ. ಅರ್ಥಾತ್ ಮಹಾರಾಜರು ಏನಂದ್ರು ಅಂದ್ರೆ ಭಗವಂತನ ಇಚ್ಛಾ ಇದ್ದಂಗ ಆಗಲಿ ಅನ್ನೋದಕ್ಕೆ ಜೀವನದಾಗ ಒಂದು 5-6 ದಿವಸನೇ ಬೇಕಲ್ಲ. ಮುಂದೆ 1ನೇ ತಾರೀಕಿನಿಂದ ಪಗಾರ ಬಂದಾಗಿಂದ 25ನೇ ತಾರೀಕಿನ ತನಕ ತುಪ್ಪ ತರ್ಬೇಕ, ತಗೊಂಗಾರ 50 ರೂಪಾಯಿ ತಗೊಂಡೋಗಿ ತಗೊಂಬ, ಬೆಣ್ಣೆ ತರ್ಬೇಕ ತಗೊಂಡೋಗಿ ತಗೊಂಬ, ಸಕ್ಕರೆ ತರ್ಬೇಕ ತಗೊಂಡೋಗಿ ತಗೊಂಬ ಅಂತ ತಿಳ್ಕೊಂಡು ಅನ್ಕೊಂಡು ಬಂದಿರ್ತೀವಿ. ಪಗಾರ ಕೈಯಾಗಿನ ದುಡ್ಡೆಲ್ಲ ಮುಗಿದ ಕೂಡಲೇ ಲೈಟ್ ಬಿಲ್ ಕೊಟ್ವಿ, ಬಾಡಿಗೆ ಕೊಟ್ವಿ, ಅದೇ ರೀತಿ ಮತ್ತೆಲ್ಲ ಇದನ್ನ ಕೊಟ್ಟದ್ದಾತು. ಕೊನೆಗೆ ಏನು ಒಂದು ಕೈಯಾಗ 10 ಪೈಸೆ ಇಲ್ಲದೆ ಇದ್ದಾಗ ಮನ್ಯಾಗ ತುಪ್ಪ ತಗೊಂಬರ್ರಿ, ಸಕ್ಕರೆ ತಗೊಂಬರ್ರಿ ಅಂದ್ರ ಇಟ್ಕೊಳ್ತೀವಿ. ಮಹಾರಾಜರ ಇಚ್ಛಾ 4-5 ದಿವಸ ಹಂಗ ಕಲಿಯೋಣಂತೆ ಅಂತ ಅನ್ಲಿಕ್ಕೆ ಜೀವನದೊಳಗೆ ಅವಕಾಶ ಆಗಬೇಕು ಅಂತಿದ್ರೆ ಭಗವಂತನ ಭರವಸೆ ಮೇಲೆ ನಾವು ಜೀವನದೊಳಗೆ ಒಂದು ಕೆಲವು ಕ್ಷಣ ಕಲಿಬೇಕು ಅಂತಿದ್ರೆ ಜಗತ್ತಿನ ಆಧಾರ ನಮ್ಗೆ ಏನಾಗಬಾರ್ದು ಅಂದ್ರೆ ನಮ್ಗೆ ಜಗತ್ತಿನ ಆಧಾರದ ಅಪೇಕ್ಷಾನ ಬಿಟ್ಟು ಬಿಡ್ಬೇಕು ಅಂತ ತಿಳ್ಕೊಂಡು ಹೆಂಗೆ ಹೇಳಿದ್ರು. ಹಂಗೇನು ಅಂತಂದ್ರೆ ಭಗವಂತನಿಗೆ ಇದನ್ನೇ ಮಾಡೋದು. ಆದ್ದರಿಂದ ಉದ್ಧ್ವಸ್ತವಾಗುತ್ತಿರುವುದನ್ನು ನೋಡಿ ಜೀವನದಲ್ಲಿ ಸಂಭವಿಸುವ ಘಟನೆಗಳಲ್ಲಿ ಅವನ ಕೈ ಇರುತ್ತದೆ. ಏನೇ ಆದರೂ ನಿನ್ನ ಇಚ್ಛೆ, ಅಪಮಾನ ಮಾಡಿದ್ರೆ ನಿನ್ನ ಇಚ್ಛೆ. ಇದು ಕೇವಲ ಮಾತಿನಲ್ಲಿ ಇರಬಾರದು. ಲೋಕಮಾನ್ಯ ತಿಳಕದ ಒಂದು ವಾಕ್ಯವಿರುತ್ತದೆ. ಅದನ್ನು ಕೇಳಿ ಅವರು ನನಗೆ ಇದರ ಮೇಲೆ ವಿಶ್ವಾಸವೆನಿಸುವುದಿಲ್ಲ. ಯಾಕಂದ್ರೆ ನನಗೆ ಎಂದೂ ಏನಿಲ್ಲ ಅಂದ್ರೆ ಅವ್ರು ಮುಂಜಾನೆ ಕೂಡಲೇ ಚಹಾ ಕುಡಿತಿದ್ರು. ಲೋಕಮಾನ್ಯ ತಿಳಕರು ಚಹಾ ಕುಡಿತಿದ್ರು, ಅವ್ರ ಮಕ್ಕಳು ಚಹಾ ಕುಡಿತಿದ್ರು. ಹೆಣ್ಮಗಳು ಒಂದು ಹುಡಿ ಇತ್ತು, ಒಂದು ಹುಡುಗ 2 ಹುಡುಗರು ಚಹಾ ಕುಡಿಯುವತ್ನಾಗ ಲೋಕಮಾನ್ಯ ತಿಳಕರು ಚಹಾ ಕುಡಿತಿದ್ರು. ಮಕ್ಕಳಿಗೆ ಏನಂತಿದ್ರು, ಚಹಾ ಕುಡಿಬೇಡ್ರಿ, ಹಾಲು ಕುಡಿಬೇಕಾದ್ರೆ. ಅವ್ರು ಚಹಾಕ್ಕೆ ಏನದ ಅವ್ರ ಹಾಲಿಗೆ ಅವಾಗ ಏನು ಬೆಳ್ಳಿ ಬಿಸ್ಕಿಟ್ ಅಂತ ಬರ್ತಿದ್ರು ನೋಡ್ರಿ. ನಮ್ಮ ಊರಾಗ ಮನೆ ಅಡ್ಡಾಡಿ ಮಾಡ್ತಿದ್ರು. ಬೆಳ್ಳಿ ಬಿಸ್ಕಿಟ್ ಅಂತ ಮನ್ಯಾಗ ಮಾಡಿದ ಬಿಸ್ಕಿಟ್ ಇರ್ತಿದ್ದು. ಅಂಥವ್ ಬಿಸ್ಕಿಟ್ ಹಚ್ಕೊಂಡು ಅವ್ರು ಹಾಲು ಕುಡಿತಿದ್ರು. ಒಂದು ಸಲ ಬುಗರ್ ಕೇಳಿದ್ದಾಗ ನೀವರೇ ಚಹಾ ಕುಡಿತೀರಿ, ನಮ್ಗದೇ ಹಾಲು ಕುಡಿ ಅಂತೀರಿ, ಚಹಾ ಕುಡಿಬೇಡ ಅಂತೀರಿ. ಆಗ ಅವ್ರು ಏನಂದ್ರು, ಹುಚ್ಚಿ ಅಪ್ಪ ಸೆರೆ ಕುಡಿತಿದ್ದಂದ್ರೆ ಮಕ್ಕಳಿಗೂ ಕುಡಿ, ಮಕ್ಕಳಿಗೆ ಚಹಾ ಬೇಡ ಸೆರೆ ಕುಡಿದಂತಾರ. ಹೆಂಗೋ ಹಂಗೇನದಂದ್ರೆ ನಾನ್ ಚಹಾ ಕುಡಿಯೋಲ್ಲ, ನೀವು ಹಾಲು ಕುಡಿಲಿ ಅಂತ. ಅವಾಗ ಅವ್ರು ಪೇಪರ್ ಓದ್ಕೋತ ಚಹಾ ಕುಡಿತಿದ್ರು. ಅವ್ರು ಕೇಳಿದ್ರು ನೀವು ಪೇಪರ್ ಓದ್ಕೋತ ಯಾಕೆ ಚಹಾ ಕುಡಿತೀರಿ? ಎಲ್ಲಾರು ಚಹಾ ಕುಡಿ ಮುಂದೆ ಕೆಲವರು ಬಿಸ್ಕಿಟ್ ಹಚ್ಕೋತಾರ, ಕೆಲವರು ಬ್ರೆಡ್ ಹಚ್ಕೊಂಡು ತಿಂತಿರ್ತಾರ. ಹಂಗ ನಾನು ನನಗೇನು ಉಳಿದು ಎಲ್ಲಾ ಪಕ್ಷದವ್ರು ನಾನು ಬೈತಾರಲ್ಲ, ಆ ಬೈಗಳ ಹಚ್ಕೊಂಡು ಚಹಾ ಕುಡಿತಿದ್ದ ನಾನು. ಇಂಥ ವಿಲಕ್ಷಣ ಮನುಷ್ಯ ಇದ್ರು ಅವ್ರು, ಭಾರಿ ವಿಚಿತ್ರ ಮನುಷ್ಯ. ಅರ್ಥಾತ್ ಕೇಳಿದ ಅದಕ್ಕೆ ಅವರು ನನಗೆ ಅಪಯಶದ ಎಷ್ಟೊಂದು ರೂಢಿ ಆಗಿರುತ್ತದೆ ಅಂದರೆ ನನಗೆ ತಪ್ಪಿದಂತೆ ಆಗುತ್ತದೆ. ನಮ್ಮದು ಹೀಗೆ ಇರುತ್ತದೆ ಎಂದರೆ ನಾವು ಏನಾದರೂ ದೇವರ ಕಾರ್ಯ ಮಾಡಿದರೆ ನಮಗೆ ಶುಭವೇ ಆಗಬೇಕು.
ಉತ್ತಮವಾಗಬೇಕು. ಅಲ್ಲಿ ಅಷ್ಟು ನಡ್ಕೊಂಡ್ವಿ, ಇಷ್ಟು ನಡ್ಕೊಂಡ್ವಿ, ಏನ್ರಿ ನಾವು ಹೆಬ್ಬಳ್ಳಿಗೆ 13 ಸಲ ಪಾದಯಾತ್ರೆ ಹೋಗಿ ಬಂದ್ವಿ. ನಮ್ಮ ಹುಡುಗ ಮತ್ತು ನಪಾಸ ಆಗಲಿಲ್ಲ. ಈಗ ಹೆಬ್ಬಳ್ಳಿ ಪಾದಯಾತ್ರೆ ಹೋಗೋದಕ್ಕೂ ಹುಡುಗ ನಪಾಸ ಆಗೋದಕ್ಕೂ ಸಂಬಂಧ ಇರ್ತದೆ. ಹುಡುಗ ಅಭ್ಯಾಸ ಮಾಡಿಲ್ಲ, ಅದಕ್ಕೆ ನಪಾಸ ಆಗ್ಯಾನ. ನೀವು ಪಾದಯಾತ್ರೆ ಬಂದದ್ದು ನಾನು ಹುಡುಗ ಪಾಸ್ ಆಗಲಿ ಅಂತಿದ್ರೆ ಅದಕ್ಕಿಂತ ಮನ್ಯಾಗ ಕೂತ್ಕೊಂಡು ಅಷ್ಟು ಟೈಮ್ ಏನಿಲ್ಲ, ಹುಡುಗನಿಗೆ ಏನಾದ್ರು ಪಾಠರೇ ಅಭ್ಯಾಸರೇ ಹೇಳಿದ್ರೆ ಅದು ಪಾಸರೇ ಆಗ್ತಿತ್ತು. ಅರ್ಥಾತ್ ಏನು ಅಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ. ತಾತ್ಪರ್ಯವೆಂದರೆ ಭಗವಂತನಿಗೆ ಇದನ್ನೇ ಮಾಡುತ್ತಾ ಕೂರುವುದಾಗಿರುತ್ತದೆ. ಇನ್ನು ಎರಡನೇದೆಂದರೆ ಅವರು ಜೀವನದ ದೃಷ್ಟಾಂತ ಕೊಟ್ಟಿರುತ್ತಾರೆ. ಜೀವನವೆಂದರೆ ನೀರು. ನಮ್ಮ ಜೀವನದ ಯಾವ ಸಂಪೂರ್ಣ ಚಿತ್ರಪಟವಿರುತ್ತದೆ ಅದು ನದಿಯಂತೆ ಹರಿಯುತ್ತಿರುತ್ತದೆ. ಆ ನದಿಯು ಹರಿಯುತ್ತಿರುತ್ತದೆ ಎಂಬುದರ ಅರ್ಥವೇನೆಂದರೆ ಅದು ಸಮುದ್ರದ ಕಡೆಗೆ ಹೋಗುತ್ತಿರುತ್ತದೆ. ನದಿಯು ತನ್ನ ದಾರಿ ಶೋಧಿಸುತ್ತಾ ಸಮುದ್ರದ ಕಡೆಗೆ ಹೋಗುತ್ತಿರುತ್ತದೆ. ನಮ್ಮೆಲ್ಲರ ಅಂತಿಮ ಧ್ಯೇಯವೇನಾದರೂ ಇದ್ದರೆ ಅದು ನಮಗೆ ಭಗವಂತನ ಪ್ರಾಪ್ತಿಯಾಗಬೇಕು. ಇನ್ನು ಮೂರನೇ ಸಂಗತಿ, ಓವಿಯಲ್ಲಿ ಯಾವ ನಿವಾಂತ ಶಬ್ದ ಇರುತ್ತದೆ ಅಲ್ಲ, ಛೇ ಛೇ, ಆ ಮನುಷ್ಯನ ಹೇಳುವುದಾದರೂ ಹೇಗೆ ನೋಡಿದೆ. ಅವರಿಗೆ ಏನು ಕಂಡಿರಬಹುದು? ಯಾವಾಗಲೂ ತಕರಾರವಿಲ್ಲ. ತೋಟದಲ್ಲಿ ನೀರು ನಮ್ಮನ್ನು ಈ ಕಡೆಗೆ ಏಕೆ ತೆಗೆದುಕೊಂಡು ಹೊರಟಿರುವಿ ಅಥವಾ ಆ ಕಡೆಗೆ ಏಕೆ ಒಯ್ಯುವುದಿಲ್ಲ? ಅರ್ಥಾತ್ ತೋಟದಲ್ಲಿ ನೀರು ಬಿಡ್ತಿರ್ತಾರಲ್ಲ, ಹೊಲದಲ್ಲಿ ತೋಟದಲ್ಲಿ ಆ ನೀರೇನದ ನಾನು ಇವತ್ತು ಬದ್ನಿ ಮಡಿ ಕಡೆ ಯಾಕೆ ಒಯ್ಯುವಲ್ಲಿ, ಕೊತ್ತಂಬರಿ ಮಡಿ ಕಡೆ ಯಾಕೆ ಒಯ್ಲಿಕ್ಕತ್ತಿ ಅಂತ ತಿಳ್ಕೊಂಡು ಅನ್ನೋದಿಲ್ಲ. 3 ಉದಾಹರಣೆ ಹೇಳಿದ್ರು. ಅದ್ರ ಪೈಕಿ 2 ಹೇಳಿದ್ದೆ ನಾನು. ಒಂದೇನು ಅಂದ್ರೆ ರಥದಲ್ಲಿ ನಾವು ಕಾರಿನಲ್ಲಿ ಕೂತೀವಿ, ಅರ್ಥಾತ್ ಕಾರ್ ಎಲ್ಲಾದ್ರೂ ತಕರಾರು ಮಾಡ್ತಾ ಇದ್ವಿ. ನಾನು ಇತ್ಲಾಯಕ್ ತಗೊಂಡು ಹೊಂಟಿದಿ, ಅತ್ಲಾಯಕ್ ತಗೊಂಡು ಹೊಂಟಿಲ್ಲ ಅಂತ ಕಾಲ್ ಹೆಂಗ್ ತಕರಾರು ಮಾಡಂಗಿಲ್ಲೋ ಹಂಗ ಭಗವಂತನ ವಿಷಯದಲ್ಲಿ ಡ್ರೈವ್, ಅರ್ಥಾತ್ ಏನು ಸ್ಟೇರಿಂಗ್ ಮೇಲೆ ಭಗವಂತನ ಕೂತಾಗ ಆ ಕಾಲಿನಲ್ಲಿ ಆ ಭಗವಂತನ ತಕರಾರು ಮಾಡ್ತೇವೆ. ನಮ್ಮ ಜೀವನದ ರಥದ ಅಥವಾ ಗಾಡಿಯ ಒಂದು ಸ್ಟೇರಿಂಗ್ ಮೇಲೆ ಯಾರು ಕೂತಾರಂದ್ರೆ ಮಹಾರಾಜರೇ ಸ್ಟೇರಿಂಗ್ ಮೇಲೆ ಕೂತಾರ, ಭಗವಂತ ಹಿಂದೆ ಕೂತಾರ ಅಂತ ತಿಳ್ಕೊಂಡು ನಾವೇನಾರ ನಾವು ಭಗವಂತನ ಮಗ್ಗಲಿಗೆ ಕೂತೀವಿ ಅಂತ ತಿಳ್ಕೊಂಡು ನಾವು ಆ ಕಾರ್ನಾಗ ಹೋಗ್ತಿರ್ಬೇಕು ಅಂದ್ರೆ ನಮ್ಮ ಕಾರ್ ಸುರಕ್ಷಿತ. ಜ್ಞಾನೇಶ್ವರ ಮಹಾರಾಜರಿಂದ ಆ ಕಾರ್ ಎಂದರೆ ತಕರಾರು ಮಾಡ್ತೇನೆ. ನನ್ ಚಲೋ ಡಾರ್ ರೋಡ್ನಾಗ ಕರ್ಕೊಂಡು ಹೋಗ, ಹೈವೇದಾಗ ಕರ್ಕೊಂಡು ಹೋಗು, ಇಂಥವೆಲ್ಲ ಹಳ್ಳಿಯಾಗಿ ಇರೋದಂದ್ರೆ ಇಂಥ ಧಡಕದ ಒಂದು ಓಣಿ ಒಳಗೆ ನಾನು ಕರ್ಕೊಂಡು ಹೋಗ್ಬೇಡ ಅಂತ ತಿಳ್ಕೊಂಡಂತೆ, ನಾನು ಹೊಡ್ಕೊಂಡು ಹೋಗ್ಬೇಡ. ಆಮೇಲೆ ಇನ್ನೊಂದು ಉದಾಹರಣೆ ಹೇಳಿದ್ರು, ಏನು ಅಂದ್ರೆ ಅಕ್ಕಿ ಎಂದಾದ್ರೂ ಅಡಿಗೆ ಮಾಡೋನಿಗೆ ತಕರಾರು ಮಾಡ್ತಾ ಇದ್ರಿ. ನೀನ್ ಇವತ್ತು ಸಾಕರ್ ಭಾತ್ ಯಾಕೆ ಮಾಡಿದ್ರಿ, ನನ್ನನ್ನು ತಗೊಂಡು ನೀನ್ ಇವತ್ತು ಮಸಾಲಾ ಭಾತ್ ಮಾಡ್ಬೇಕಾಗಿತ್ತು ಅಥವಾ ಮಸಾಲಾ ಭಾತ್ ಯಾಕೆ ಮಾಡಿದ್ರಿ, ಸಾಕರ್ ಭಾತ್ ಮಾಡ್ಬೇಕಾಗಿತ್ತು ಅಂತ ಅಕ್ಕಿ ಎಂದಾದ್ರೂ ತಕರಾರು ಮಾಡ್ತಾ ಇದ್ರಿ. ಅರ್ಥಾತ್ ಏನು ಅಂದ್ರೆ ಆ ಗೊಂಬೆ ಆಡಿಸ್ತಕ್ಕಂಥ ಒಂದು ಸೂತ್ರದ ಗೊಂಬೆಗಳನ್ನು ಕುಣಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಗೊಂಬೆಗಳು ಆ ಸೂತ್ರಧಾರನಿಗೆ ತಕರಾರು ಮಾಡ್ತವೆ. ನಾನು ಹಿಂಗ್ಯಾಕೆ ಕುಣಿಸ್ತೀರಿ, ಹಂಗ್ಯಾಕೆ ಕುಣಿಸ್ತೀರಿ, ಅವ್ನು ಕುಣಿಸಿದಂಗೆ ಕುಣಿಯೋದು ಹೆಂಗ ಗೊಂಬೆಗಳ ಧರ್ಮದನು. ಅದೇ ರೀತಿಯಾಗಿ ಏನಂದ್ರ ಎಂತ ಏನು ಮಾಡ್ತಾನೆ, ಎಂಥ ಅನ್ನ ಮಾಡ್ತಾನೋ ಅಂತ ಅನ್ನ ಆಗೋದು ಹೆಂಗ ಅಕ್ಕಿ ಧರ್ಮದನು. ಆ ಸ್ಟೇರಿಂಗ್ ಮೇಲೆ ಕೂತು ಡ್ರೈವರ್ ಎತ್ಲಾಗ ಹೊಡ್ಕೊಂಡು ಹೋಗ್ತಾನೋ ಅತ್ಲಾಗ ಹೋಗೋದು ಹೆಂಗ ಕಾರಿನ ಧರ್ಮದನು. ಹಂಗೆ ನಮಗೆ ನಮ್ಮ ಪ್ರಪಂಚದ ಧರ್ಮ ಏನಾಗ್ಬೇಕು ಅಂದ್ರೆ ಅವ ಎತ್ಲಾಗ ತಗೊಂಡು ಹೋಗ್ತಾನೋ ಅತ್ಲಾಗ ಸಮಾಧಾನದಿಂದ ತೋಟಿಗ ಎತ್ಲಾಗ ನೀರನ್ನು ಬಿಡ್ತಾನೋ ಅತ್ಲಾಗ ನೀರ್ ಹೆಂಗ್ ಶಾಂತವಾಗಿ ಹರ್ಕೊಂಡು ಹೋಗ್ತದನೋ, ತಕರಾರು ಮಾಡಂಗಿಲ್ಲೋ. ಮಹಾರಾಜ ಒಂದು ಮಾತು ಹೇಳ್ತಿದ್ರು ಅಂದ್ರೆ ಪರಮಾರ್ಥದಲ್ಲಿ ಏನಾದ್ರೂ ನಾವು ಸೂಚಾರ ಸಾಧಿಸ್ಬೇಕು ಅಂತಿದ್ರೆ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾವು ಇಳಿಬೇಕು ಅಂತಿದ್ರೆ ಮೊದಲನೇ ಮೆಟ್ಲು ಏನು ಅಂದ್ರೆ ತಕರಾರು ಮಾಡದೆ ಇರೋದು ಮೊದಲನೇ ಮೆಟ್ಲು. ಯಾರ ಬಗ್ಗೆನೂ ತಕರಾರು, ಮನೆ ಒಳಗಿಲ್ಲ, ಮಠದಾಗಿಲ್ಲ, ಹೊರಗಿಲ್ಲ, ಒಳಗಿಲ್ಲ, ಆಫೀಸ್ನಾಗಿಲ್ಲ, ಮಂದಿ ಒಳಗಿಲ್ಲ, ಎದೆರೊಳಗೂ ಯಾರಿಗೂ ಏನು ಯಾವ ಬಗ್ಗೆನೂ ತಕರಾರಿಲ್ಲ ಅನ್ನೋದು ಮೊದಲನೇ ಮಹಾದ್ವಾರದೊಳಗಿಂದ ತಕರಾರು ಇಲ್ಲದೆ ಇರೋ ಮಹಾದ್ವಾರದೊಳಗಿಂದ ಮುಂಚೆ ನಾವು ಪ್ರವೇಶ ಮಾಡಬೇಕಾಗ್ತದೆ. ಆದ್ದರಿಂದ ಇರುವ ಬಹುಶಃ ಇಂಥ ಪರಿಸ್ಥಿತಿಯಲ್ಲಿ ನನ್ನನ್ನು ಏಕೆ ಇಟ್ಟಿರುವಿರಿ ಎಂದು ಕೇಳಲು ಅದಕ್ಕೆ ಶ್ರೀ ಮಹಾರಾಜ ಅಲ್ಲ, ಯಾವಾಗಲೂ ತಕರಾರವಿಲ್ಲ. ತೋಟದಲ್ಲಿ ನೀರನ್ನು ಈ ಕಡೆಗೆ ಏಕೆ ತೆಗೆದುಕೊಂಡು ಹೊರಟಿರುವಿರಿ ಅಥವಾ ಆ ಕಡೆಗೆ ಏಕೆ ಒಯ್ಯುವುದಿಲ್ಲ, ಛೇ 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 ಛೇ, ಆ ನೀರಿಂದು ಯಾವುದೇ ತಕರಾರಿಲ್ಲ. ಮನುಷ್ಯನು ಈ ರೀತಿಯಾಗಿ ವರ್ತಿಸಿದ್ದಾದರೆ ಪರಮಾರ್ಥವೆಂಬುದು ಬೇರೆ ಏನು ಇರುತ್ತದೆ? ನಾನು ನಿಮಗೆ ಏನೆಂದು ಹೇಳಲಿ? ನನಗೆ ಬಹುಸಾಹೇಬರು ನೆನಪಾಗುತ್ತದೆ. ಅವರು ನನಗೆ ಆದರ್ಶರಾಗಿರುತ್ತಾರೆ. ಯದ್ ರೋಚತೆ ತದ್ ಗ್ರಾಹ್ಯಂ, ಯನ್ನ ರೋಚತೆ ತತ್ ತ್ಯಾಜ್ಯಂ. ನಿಮಗೆ ಬೇಡವಾದರೆ ಬಿಟ್ಟು ಬಿಡ್ರಿ, ಆದ್ರೆ ನಾನು ಅಂಥ ಪುರುಷನನ್ನು ನೋಡಿರುತ್ತೇನೆ. ಪ್ರಪಂಚದಲ್ಲಿ ಎಲ್ಲವೂ ಇನ್ನೂ ಅಪೂರ್ಣವಾಗಿರುವಾಗ, ಕಚ್ಚಾ ಇರುವಾಗ ಕೇವಲ ನಿಷ್ಠೆ ಬರದ ಮೇಲೆ ಅವರು ಸ್ವಸ್ಥವಾಗಿದ್ದರು.
ನಾನು ಅವರಿಗೆ ಬಹುಸಾಹೇಬ್ ನೀವು ಇಷ್ಟೊಂದು ಸ್ವಸ್ಥ ಹೇಗೆ ಇರುತ್ತೀರಿ ಎಂದು ಕೇಳಿದರೆ ಅವರಿಗೆ ಹೇಳಲು ಬರುತ್ತಿರಲಿಲ್ಲ. ಅವರು ಅತ್ಯಂತ ವೃದ್ಧರಾಗಿದ್ದರು. 89 ವರ್ಷ ವಯಸ್ಸಾಗಿತ್ತು. ಒಂದು ಕಿವಿ ಕೇಳಿಸುತ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಒಂದು ಕಿವಿಯಿಂದ ಕೇಳುತ್ತಿದ್ದರು, ಕಣ್ಣು ಕಾಣುತ್ತಿರಲಿಲ್ಲ. ಒಮ್ಮೆ ಅವರು ಶ್ರೀ ಮಹಾರಾಜರಿಗೆ, ಮಹಾರಾಜ ನನಗೆ ಕೇಳಿಸುವುದಿಲ್ಲ, ಸರಿಯಾಗಿ ಕಾಣಿಸುವುದಿಲ್ಲ, ಇಂಥ ಪರಿಸ್ಥಿತಿಯಲ್ಲಿ ನನ್ನನ್ನು ಏಕೆ ಇಟ್ಟಿರುವಿರಿ ಎಂದು ಕೇಳಲು ಅದಕ್ಕೆ ಶ್ರೀ ಮಹಾರಾಜರು ಬಹುಸಾಹೇಬ್ ನಿಮಗೆ ದುಃಖವಾಗುತ್ತಿದೆ ಎಂದು ಕೇಳಲು ಅದಕ್ಕೆ ಅವರು ಇಲ್ಲ ನನಗೆ ದುಃಖವಾಗುತ್ತಿಲ್ಲ ಅಂದರು. ಆಗ ಶ್ರೀ ಮಹಾರಾಜರು ಇಂಥ ಪರಿಸ್ಥಿತಿಯಲ್ಲಿಯೂ ಮನುಷ್ಯನು ಆನಂದದಲ್ಲಿ ಇರಬಲ್ಲನು ಎಂಬುದನ್ನು ತೋರಿಸುವುದಕ್ಕಾಗಿ ನಿಮ್ಮನ್ನು ಇಟ್ಟಿರುತ್ತೇನೆ ಅಂದರು. ಮಾಳಿಯೇ ದೇವತೆ ನೇಲೆ ದೇವತೆ ನಿವಾಂತತಿ ಗೇಲೆ. ನಾನು ಏನೆಂದು ಹೇಳಲಿ, ಆ ಜ್ಞಾನರಾಜನು ಎಂಥ ಮಹಾತ್ಮನಾಗಿದ್ದನು. ಆದ್ದರಿಂದ ಮೂರನೇ ಸಂಗತಿ ಎಂದರೆ ನಿನಗೆ ನಿನ್ನ ಮನಸ್ಸು ಹಾಗೂ ಬುದ್ಧಿಗಳನ್ನು ಕೊಡಲು ಬರುವುದಿಲ್ಲವಲ್ಲವೇ? ಅಂದ ಮೇಲೆ ಏನು ಮಾಡಬೇಕು? ಅಥೈತರ ಪೆಶಕ್ತೋಸಿ ಕರ್ತು ಮಧ್ಯೋಗ ಮಾಶ್ರಿತಃ. ನನಗೆ ಕರ್ಮ ಕೊಡುವುದು ನಿನಗೆ ಶಕ್ಯವಾಗುವುದಿಲ್ಲವಲ್ಲವೇ? ಅಂದ ಮೇಲೆ ಸರ್ವಕರ್ಮ ಫಲತ್ಯಾಗಂ ತಥಾ ಕುರು ಯಥಾತ್ಮವಾನ್. ನೀನು ಕರ್ಮ ಫಲಗಳ ತ್ಯಾಗ ಮಾಡು. ಈಗ ಓವಿಗಳ ಕಡೆಗೆ ನೋಡಿದೆ, ಆ ಕರ್ಮಯೋಗ ಕೀರ ಪಾಂಡವ ಅರ್ಜುನ ಸರ್ವಕರ್ಮ ಅರ್ಪಣೆ ಮಾಡುವುದೆಂಬ ಈ ಕರ್ಮಯೋಗವು ಹಾಗೆ ನೋಡಿದರೆ ಸುಲಭವೆನಿಸುತ್ತದೆ. ಅರ್ಜುನ ಫಲತ್ಯಾಗು ಆವಡೇಕೀರ ಅಸಲವು ಪರಿ ಯೋಗ ಮಾಜಿ ಯೋಗು ಧುರೇತಾ. ಅರ್ಜುನ ಈ ಫಲತ್ಯಾಗ ಅನಿಸಿದರೂ ಸುಲಭವೇಗ, ಆದರೆ ಯೋಗಗಳಲ್ಲಿ ಈ ಯೋಗ ಶ್ರೇಷ್ಠವಾಗಿದೆ. ಧುರ ಅಂದರೆ ಸಂಬಂಧ, ಜವಾಬ್ದಾರಿ ವಹಿಸುವವನು. ಧುರಂಧರ ಶಬ್ದವಿರುತ್ತದೆ. ಎತ್ತಿನ ಬಂಡಿಗಳಿರುವ ನೊಗಕ್ಕೆ ಧುರ ಅನ್ನುತ್ತಾರೆ. ಎಲ್ಲ ಯೋಗಗಳ ರಾಜನು ಅವನೇ ಆಗಿರುತ್ತಾನೆ. ಇದು ಇಲ್ಲದಿದ್ದರೆ ಅದು ಕೆಳಗಿನಿಂದ ಮೇಲೆ ಒಯ್ಯುತ್ತಿರುವರು. ಈಗ ಶ್ರೀ ಜ್ಞಾನೇಶ್ವರ ಮಹಾರಾಜರು ಏನು ಅನ್ನುತ್ತಾರೆ ನೋಡಿರಿ. ಐಶಿಯ ಮದ್ಭಾವನ ತನುತ್ಯಾಗಿ ಅರ್ಜುನ ತೂ ಸಾಯುಜ್ಯ ಸದನ ಮಾಧಿಯ ಐಸಿ ಹೊಂದಿಂಥ ಮದ್ಭಾವನ. ದೇಹತ್ಯಾಗದಲ್ಲಿ ಅರ್ಜುನ ನನ್ನ ಸಾಯುಜ್ಯ ಸದನ ಹೊಂದುವೆ ನೀನು. ನಿನಗೆ ಕರ್ಮಗಳನ್ನು ನನಗೆ ಅರ್ಪಣೆ ಮಾಡಲು ಬರುವುದಿಲ್ಲವಲ್ಲವೇ? ಭುಜ ಅಂದರೆ ತಿಳುವಳಿಕೆ. ಬುದ್ಧೀತ ಪಾಟಿ ಕೋಟಿ ಕರ್ಮ ಆದಿಕ ಶೇವಟಿ ಮಾತೆ ಬಾಂಧನೆ ಕಿರೀಟಿ ದ್ವಾರದಲ್ಲಿ. ಬುದ್ಧಿಯ ಹಿಂದು ಮುಂದಿನಲ್ಲಿ, ಕರ್ಮದ ಆದಿ ಹಂತದಲ್ಲಿ ನನ್ನನ್ನು ಜೋಡಿಸುವಲ್ಲಿ ಕಠಿಣವೆನಿಸಬಹುದು. ಶ್ರೀ ಮಹಾರಾಜರ ಅಭಿಪ್ರಾಯವಿರುವುದೇನೆಂದರೆ ನಮಗೆ ವ್ಯವಹಾರದಲ್ಲಿ ಕರ್ಮವನ್ನು ಮಾಡಲೇಬೇಕಾಗುತ್ತದೆ. ಕರ್ಮವನ್ನು ಪ್ರಾರಂಭ ಮಾಡುವಾಗ ಭಗವಂತನ ಸ್ಮರಣೆ ಮಾಡಿದೆ, ಹಾಗೂ ಕರ್ಮ ಮುಗಿದ ಮೇಲೆ ಮತ್ತೆ ಅವನ ಸ್ಮರಣೆ ಮಾಡಬೇಕು. ಅಂದರೆ ಮಧ್ಯದಲ್ಲಿ ಸ್ಮರಣೆ ಮಾಡಿದ ಶ್ರೇಯಸ್ಸು ಇರುತ್ತದೆ. ಆದರೆ ನಮಗೆ ನಿಶ್ಚಿತವಾಗಿ ಅದೇ ಆಗುವುದಿಲ್ಲ, ಅದೇನೂ ಅಷ್ಟು ಸುಲಭವಾಗಿರುವುದಿಲ್ಲ. ನಾವು ಎಷ್ಟೊಂದು ಮರೆಯುತ್ತೇವೆ ಎಂಬುದರ ಕಲ್ಪನೆಯಾದರೂ ನಮಗೆ ಇದೆ. ನಾವು ಮೊನ್ನೆ ಗೊಂದಾವಲಿಗೆ ಹೋಗಿದ್ದೆವು. ಆಗಲೇ ವಯಸ್ಸಾದ ಹೆಣ್ಣು ಮಗಳೊಬ್ಬರು ಭೇಟಿಯಾಗಿದ್ದರು. ನಾನು ಅವರಿಗೆ, ಮನೆಯಲ್ಲಿ ನೀವು ಗಂಡ ಹೆಂಡತಿ ಇಬ್ಬರೇ ಇರುತ್ತೀರಿ, ಮಕ್ಕಳು ಮರಿಗಳು ಇರುವುದಿಲ್ಲ, ನಿಮ್ಮಿಬ್ಬರಿಗೆ ಆಗುವಷ್ಟು ಅಡುಗೆ ಮಾಡಲು ಎಷ್ಟು ವೇಳೆ ಹತ್ತುತ್ತದೆ? ನೀವು ಅಡುಗೆ ಮಾಡುವಾಗ ದೇವರ ಸ್ಮರಣೆ ಮಾಡುತ್ತೀರಾ ಎಂದು ಕೇಳಲು ಅದಕ್ಕೆ ಅವಳು, ಗೋಧಿ ರೊಟ್ಟಿ ಲಟ್ಟಿಸುವಾಗ ಸ್ಮರಣೆ ಇರುತ್ತದೆ, ಬೇಯಿಸುವಾಗ ಮರೆತು ಹೋಗುತ್ತದೆ, ಇದಕ್ಕೇನು ಮಾಡಬೇಕು ಅಂದರು. ಭಗವಂತನ ಸ್ಮರಣೆ ಕಾಯ್ದುಕೊಳ್ಳುವುದು ಎಷ್ಟು ಕಠಿಣವಿರುತ್ತದೆ ನೋಡಿರಿ. ನಾವು ಉಳಿದ ಬಹಳಷ್ಟು ಕರ್ಮ ಮಾಡುತ್ತೇವೆ. ಪುಸ್ತಕ ಓದಿರಿ, ಪ್ರವಚನ ಮಾಡ್ರಿ, ಯಾತ್ರೆ ಮಾಡ್ರಿ, ಅದನ್ನು ಮಾಡ್ರಿ, ಇದನ್ನು ಮಾಡ್ರಿ, ಆದರೆ ಕುಳಿತುಕೊಂಡು ನಾಮಸ್ಮರಣೆ ಮಾಡಲಿಕ್ಕಾಗುವುದಿಲ್ಲ. ಆದ್ದರಿಂದ ಪ್ರಾರಂಭದಲ್ಲಿ ಹಾಗೂ ಕೊನೆಗೆ ಕರ್ಮ ಮಾಡುವಾಗ ಭಗವಂತನ ಸ್ಮರಣೆ ಮಾಡಲಿಕ್ಕಾಗದಿದ್ದರೆ ಬುದ್ಧೀಚೆ ಪಾಠಿ ಕೋಟಿ. ಅಂದರೆ ನೀನು ಯಾವ ವಿಚಾರ ಮಾಡುತ್ತಿರುತ್ತಿ ಆ ವಿಚಾರದಲ್ಲಿ ನನ್ನ ಸ್ಮರಣೆ ಇಟ್ಟುಕೊಳ್ಳುವುದು ನಿನಗೆ ಕಠಿಣವಾಗುತ್ತಿದ್ದರೆ ತರಿಹೇ ಅಸೋ ಶಾಂತಿ ಮಾಧ ಅತಿಸೋ ಪರಿ ಸಂಯತಿಸಿ ವಸೋ ಬುದ್ಧಿ ತುಷಿ. ಆದರೆ ಇದು ಹೋಗಲಿ, ನನಗೆ ಅರ್ಪಿಸದಿದ್ದರೆ ಬಿಡಲಿ, ಆದರೆ ಸಂಯಮ ಹೊಂದಿರಲಿ ನಿನ್ನ ಬುದ್ಧಿಯು. ಶಾಂತಿ ಮಾಧ ಅತಿಸೋ ಅಂದರೆ ನನ್ನ ನಾದ ಬಿಟ್ಟು ಬಿಡು. ಸಂಯತಿ ಅಂದರೆ ಸಂಯಮ. ನೀನು ನನ್ನ ಬುದ್ಧಿಯನ್ನು ಸಂಯಮಗೊಳಿಸು. ಹಾನಿ ದೇಣೆ ಬೇಳೆ ಘಡತಿ ಕರ್ಮೆ ಸಕಳೆ ದಯಾಂಚೀತಿಯೇ ಫಳೆ ತ್ಯಜೀತು ವಿದಾಯ. ಹಾಗೂ ಯಾವ ಸಮಯದಲ್ಲಿ
ಕರ್ಮ ಸಂಭವಿಸು ನಿನ್ನಲ್ಲಿ, ಅವುಗಳ ಫಲಗಳಲ್ಲಿ ಬಿಡುತ್ತಾ ಹೋಗು. ಯಾವ ಯಾವ ಕರ್ಮಗಳು ನಿನ್ನ ಪಾಲಿಗೆ ಬರುತ್ತವೆಯೋ ಅವುಗಳ ಯಾವ ಫಲವಿರುತ್ತದೆ ಅದನ್ನು ಬಿಟ್ಟು ಬಿಡು, ನಾನು ಇಲ್ಲಿಗೆ ನಿಲ್ಲಿಸುತ್ತೇನೆ. ಹೇಗಿರುವುದೆಂದರೆ ಫಲದ ಕಡೆಗೆ ಲಕ್ಷ್ಯ ಕೊಡದೆ ಕರ್ಮ ಮಾಡಿಎಂದು ಅವರು ಹೇಳುತ್ತಾರೆ. ನಾನು ನಿಮಗೆ ಒಂದು ಮೋಜಿನ ಸಂಗತಿ ಹೇಳುತ್ತೇನೆ. ನಮ್ಮಲ್ಲಿ ಆ ಮಸ್ಕರ್ ನಿರೂಪಣೆಗೆ ಬರುತ್ತಿದ್ದರು. ಅವರ ಮನೆಯಲ್ಲಿ ಒಬ್ಬ ಹುಡುಗನು ಅನಾಥನೆಂದು ಬಂದು ಇರುತ್ತಿದ್ದನು. ಇವರು ಅವನಿಗೆ ಕಲಿಸಿದರು. ಅವನು ದೊಡ್ಡವನಾದನು, ಇಂಜಿನಿಯರ್ನಾದನು, ಕಾರಿನಲ್ಲಿ ಅಡ್ಡಾಡುತ್ತಿದ್ದನು. ಗಿರ್ಗಾಂವದಲ್ಲಿ ಇವರದೊಂದು ಅಂಗಡಿ ಇತ್ತು. ಇವರು ಈಗ ಇರುವುದೋ ಇಲ್ಲೋ ಯಾರಿಗೂ ಗೊತ್ತು. ಅವನು ಗಾಡಿಯಲ್ಲಿ ಬಂದನು. ಗಾಡಿ ನಿಲ್ಲಿಸಿ, ನಾನಾ ಸಾಹೇಬ್, ನಿಮ್ಮದು ಹೇಗೆ ನಡೆದಿರುತ್ತದೆ ಎಂದು ಕೇಳಿದನು. ಆ ಹುಡುಗನನ್ನು ಇವರು ಚಿಕ್ಕವನಿದ್ದಾಗಿನಿಂದ ಸಂರಕ್ಷಣೆ ಮಾಡಿದರು, ಕಲಿಸಿದರು. ಅವನು ಎಂಥ ಆವಿರ್ಭಾವದಲ್ಲಿ ಮಾತನಾಡಿದನೆಂದರೆ ನನಗೆ ಇವನು ಎಷ್ಟೊಂದು ಉದ್ಧತ ಹುಡುಗನಾಗಿರುವನಲ್ಲ ಅನಿಸಿತು. ಅದಕ್ಕೆ ಅವರು, ನನಗೆ ಆ ದಿನವೆಲ್ಲ ಏನು ಅನಿಸುತ್ತಿತ್ತೆಂದರೆ ನಾನು ಈ ಉದ್ಧತ ಹುಡುಗನನ್ನು ಸುಮ್ಮನೆ ಮನೆಯಲ್ಲಿ ಇಟ್ಟುಕೊಂಡು ಸಂರಕ್ಷಣೆ ಮಾಡಿದೆನು. ಯಾರಿಗಾದರೂ ಮಾಡಿದ್ದರ ಬಗ್ಗೆ ಮರೆಯುವುದು ಅತ್ಯಂತ ಕಠಿಣವಾಗಿರುತ್ತದೆ. ಕೃಷ್ಣಮೂರ್ತಿಯವರ ವಾಕ್ಯವು ಅತ್ಯಂತ ಅಪ್ರತಿಮವಾಗಿರುತ್ತದೆ. ಈ ಹಿಂದೆ ಹೇಳಿದ ವಿಚಾರ ನಿಮ್ಮ ಗಮನಕ್ಕೆ ಬಂದಿರುವುದಲ್ಲವೇ? ಇದಕ್ಕೆ ಕೃಷ್ಣಮೂರ್ತಿಯವರು ಬರ್ಡನ್ ಆಫ್ ಪಾಸ್ಟ್ ಅನ್ನುತ್ತಾರೆ, ಗತಕಾಲದ ಭಾರ. ಇದಕ್ಕೆ ಶ್ರೀ ಮಹಾರಾಜರ ದೃಷ್ಟಾಂತ ಅಪ್ರತಿಮವಾಗಿರುತ್ತದೆ. ಅವರು ಅಂದರು, ಒಬ್ಬ ಮನುಷ್ಯನು ಎತ್ತಿನ ಬಂಡಿ ಹೂಡಿಸಿಕೊಂಡು ಹೊರಟಿದ್ದನು. ಶ್ರೀ ಮಹಾರಾಜರ ಈ ದೃಷ್ಟಾಂತವು ವ್ಯವಹಾರದಲ್ಲಿ ಆದರೂ ಅತ್ಯಂತ ಅಪ್ರತಿಮವಾಗಿರುತ್ತದೆ. ಕೃಷ್ಣಮೂರ್ತಿಯವರಿಗೆ ಇದು ಹೊಳೆಯಲಿಕ್ಕಿಲ್ಲ, ಏಕೆಂದರೆ ಅವರು ನಮ್ಮಂತೆಯೇ ಬೆಳೆದವರು. ಆ ಎತ್ತಿನ ಬಂಡಿಯವನು ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೊರಟಿದ್ದನು. ದಾರಿಯಲ್ಲಿ ಒಬ್ಬ ಮುದುಕನು ತಲೆಯ ಮೇಲೆ ಒಂದು ಗಂಟನ್ನು ಹೊತ್ತುಕೊಂಡು ಹೊರಟಿದ್ದನು. ಆಗ ಈ ಬಂಡಿಯವನು ಅವನಿಗೆ, ಬಾಬಾ, ನಿಮ್ಗೆ ಎಲ್ಲಿ ಹೋಗಬೇಕಾಗಿದೆ ಅಂದನು. ಅದಕ್ಕೆ ಅವನು, ನನಗೆ ಇಂಥ ಊರಿಗೆ ಹೋಗಬೇಕಾಗಿದೆ ಅಂದನು. ಅದಕ್ಕೆ ಇವನು, ನಾನು ನಿಮ್ಮ ಊರಿಗಿಂತ ಮುಂದಿನ ಊರಿಗೆ ಹೊರಟಿರುತ್ತೇನೆ, ಬಂಡಿಯು ಕೂಡ ಖಾಲಿ ಇರುತ್ತದೆ, ಆದರೆ ನೀವು ಬಂಡಿಯಲ್ಲಿ ಕುಳಿತುಕೊಳ್ಳಿರಿ ಅಂದನು. ಆಗ ಆ ಮುದುಕನು ಗಾಡಿಯಲ್ಲಿ ಕುಳಿತನು. ಸ್ವಲ್ಪ ಸಮಯವಾದ ಮೇಲೆ ಗಾಡಿಯನ್ನು ಹಿಂದೆ ತಿರುಗಿ ನೋಡಿದನು. ಮುದುಕನು ತನ್ನ ಭಾರವಾದ ಗಂಟನ್ನು ತಲೆಯ ಮೇಲೆ ಹೊತ್ತುಕೊಂಡೇ ಕುಳಿತಿದ್ದನು. ಆಗ ಇವನು ಅವನಿಗೆ, ನಿನ್ನ ಗಂಟನ್ನು ಗಾಡಿಯಲ್ಲಿ ಇರುವ ಅಂದನು. ಅದಕ್ಕೆ ಇವನು, ಇಲ್ಲ, ನಾನು ಗಾಡಿಯಲ್ಲಿ ಇರುವುದಿಲ್ಲ, ಏಕೆಂದರೆ ಅದರಿಂದ ಗಾಡಿಗೆ ಭಾರವಾಗುತ್ತದೆ ಅಂದನು. ಅದರಂತೆ ಶ್ರೀ ಮಹಾರಾಜರು, ಈ ನಿಮ್ಮ ಪೂಜಾ ಪಾಠ ಇದೆಲ್ಲವೂ ಅದೇ ರೀತಿಯಾಗಿರುತ್ತದೆ. ನಾನು ನಿನ್ನ ಪಾದಕ್ಕೆ ನಮಸ್ಕಾರ ಮಾಡಿದೆನು, ಹಾಗೂ ಇದೆಲ್ಲವನ್ನು ನಿನಗೆ ಕೊಟ್ಟೆನು. ಆದರೆ ತಲೆಯಲ್ಲಿ ಹೊತ್ತುಕೊಂಡ ಪ್ರಪಂಚದ ಚಿಂತೆಯ ಭಾರವನ್ನು ಕೆಳಗೆ ಇಡುವುದಿಲ್ಲ. ಪ್ರಪಂಚದಲ್ಲಿ ಎಲ್ಲೋ ಉತ್ತಮವಾಗಿದ್ದರೂ ಏನಾದರೂ ಶೋಧಿಸಿ ತೆಗೆಯುತ್ತೇವೆ ಹಾಗೂ ಚಿಂತೆ ಮಾಡುತ್ತಾ ಕುಳಿತುಕೊಳ್ಳುತ್ತೇವೆ, ಏಕೆಂದರೆ ಅದು ನಮ್ಮ ಸ್ವಭಾವವೇ ಆಗಿರುತ್ತದೆ. ಕರ್ಮದ ಫಲ ಬಿಡು ಎಂದು ಅವರು ಎಷ್ಟೊಂದು ಹೇಳಿರುತ್ತಾರೆ, ಆದರೂ ನಮಗೆ ಶಕ್ಯವಾಗುವುದಿಲ್ಲ. ನಮ್ಮ ಕರ್ಮದ ಪ್ರೇರಣೆಯೇ ಫಲಕ್ಕಾಗಿ ಇರುತ್ತದೆ. ಫಲ ಇಲ್ಲದಿದ್ದರೆ ಕರ್ಮಕ್ಕೆ ಪ್ರೇರಣೆ ಇರುವುದಿಲ್ಲ. ನೀವು ಪರೀಕ್ಷೆಗೆ ಕುಳಿತುಕೊಳ್ಳುತ್ತೀರಿ ಎಂದು ತಿಳಿಯಿರಿ, ಡಿಗ್ರಿ ಪ್ರಾಪ್ತವಾಗಿದ್ದರೂ ನಡೆಯುತ್ತದೆ ಎಂದು ಅನ್ನುತ್ತೀರಾ? ಡಿಗ್ರಿ ಬೇಡವಾಗಿದ್ದರೆ ಪರೀಕ್ಷೆಗೆ ಯಾರು ಕೂಡುತ್ತಾರೆ? ಎಲ್ಲ ಪ್ರೇರಣೆಯು ನಮ್ಮ ವಾಸನೆಯಿಂದಲೇ ಇರುತ್ತದೆ. ಭಗವಂತನು ಫಲ ಬಿಡು ಎಂದು ಹೇಳುತ್ತಾನೆ, ಆದರೆ ಅದು ಸುಲಭವಾಗಿರುವುದಿಲ್ಲ. ಇನ್ನು ಮುಂದಿನ ವಿಷಯ ನಾಳೆ ಹೇಳುತ್ತೇನೆ. ಜಾನಕಿ ಜೀವನ ಸ್ಮರಣ, ಜೈ ಜೈ ರಾಮ್. ಸದ್ಗುರು ಶ್ರೀ ಜ್ಞಾನೇಶ್ವರ ಮಹಾರಾಜರು ಇಂಥ ದಿವ್ಯ ವಿಚಾರಗಳನ್ನು ಹೇಳಿ 18 ಅಧ್ಯಾಯ ಭಗವದ್ಗೀತೆಯ 9033 ಓವಿಗಳನ್ನು ನಿರಂತರವಾಗಿ ಕೇವಲ ಒಂದು 6-7 ತಿಂಗಳಲ್ಲಿ ದೇವಾಸ ಅನ್ನುವಂತಹ ಊರಿನಲ್ಲಿ ಅವರು ಶಾಂತವಾಗಿ ನಿವೃತ್ತಿನಾಥನ ಹಿಂದೆ ಕೂತ್ಕೊಂಡು ಅವರು ಅನುಗ್ರಹ ಮಾಡ್ತಾ ಇದ್ದಾರೆ. ಜ್ಞಾನೇಶ್ವರ ಮಹಾರಾಜರು ಕಣ್ಣು ಮುಚ್ಚಿಕೊಂಡು ಶಾಂತವಾಗಿ ಅದನ್ನು ಹೇಳ್ತಾ ಇದ್ದಾರೆ. ಒಂದೊಂದು ಓವಿ ಹೇಳ್ತಾ ಇದ್ದಾರೆ. ಅದನ್ನು ಸಚ್ಚಿದಾನಂದ ಬಾಬಾ ಬರ್ಕೋತಾ ಇದ್ದಾರೆ. ಈ ರೀತಿಯಾಗಿ ಕೇವಲ ಒಂದು 6-7 ತಿಂಗಳಲ್ಲಿ 9033 ಓವಿ ಬರೆದು ಕೊನೆಗೆ ಅದ್ಭುತಿ 18ನೇ ಅಧ್ಯಾಯದ ಕೊನೆಗೆ ಅವರ ಅಂತಃಕರಣ ತುಂಬಿ ಬಂದು ಅವರು ಪ್ರಾರ್ಥನಾ ಮಾಡ್ತಾ ಇದ್ದಾರೆ. ಯಾರಿಗೆ ಅಂದ್ರೆ ಯಾವ ಒಂದು ವಿಶ್ವಾತ್ಮಕವಾಗಿರ್ತಕ್ಕಂಥ ಬುದ್ಧಿ ಅಥವಾ ಮನೋಭಾವ ಜ್ಞಾನೇಶ್ವರ ಮಹಾರಾಜರಾಗಿತ್ತು, ಅಂತ ವಿಶ್ವಾತ್ಮಕನಾಗಿರ್ತಕ್ಕಂಥ ಪರಮಾತ್ಮನಿಗೆ ಜ್ಞಾನೇಶ್ವರ ಮಹಾರಾಜರು ಅತ್ಯಂತ ಭಕ್ತಿ ಭಾವದಿಂದ, ಕಳಕಳಿಯಿಂದ, ಲೋಕ ಕಲ್ಯಾಣದ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನು ಅಂದ್ರೆ, ಈಗ ಈ ವಿಶ್ವಾತ್ಮಕ ದೇವನನ್ನು ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದದ
ದುಷ್ಟರ ಕುಟಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರದಲ್ಲಿ ಪ್ರೇಮ ಬೆಳೆಯಲಿ, ಜೀವಭಾವದಿಂದ ದೂರವಾಗಲಿ ಮಾಮತಿಮಿರ, ವಿಶ್ವ ಕಾಣಲಿ ಸ್ವಧರ್ಮ ಭಾಸ್ಕರ, ಪಡೆಯಲಿ ಪ್ರಾಣಿ ಮಾತ್ರ ಬಯಸಿದ್ದಲ್ಲ, ವರ್ಷಿಸುತ್ತ ಸಕಲ ಮಂಗಲ, ಸಂತ ಸಮೂಹೀಶ ನಿಷ್ಠೆಯುಳ್ಳ, ಭೂಮಂಡಲದಿ ಸದಾಕಾಲ ಭೇಟಿಯಾಗಲಿ ಜನರಿಗೆ, ಸಕಲ ಕಲ್ಪತರುಗಳ ತೋಟವು, ಚೈತನ್ಯ ಚಿಂತಾಮಣಿಯ ಗ್ರಾಮವು, ಮಾತನಾಡುವ ಸಮುದ್ರವು, ಅಮೃತದ ಚಂದ್ರರಾಗಿದ್ದು ಹಲಾಂಚನ, ಸೂರ್ಯರಾಗಿದ್ದು ಲಾಭಹೀನ, ಸದಾ ಸರ್ವರಿಗೂ ಸಜ್ಜನ, ಸುಹೃದರಾಗಿರಲಿ, ಹೆಚ್ಚೇನು ಸರ್ವರು ಆಗಿ ಸ್ತುತಿಗಳು, ಸಂಪೂರ್ಣ ಮೂರು ಲೋಕಗಳು ಭಜಿಸಲಿ ಯಾವಾಗಲೂ ಆದಿ ಪುರುಷನನ್ನು, ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟಾದೃಷ್ಟ ವಿಜಯವರಿಗೆ ಪ್ರಾಪ್ತವಾಗಲಿ, ಆಗ ಶ್ರೀ ವಿಶ್ವೇಶನಿಂದನು ಪಡೆದುಕೋ ಪ್ರಸಾದ ದಾನವನ್ನು, ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯಾದನು, ಸುಖಿಯಾದನು। सद्गुरुनाथ महाराज की जय 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 रघुवीर समर्थ सद्गुरु श्री ब्रह्म चैतन्य महाराज सद्गुरु श्री ब्रह्मानಂದ ಮಹಾರಾಜರ ಚರಣಾರವಿಂದಗಳಲ್ಲಿ ಪ್ರಾರ್ಥಿಸುವುದೇನೆಂದರೆ ಅವರು ನಮಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ, ಅದು ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣರನ್ಯವಾಗಿರ್ತಕ್ಕಂತಹ ನಿಷ್ಠೆಯನ್ನು ಪಡೆಯಲಿ ಎಂದು ತಿಳ್ಕೊಂಡು ಹೇಳಿ, ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ।